ಸ್ನೇಹಿತರೆ ನಮಸ್ಕಾರ. ಗೌರಿ ಶಕೆ ಸ್ಟುಡಿಯೋದ ಬ್ರ್ಯಾಂಡ್ ಕರ್ನಾಟಕ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ರ್ಯಾಂಡ್ ಕರ್ನಾಟಕದ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕರ್ನಾಟಕದ ಬ್ರ್ಯಾಂಡ್ಗಳನ್ನ ನಿಮಗೆ ತೋರಿಸುವಂಥ, ಅದು ನಡೆದು ಬಂದ ಹಾದಿಯನ್ನು ಶೋಧಿಸುವಂಥ, ಆ ಮೂಲಕ ಯುವ ಜನರಲ್ಲಿ ಒಂದಷ್ಟು ಸ್ಫೂರ್ತಿ ತುಂಬುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಆ ಸರಣಿಯಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೀವಿ. ನೀವು ಅದಕ್ಕೆ ಅಭೂತಪೂರ್ವ ಪ್ರತಿಕ್ರಿಯೆ ನೀಡಿದ್ರಿ. ಆ ಸರಣಿಯ 2ನೇ ಕಾರ್ಯಕ್ರಮ ಇದು. ನಿಮಗೆ ಸ್ವಾಗತ. ಎಸ್, ಇವತ್ತಿನ ಈ ಒಂದು ಬ್ರ್ಯಾಂಡ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕರ್ನಾಟಕದ ಒಬ್ಬ ಯುವ ಉದ್ಯಮಿ ತಮ್ಮ ಬ್ರ್ಯಾಂಡ್ ಮೂಲಕ ಕರ್ನಾಟಕದ ಜನರ ಮನೆ ಮಾತಾಗಿರುವಂಥ ಫೈನಾನ್ಷಿಯಲ್ ಲಿಟ್ರಸಿ ಈ ಒಂದು ಕಾನ್ಸೆಪ್ಟ್ ಮೂಲಕ ಜನರ ಬದುಕನ್ನು ಬದಲಾಯಿಸಲು ಪ್ರಯತ್ನ ಪಡ್ತಿರುವಂಥ IndianMoney.comನ ಸಂಸ್ಥಾಪಕರಾಗಿರುವಂಥ CS ಸುಧೀರ್ ನಮ್ಮೊಂದಿಗಿದ್ದಾರೆ. ಸುಧೀರ್ ಅವರೇ, ನಿಮಗೆ ನಮಸ್ಕಾರ ಮತ್ತು ಸ್ವಾಗತ. ನಮ್ಮಮ್ಮ ಹೇಳಿದ್ರು, ಹಾಲನ್ನ ವೇಸ್ಟ್ ಮಾಡ್ತೀವಲ್ಲ, ಅದ್ರ ಬದಲು ಅಂಗಡಿಗೆ ಮಾರೋಣ ಅಂತ. ನನಗೆ ಇನ್ಫ್ಯಾಕ್ಟ್ ನಾವು ಮೂರಲ್ಲೆಲ್ಲ, ನಾವು ಗೌಡ್ರಲ್ಲ, ಆದರೆ ನಮ್ಮ ಮೂರಲ್ಲಿ ನಮಗೆ ಮಾರ್ವಾಡಿ ಅಂತಿದ್ರು. ಸ್ಕೂಲಿಗೆ ಹೋದವನು ಈ ಕಾಟನ್ ತೊಗೊಂಡ್ಬರ್ತಿದ್ದೆ, ಹತ್ತಿ ಬರುತ್ತಲ್ಲ, ಹತ್ತಿ ತೊಗೊಂಡ್ಬಂದಿಟ್ಕೊಂಡು ಅವ್ರಿಗೆ 3 ಗಂಟೆ ಸಿನಿಮಾ ಮುಗಿಯೋಷ್ಟೊತ್ತಿಗೆ ಚಿಕ್ಕ ಚಿಕ್ಕ ಹುಡುಗರಲ್ಲ, ಅವ್ರ ಹತ್ರ ಹಿಂಗೆ ಸುಮ್ಮನೆ ಕೈಯಲ್ಲಿ ಇದು ಮಾಡಿ ಬತ್ತಿ ಮಾಡಿಸ್ತಿದ್ದೆ. ಆ ಬತ್ತಿಯನ್ನು ಅಂಗಡಿಯಲ್ಲಿ ಮಾರಾಟ ಮಾಡ್ತಿದ್ದೆ. ಪ್ರಾಬಬ್ಲಿ ನಿಮ್ಮ ತಾಯಿ ಇನ್ಫ್ಲೂಯೆನ್ಸ್ ಅಂತ. ಅಬ್ಸಲ್ಯೂಟ್ಲಿ, ಅವರೇ ನನ್ನ ಮೊದಲ ಗುರು ಬಿಸ್ನೆಸ್. ನನ್ಗೆ SLC ಮಾರ್ಕ್ಸು ಬರೀ 40.32%. ಆ ಯಾವುದೋ ಪುಣ್ಯಾತ್ಮ ನಂಗೆ ಪಾಸ್ ಮಾಡಿದ್ರಿಂದ ನಾನು ಇವತ್ತು ಇಲ್ಲಿದ್ದೀನಿ. 2010 ಮಾರ್ಚ್ ಅಷ್ಟೊತ್ತಿಗೆ ನನ್ನ ತಂಗಿ ಮದುವೆ. ಅಪ್ಪ ಎಲ್ಲ ಮಾಡಿದ್ದಾರೆ, ಬಟ್ ನಾನು ಅಣ್ಣಾಗಿ ಏನಾದ್ರು ಮಾಡಬೇಕಲ್ಲ. ನನ್ನ ಹತ್ರ ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ. ನಾನು ಜನರಿಗೆ ಫಿನಾನ್ಷಿಯಲ್ ಅಡ್ವೈಸ್ ಮಾಡೋದಕ್ಕೆ ಹೋಗಿ ನನ್ನ ಫಿನಾನ್ಷಿಯಲ್ ಹಿಸ್ಟ್ರಿ ಹಾಳಾಗೋಯ್ತು. ನಾನೇನು ಮಾಡಿದೆ, ನನ್ನ ಹತ್ರ ₹1,000 ಮೊಬೈಲ್ ಇತ್ತು ಸಣ್ಣದು, ಅದನ್ನು ತೋರಿಸಿ ಹೇಳಿದೆ, ನೋಡಮ್ಮ, ಒಂದು ಕಂಪ್ನಿ ನಡೆಸ್ತಾನೆ, CEO ಅಂತ ಭಾಳ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬರ್ಬೇಡ, ನಾನು ಭಾಳ ಕಷ್ಟದಲ್ಲಿದ್ದೀನಿ, ವೀಕೆಂಡ್ ಔಟಿಂಗು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ ಅಂತ ಹೇಳಿದೆ. ಅವಳಿಗೆ ಇಷ್ಟ ಆಗಿಲ್ಲ. ನಾನು ಈ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನವೆಂಬರ್ ಸ್ಯಾಲ್ರಿ ಕೊಡಬೇಕಿತ್ತು. ನನ್ನ ಹತ್ರ ಏನೂ ದುಡಿಲಿಲ್ಲ. ನನ್ನ ವೈಫಿಂದು ಎಲ್ಲ ಗೋಲ್ಡು, ಅವಳದೊಂದು ಮಂಗಲಸೂತ್ರ ಮತ್ತು ಇಯರಿಂಗ್ ಬಿಟ್ಟು ಬೇರೆ ಎಲ್ಲ ಅಡ ಇಟ್ಟು 36 ಜನ ಎಂಪ್ಲಾಯೀಸ್ ಇದ್ದರು. ಬೇರೆ ಆಫೀಸ್ ದುಡ್ಡನ್ನೆಲ್ಲ ಅಡ್ಜಸ್ಟ್ ಮಾಡಿ ಸಂಬಳ ಕೊಟ್ಟೆ. ನನಗೆ ನಾನೊಂಥರ ತ್ಯಾಗ ಮಾಡಿದ್ದೀನಿ, ನನ್ನ ಎಂಪ್ಲಾಯೀಸ್ ನನ್ನ ಅರ್ಥ ಮಾಡ್ಕೋತಾರೆ ಅಂತ. ಬೆಳಿಗ್ಗೆ ಆಫೀಸಿಗೆ ಬರ್ತೀನಿ, 36 ಜನದಲ್ಲಿ 20 ಜನ ಹೊಡೋಗಿದ್ರು. 2014ಕ್ಕೆ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದಂಗೆ ಅವರು ಜನ್ಧನ್ ಯೋಜನಾ ಅಂತ ಅನೌನ್ಸ್ ಮಾಡಿದ್ರು. ಅನಂತಕುಮಾರ್ ಸರ್ ಅವರ ಆಫೀಸಿಗೆ ಹೋಗಿ ಭೇಟಿ ಮಾಡಿದ್ವಿ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ಶುರು ಮಾಡಿದ್ದೀರಲ್ಲ, ಭಾಳ ಒಳ್ಳೆ ಕಾರ್ಯಕ್ರಮ, ಬರೀ ಬ್ಯಾಂಕ್ ಅಕೌಂಟ್ ಕೊಟ್ಟರು ಸಾಕಾ, ಎಜುಕೇಷನ್ ಕೊಡಬೇಕಲ್ಲ ಅಂತ ಹೇಳಿದ್ವಿ. ಪುಣ್ಯಾತ್ಮ ಏನು ಮಾಡಿದ್ರು ಗೊತ್ತಾ, ನಮ್ಮ ಜನ ಸೀರಿಯಲ್ ನೋಡ್ತಾರೆ, TV ಸೀರಿಯಲ್ ಆದಮೇಲೆ TV ಸೀರಿಯಲ್ದು ಸಂತೆ ಅಂತ ಮಾಡ್ತಾರಂತೆ, ಅದನ್ನು ನೋಡ್ತಾರೆ. ಅದಾದಮೇಲೆ ಆ TV ಸೀರಿಯಲ್ ಆರ್ಟಿಸ್ಟ್ದು ಮದುವೆ, ಅವ್ರಿಗೆ ಮಕ್ಕಳು ಹುಟ್ಟಿದ್ದು, ಅದನ್ನು ನೋಡ್ತಾರೆ. ಆದರೆ ಇವ್ರ ಜೀವನ ಕಟ್ಕೊಳ್ಳೋಕೆ ಏನು ಬೇಕಲ್ಲ, ಅದನ್ನು ಮಾಡಲ್ಲ. ಸೊ ನನಗೆ ಪ್ರಾಬ್ಲಿ ಯಾವಾಗ ನನ್ನ ಕೆಲಸ ಮುಗೀತು ಅಂದರೆ, ರೈತರು ಯಾರು ಹಣಕಾಸಿನ ಸಮಸ್ಯೆ ಅಂತ ಸೂಸೈಡ್ ಮಾಡ್ಕೋಬಾರ್ದು. ಸೊ ಮೊದಲನೇದಾಗಿ ಸುಧೀರ್, ನೀವು ನನಗೆ ಪರಿಚಯ ಆಗಿದ್ದು ನಿಮ್ಮ ಒಂದು ಕಂಪ್ನಿಯ ಮೂಲಕ, ಅಂದರೆ IndianMoney.com. ಹೆಸರೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ಒಂದು ಕಂಪ್ನಿ ಮೂಲಕ ನಾನು ಹೇಳಿರೋ ಹಾಗೆ ನೀವು ಭಾರತೀಯ ಜನರ ಬದುಕನ್ನು ಬದಲಾಯಿಸುವ, ಅಂದರೆ ಫಿನಾನ್ಷಿಯಲ್ ದೃಷ್ಟಿಯಿಂದ ಬದಲಾಯಿಸುವ ಪ್ರಯತ್ನವನ್ನು ಮಾಡ್ತಾಯಿದ್ದೀರಿ. ಅದು ಈಗ ತುಂಬ ಒಳ್ಳೆ ಹಂತದಲ್ಲಿದೆ ಮತ್ತು ತುಂಬ ಗ್ರೋತ್ ಆಗುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಆದರೆ ಶುರು ಆಗಿರೋದು ಬಹುಶಃ ತುಂಬ ಸುಖದ ಎಕ್ಸ್ಪೀರಿಯೆನ್ಸ್ ಇರಲಿಕ್ಕಿಲ್ಲ. ಅದು ಹೇಗೆ ಶುರು ಆಯಿತು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಸೊ ಆ ಒಂದು ಶುರುವಾತ್ ಹೇಗಿತ್ತು? ನಾನು 2008 ಏಪ್ರಿಲ್ ಅಷ್ಟೊತ್ತಿಗೆ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ, ರೀಜ್ನಲ್ ಹೆಡ್ ಆಗಿ. ಅಲ್ಲಿ ವರ್ಕ್ ಮಾಡುವಾಗ ಒಂದಿನ ಮಧ್ಯಾಹ್ನ ಒಬ್ಬ ಆಟೋ ಡ್ರೈವರ್ ನನ್ನ ಆಫೀಸಿಗೆ ಬರ್ತಾರೆ. ಬಂದುಬಿಟ್ಟು, ಸರ್, ನನಗೆ ನಿಮ್ಮ ಸೇಲ್ಸ್ ಪರ್ಸನ್ ಒಂದು ಪಾಲಿಸಿ ಸೇಲ್ ಮಾಡ್ಯಾರೆ, ನೀವು ನನಗೆ 25,000 ಒಂದು ಸಾರಿ ಕೊಡಿ, 3 ವರ್ಷ ಆದಮೇಲೆ ನಿಮಗೆ 1 ಲಕ್ಷ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ನನ್ನ ಮಕ್ಕಳ ಮದುವೆಗೋಸ್ಕರ, ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ಅವರ ಮದುವೆಗೋಸ್ಕರ 25,000 ನನ್ನ RD ಅಕೌಂಟಲ್ಲಿ ಸೇವ್ ಮಾಡಿದ್ದೆ. ಆ 25,000 ಎತ್ತಿ ಕೊಟ್ಟೆ, ಇನ್ವೆಸ್ಟ್ ಮಾಡಿದ್ದೆ. ಈಗ 1 ವರ್ಷ ಆಯಿತು, ನನಗೆ ರಿನ್ಯೂವಲ್ ನೋಟಿಸ್ ಬಂದಿದೆ, ಮತ್ತು 25,000 ಕಟ್ಟಿ ಅಂತ ಹೇಳಿ.
ಆಮೇಲೆ ಆ ಪಾಲಿಸಿ ತೊಗೊಂಡ್ಬಂದು ತೋರಿಸಿದ್ರು ನನಗೆ. ನಾನು ಅದನ್ನು ನೋಡ್ತೀನಿ, ಹೌದು ಅದು ರೆಗ್ಯುಲರ್ ಪ್ರೀಮಿಯಂ ಪಾಲಿಸಿ. ಅಂದರೆ 25,000 3 ಸರಿ ಕಟ್ಟಿದರೆ 3 ವರ್ಷ 25 ಕಟ್ಟಿದರೆ 3 ವರ್ಷ ಆದಮೇಲೆ ಅವ್ರಿಗೆ 25,000ನೋ 50,000ನೋ 1,00,000ನೋ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಬರುತ್ತೆ. ಆದರೆ ಅದನ್ನು ಯಾವುದನ್ನು ಈ ಏಜೆಂಟ್ ಹೇಳಿಲ್ಲ, ಸೇಲ್ಸ್ ಪರ್ಸನ್. ಅವನೇನು ಹೇಳಿಯಾನೆ, ನೀವು 25,000 ಕಟ್ಟಿ 1,00,000 ಬರುತ್ತೆ ಅಂತೇಳಿ. ನಾನು ಅವ್ರಿಗೆ ಹೇಳಿದೆ, ಸರ್ ಎಲ್ಲೋ ಮಿಸ್ಕಮ್ಯುನಿಕೇಷನ್ ಆಗಿದೆ, ನೀವು 2ನೇದು ಮತ್ತು 3ನೇ ವರ್ಷದ ಪ್ರೀಮಿಯಂ ಕಟ್ಟಿ ನಿಮ್ಗೆ ಒಳ್ಳೆ ದುಡ್ಡು ಬರುತ್ತೆ ಅಂತ ಹೇಳಿದೆ. ಹಾಗಂತ ತಕ್ಷಣ ಅವ್ರು ಹೇಳಿದ್ರು, ಸರ್ ನಾನೊಬ್ಬ ಆಟೋ ಡ್ರೈವರ್, ನಾನು ಈ ದುಡ್ಡನ್ನು 2 ವರ್ಷದಿಂದ ಸೇವ್ ಮಾಡಿಟ್ಟಿದ್ದೆ, ಪ್ರತಿ ವರ್ಷ 25,000 ಇಲ್ಲಿಂದ ತರಲಿ ಅಂತ ಹೇಳಿದ್ರು. ಅವಾಗ ನನಗೆ ಭಾಳ ಬೇಜಾರಾಯ್ತು. ಯಾಕಂದರೆ ನಮ್ಮ ಅಜ್ಜ ಅಜ್ಜಿ ಕೂಡ ಹೀಗೆ ಯಾರ್ದೂ ಮಾತು ಕಟ್ಕೊಂಡು ಅವರ ಜೀವನದ ಕಂಪ್ಲೀಟ್ ಎಲ್ಲ ಆಸ್ತಿ ಎಲ್ಲದನ್ನೂ ಕಳ್ಕೊಂಡು ಬೀದಿಗೆ ಬಂದಿದ್ರು ಒಂದು ಕಾಲದಲ್ಲಿ. ಹಾಗಾಗಿ ನನಗನ್ನಿಸ್ತು, ಇವತ್ತು ಒಬ್ಬ ವಿದ್ಯಾವಂತರಾಗಿ ನಾವೆಲ್ಲ ಈ ಥರದ ಕೆಲಸ ಮಾಡಿದರೆ ಸಾಮಾನ್ಯ ಜನರ ಗತಿ ಏನು, ಹಾಗಾಗಿ ಇದನ್ನು ಮಾಡಬಾರ್ದು ಅಂತೇಳಿ ಅವಾಗ ಭಾಳ ಬೇಜಾರಾಯಿತು. ಆ ಟೈಮಲ್ಲಿ ನನಗೇನು ತೋಚಲಿಲ್ಲ. ನನಗೆ ತೋಚಿದ್ದು ಒಂದೇ, ಅವ್ರಿಗೆ ಹೆಂಗಾರು ಮಾಡಿ ಆ 25,000 ವಾಪಸ್ ಕೊಡಿಸ್ಬೇಕು ಅಂತ. ಆದರೆ ಇನ್ಶೂರೆನ್ಸ್ ಕಂಪ್ನಿಯವ್ರನ್ನ ಕೇಳಿದ್ರೆ ಅವ್ರು ₹1 ವಾಪಸ್ ಕೊಡಲ್ಲ, ಯಾಕಂದ್ರೆ ಇವರು ಎಲ್ಲ ಪ್ರಪೋಸಲ್ ಫಾರ್ಮ್ ಸೈನ್ ಮಾಡಿದ್ದಾರೆ. ಆಮೇಲೆ ಆ ಸೇಲ್ಸ್ ಪರ್ಸನ್ ಮಾರಾಟ ಮಾಡಿದವ್ ನನ್ನ ಕೆಲಸ ಬಿಟ್ಟು ಹೋಗಿದ್ದಾನೆ, ಏನೂ ಕಾಣಲಿಲ್ಲ. ನನ್ನ ಕೈಯಿಂದ 25,000 ಕೊಟ್ಬಿಟ್ಟು ಅವತ್ತು ನಾನು ಡಿಸೈಡ್ ಮಾಡಿದೆ, ಇಲ್ಲ ಈ ಥರದವ್ರಿಗೆ ಹೀಗೆ ಈಗ ಜನರು ಏನು ಅಂದರೆ, ನಮ್ಮದು ದೇಶದಲ್ಲಿ ನಮ್ಮ ಸೇವಿಂಗ್ಸಿಗೆ ನಮ್ಮ ಕನಸುಗಳನ್ನ ಕನೆಕ್ಟ್ ಮಾಡ್ತೀವಿ. ನಾವು ನೋಡಿದ್ದೀವಿ, ನಮ್ಮ ಅಮ್ಮಂದ್ರೆಲ್ಲ ತೊಗರಿಬೇಳೆ ಡಬ್ಬ, ಹೆಸರುಬೇಳೆ ಡಬ್ಬದಲ್ಲಿ ದುಡ್ಡು ಇಡ್ತಿದ್ರಲ್ಲ. ಏನಕ್ಕೆ ಇಡ್ತಿದ್ರು ಅಂದರೆ ಮಕ್ಕಳ ಮದುವೆಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಹೇಳ್ತಿದ್ರು. ಆ ತೊಗರಿಬೇಳೆ ಡಬ್ಬನೇ ಅವ್ರು ಕತ್ಕೊಂಡು ಹೋಗ್ಬಿಟ್ರೆ ಅವ್ರ ಕನಸುಗಳು ಸಾಯ್ತಿತ್ತು ಅಲ್ವಾ? ಹಾಗೇನೆ ಇಲ್ಲೂ ಕೂಡ ಅವ್ರ ಕನಸುಗಳ ಸತ್ತೋಗ್ಬಿಡ್ತದೆ. ನೀವು ನೋಡಿರ್ತೀರಿ, ಆರೋಗ್ಯ ಹಾಳಾಗಿದೆ ಅಂತ ಯಾರು ಸೂಸೈಡ್ ಮಾಡ್ಕೊಳಲ್ಲ. ಆರೋಗ್ಯ ಹಾಳಾಯ್ತು ಅಂದ್ರೆ ಒಂದಲ್ಲ ಮತ್ತೊಂದು ಡಾಕ್ಟರ್ ಹತ್ರ ಹೋಗ್ತಾರೆ, ಮತ್ತೊಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆದರೆ ನನಗೆ ಹಣಕಾಸಿನ ಸಮಸ್ಯೆ ಬಂದಿದೆ ಅಂದರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀವಿ. ವೆರಿ ನೈಸ್. ಸೊ ದಟ್ ವಾಸ್ ದ ಇನ್ಸ್ಪೈರಿಂಗ್ ಒಂದು ಟ್ರಿಗರಿಂಗ್ ಪಾಯಿಂಟ್ ನಿಮಗೆ. ಸೊ ಸ್ನೇಹಿತರೆ, ಇದು ಅಂತಂದರೆ ಒಬ್ಬ ಆಟೋ ಡ್ರೈವರ್ಗೆ ಆದಂಥ ಕಷ್ಟ ನೋಡಿ ಅದಾದಮೇಲೆ ಯೋಚನೆ ಮಾಡಿ ಸೊ ಮುಂದಿನ ಹೆಜ್ಜೆ ಅಂತ ಇಟ್ಟಂಥದ್ದು ಸುಧೀರ್ ಅವರು. ಸೊ ಇದು 2008ರಲ್ಲಿ. ಸೊ 2008 ಅಂದರೆ ಈಗ 12 ವರ್ಷ ಆಯ್ತು ಆಲ್ಮೋಸ್ಟ್ ಅಲ್ವಾ? ಸೊ 12 ವರ್ಷಗಳಲ್ಲಿ ಈ ಒಂದು ಕಂಪನಿ ಅಂತಂದರೆ IndianMoney.com ಇದು ಹೇಗೆ ಬೆಳೆದು ಬಂದಿದೆ ಚಿಕ್ಕದಾಗಿ ನೋಡ್ಕೊಂಬರೋಣ. ಸೊ ಸುಧೀರ್ ಅವ್ರ ಕಂಪನಿ ಹೇಗೆ ಶುರುವಾಯಿತು ಅನ್ನೋದು ನೋಡಿದ್ವಿ. ಈಗ ಯಾವ ಹಂತಕ್ಕೆ ಬೆಳ್ಕೊಂಡು ಬಂದಿದೆ ಬೃಹದಾಕಾರವಾಗಿ ಅದು ಕೂಡ ನಿಮಗೆ ನೋಡಿದ್ರಿ. ಹಾಗಾದರೆ ಬನ್ನಿ ಇನ್ನೊಂದಷ್ಟು ವಿಚಾರಗಳು ಮಾತಾಡೋಣ. ಮುಖ್ಯವಾಗಿ ಸುಧೀರ್, ಈಗ ನಾವು ಯೂಶ್ವಲಿ ಒಂದು ಬಿಸ್ನೆಸ್ ಮ್ಯಾನ್ ಅಥವಾ ಒಂದು ಬ್ರ್ಯಾಂಡು ಅಥವಾ ತುಂಬ ದೊಡ್ಡ ಕರೋಡ್ಪತಿ ಅಂದರೆ ನಮ್ಮ ಇಮೇಜ್ ಬೇರೆ ಇರುತ್ತೆ. ಇವರು ಬೇರೆಯವರು, ಬೇರೆ ಕಡೆಯವರು ಅಂತ ನಮಗನ್ನಿಸ್ತಾ ಇರುತ್ತೆ, ಎಲ್ಲಿಯವರು ಬೇರೆ ಕಡೆಯಿಂದ ಬಂದು. ಬಟ್ ನಿಮ್ಮ ಮೂಲ ತೀರ್ಥಹಳ್ಳಿಯ ಒಂದು ಹಳ್ಳಿ. ಓಕೆ, ನೀವು ಚಿಕ್ಕಹಳ್ಳಿ ಸುರೇಂದ್ರ ಸುಧೀರ ಅಂದರೆ ಇಲ್ಲಿ ಈ ನೆಲದ ಮೂಲದವರು. ಅದು ಒಂಥರ ಖುಷಿ ಆಗುತ್ತೆ. ಸೊ ಪ್ರಶ್ನೆ ಏನಂತಂದರೆ, ನಿಮ್ಮ ಮೂಲದ ಬಗ್ಗೆ ನನಗೆ ಹೇಳಿ. ಅಂದರೆ ನಿಮ್ಮ ಊರು ಯಾವುದು, ತಂದೆ ತಾಯಿಗಳು ಏನು ಮಾಡ್ತಾಯಿದ್ರು ಅನ್ನೋದು ಪ್ರಶ್ನೆ. ಜೊತೆಗೆ ಅದರಲ್ಲಿ ಇನ್ನೊಂದು ಏನಂದರೆ, ನಾನು ಐ ವಾಂಟ್ ಟು ನೋ ಅಂತಂದರೆ, ಅಲ್ಲಿ ಈ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಈ ಥರದ್ದು ಒಂದು ಕಾನ್ಸೆಪ್ಟ್ ನಿಮಗೆ ಅಲ್ಲಿ ಏನಾದರೂ ಟ್ರಿಗರ್ ಆಗಿತ್ತಾ, ಅಲ್ಲೊಂದು ಬಿತ್ತನೆ ಆಗಿತ್ತಾ ಅನ್ನೋದು. ನಮ್ಮೂರು ಚಿಕ್ಕಹಳ್ಳಿ ಅಂತ ಏನು ಊರಿದ್ದಿಲ್ಲ, ತೀರ್ಥಹಳ್ಳಿಯಿಂದ ಸುಮಾರು 9-10 ಕಿಲೋಮೀಟ್ರು. ನನಗೆ ನೆನಪಿದ್ದಂಗೆ ನನಗೆ 5ನೇ ಕ್ಲಾಸಲ್ಲೂ 6ನೇ ಕ್ಲಾಸಲ್ಲಿ ಇರ್ತಾ ನಮ್ಮ ಊರಿಗೆ ಎಲೆಕ್ಟ್ರಿಸಿಟಿ ಬಂದಿತ್ತು. ಅಂದರೆ ಭಾಳ ಏನು ಇದಲ್ಲ, ಒಂದು ಕುಗ್ರಾಮವಾಗಿ ಇದ್ದಿದ್ದು. ಹೆಸರೇ ಇದ್ದಂಗೆ ಚಿಕ್ಕಹಳ್ಳಿ. ಬರೀ ಇದ್ದಿದ್ದು ಮೊದಲೆಲ್ಲ ಒಂದು 5 ಮನೆನೋ 4 ಮನೆ ಇತ್ತು. ಈಗೆಲ್ಲ ಜಾಸ್ತಿಯಾಗಿ ಒಂದು 13 ಮನೆ 14 ಮನೆ ಇರಬೇಕು ಊರಲ್ಲಿ. ಅಲ್ಲಿಗೆ ನಾನು ಹೇಳಿದ್ನಲ್ಲ, ನನಗೆ ಫಿನಾನ್ಷಿಯಲ್ ಲಿಟ್ರಸಿ ಇದೆಲ್ಲ ಇಂಟ್ರಡ್ಯೂಸ್ ಆಗಿದ್ದು ಯಾವಾಗ ಅಂದರೆ, ನಾನು 4ನೇ ಕ್ಲಾಸ್ ಮುಗಿಸಿದ್ದೆ. 4ನೇ ಕ್ಲಾಸ್ ಮುಗಿಸಿದಾಗ ನಮ್ಮ ಮನೆಯಲ್ಲಿ ದನ ಎಮ್ಮೆ ಜಾಸ್ತಿ ಇರ್ತಿತ್ತು. ಹಾಗಾಗಿ ಮನೆಯಲ್ಲಿ ಹಾಲು ಸಿಕ್ಕಾಪಟ್ಟೆ ಹಾಲು ಇರ್ತಿತ್ತಲ್ಲ. ನಮ್ಮಮ್ಮ ಹೇಳಿದ್ರು, ಹಾಲನ್ನ ವೇಸ್ಟ್ ಮಾಡ್ತೀವಲ್ಲ, ಅದ್ರ ಬದಲು ಅಂಗಡಿಗೆ ಮಾರೋಣ ಅಂತ ಹೇಳಿ. ನಮ್ಮ ಅಪ್ಪಂಗೇನು ಇಷ್ಟ ಇರಲಿಲ್ಲ, ಆದರೂ ಕೂಡ ನಮ್ಮಮ್ಮ ಹೇಳಿ ಅಂಗಡಿಗೆ ಮಾರಾಟ ಮಾಡೋಣ ಅಂತ ಹೇಳಿ, ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಒಂದು ಅಂಗಡಿ ಸಿಗುತ್ತೆ, ಅಲ್ಲಿಗೆ ಮಾರಾಟ ಮಾಡೋಣ ಅಂತ. ಹಾಗಾಗಿ ಹಾಲು ಮಾರಕ್ಕೆ ಶುರು ಮಾಡಿದ್ದು. ಅವಾಗ ನಮ್ಮಮ್ಮ ಏನು ಅಂದರೆ, 1 ಲೀಟ್ರ್ ಹಾಲು ತೊಗೊಂಡೋಗಿ ಕೊಟ್ಟರೆ, ನಾನು 4ನೇ ಕ್ಲಾಸ್ ಮುಗಿಸಿ ಸಮ್ಮರ್ ಹಾಲಿಡೇಸ್ ಇತ್ತಲ್ಲ ಅವಾಗ ಶುರು ಮಾಡಿದ್ದು.
1 ಲೀಟ್ರ್ ಹಾಲನ್ನ ಅಂಗಡಿಗೆ ತೊಗೊಂಡೋಗಿ ಕೊಟ್ಟರು 1 ಲೀಟ್ರಿಗೆ 2 ರೂಪಾಯಿ ಕೊಡ್ತೀನಿ ನಿನಗೆ, ಬರೋ ದುಡ್ಡು ಎಷ್ಟು 10-12 ರೂಪಾಯಿನ ಬರ್ತಿತ್ತು ಅವಾಗ 1 ಲೀಟ್ರಿಗೆ, ಅದ್ರಲ್ಲಿ 2 ರೂಪಾಯಿ ನಿನಗೆ ಅಂತ ಹೇಳಿದರು. ಆ ಆಸೆಗೋಸ್ಕರ ನಾನು ಹಾಲು ಮಾರೋದಕ್ಕೆ ಒಪ್ಕೊಂಡೆ. ಆಮೇಲೆ ನಾನು ದಿನ ಹೋಗಿಬಿಟ್ಟು ಅಂಗಡಿಗೆ ಹಾಲು ಕೊಟ್ಟು ಹೋಗ್ತಿದ್ದೆ. ಆಮೇಲೆ ಸ್ಕೂಲ್ ಶುರು ಆಯಿತು. ಸ್ಕೂಲ್ ಶುರು ಆದಮೇಲೂ ಸ್ಕೂಲಿಗೆ ಹೋಗ್ತಾ ಹಾಲನ್ನ ಕೊಟ್ಟು ಹೋಗ್ತಿದ್ದೆ. ಆಮೇಲೆ ಅದನ್ನು ಆ ಡೈರಿ ಫಾರ್ಮ್ನ ದೊಡ್ಡದಾಗಿ ಮಾಡಿ ಒಂದು ಮಟ್ಟಕ್ಕೆ ತೊಗೊಂಡೋಗಿ ಆಲ್ಮೋಸ್ಟ್ 35-40 ಲೀಟ್ರ್ ಹಾಲನ್ನ ಮಾರುವ ತನಕಕ್ಕೆ ಆ ಡೈರಿ ಫಾರ್ಮ್ ತೊಗೊಂಡೋದ್ವಿ. ಅದು ನನಗೆ ಇನಿಷಿಯಲ್ ಸ್ಟೆಪ್ಸ್, ಅಂದರೆ ಬಿಸ್ನೆಸ್ಸು ಅಥವಾ ಹಣಕಾಸು ಅಂತ ನನ್ನ ಒಂದು ಇಂಟ್ರೊಡಕ್ಷನ್ ಆಗಿದ್ದು ಅವಾಗ. ಆಮೇಲೆ ಎರಡನೇದು ಏನಾಯ್ತು ಅಂದರೆ ನಮಗೆಲ್ಲ ರೈತರಿಗೆ ವರ್ಷ ಪೂರ್ತಿ ಕಷ್ಟವೇ. ಮನೆಯಲ್ಲಿ ಅಪ್ಪ ನಮ್ಮ ತಕ್ಕ ಮಟ್ಟಿಗೆ ಅಡಿಕೆ ಆದರೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದರೂ ಕೂಡ ನಮಗೆ ಕಷ್ಟ ಇರೋದು. ಹಾಗಾಗಿ ನಮ್ಮ ಮನೆಯಲ್ಲಿ ನಾನು ದೊಡ್ಡ ಮಗ, ನಾನು ನನ್ನ ತಂಗಿ ಇಬ್ಬರು ಇದ್ದಿದ್ದು. ಅಪ್ಪ ಅಮ್ಮ ಏನು ಮಾಡ್ತಿದ್ರು ಅಂದರೆ ಮೊದಲಿಂದನೂ ನಾನು ಚಿಕ್ಕವನಾಗಿದ್ದರಿಂದ ಅವ್ರ ಎಲ್ಲ ಸಮಸ್ಯೆಗಳನ್ನ ನಮ್ಮ ಹತ್ರ ಹೇಳ್ತಿದ್ರು. ಪ್ರಾಬ್ಲಿ ಅಲ್ಲಿ ನಮ್ಮೂರಲ್ಲಿ ಹೆಂಗೆ ಅಂದ್ರೆ ಒಂಥರ ಅಕ್ಕಪಕ್ಕದ ಮನೆಯವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಮ್ಮಮ್ಮ ಯಾವಾಗಲೂ ಹೇಳೋದು, ನಿಂಗೆ ಅಕ್ಕಪಕ್ಕದ ಮನೆಯವರಿಗೆ ನಾನು ಕಷ್ಟದಲ್ಲಿದ್ದೀನಿ, ತೊಂದರೆಲಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ನಿನ್ನೂ ತುಳಿತಾರೆ. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಅವ್ರ ಹತ್ರ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಹೇಳೋರು. ಹಾಗಾಗಿ ಅವ್ರಿಗೆ ಯಾರ ಹತ್ರ ಹೇಳ್ಕೊಳಕ್ ಆಗ್ತಿರ್ಲಿಲ್ಲಲ್ಲ, ನಾನೇ ಅವ್ರಿಗೆ ಕಂಡಿದ್ದು. ಅಪ್ಪ ಅಮ್ಮ ಇಬ್ರಿಗೆ ಕಷ್ಟ ಹೇಳ್ಕೊಳಕ್ಕೆ ನಾನ್ ಮಗನಲ್ಲಿ ನೋಡ್ಕೊಂಡ್ರು. ಹಾಗಾಗಿ ಅವರೆಲ್ಲ ಕಷ್ಟ ನನ್ನ ಹತ್ರ ಹೇಳ್ಕೊಳ್ತಿದ್ರು. ಹಾಗಾಗಿ ನನ್ನ ಒಂದು ಶೇಪ್ ಅಪ್ ಆಯ್ತು. ಅಂದ್ರೆ ಅಪ್ಪ ಅಮ್ಮನ ಕಷ್ಟ ನಂಗೆ ಬಹಳ ಬೇಗ ಅರ್ಥ ಆಯ್ತು. ಆ ಕಷ್ಟಗಳಿಗೆಲ್ಲ ಪರಿಹಾರ ಬೇಕು ಅಂದ್ರೆ ನಾನು ಚೆನ್ನಾಗಿರ್ಬೇಕು ಅನ್ನೋದು ಮನ್ಸಲ್ಲಿ ಬರಕ್ ಶುರು ಆಯ್ತು. ಆಮೇಲೆ ನನಗೆ ಇನ್ಫ್ಯಾಕ್ಟ್ ನಾವು ಮೂರಲ್ಲೆಲ್ಲ, ನಾವು ಗೌಡ್ರಲ್ಲ, ಆದ್ರೆ ನಮ್ಮ ಮೂರಲ್ಲಿ ನಮಗೆ ಮಾರ್ವಾಡಿ ಅಂತಿದ್ರು. ಯಾಕೆ ಅಂದ್ರೆ ನಾನು ಈ ಹಾಲ್ ಮಾರಕ್ ಅಂಗಡಿಗೆ ಹೋಗ್ತಿದ್ನಲ್ಲ, ಅಲ್ಲಿ ನಾನು ಮೊದ್ಲಿಂದನೂ ಆ ವ್ಯವಹಾರದಲ್ಲಿ ನೆಗೋಷಿಯೇಟ್ ಮಾಡೋದು, ಚರ್ಚೆ ಮಾಡೋದು, ಯಾವ್ದನ್ನು ಅವ್ರು ರೇಟ್ ಹೇಳಿದ್ರೆ ಅದನ್ನ ಒಪ್ಕೋತಿರ್ಲಿಲ್ಲ. ಇಲ್ಲಿ ಯಾಕ್ರಿ ಕಡಿಮೆ ಮಾಡ್ರಿ ಅಂತ ಹೇಳ್ತಿದ್ದೆ. ಹೀಗೆ ನನ್ಗೆ ಊರಲ್ಲೆಲ್ಲ ಮಾರ್ವಾಡಿ ಅಂತಿದ್ರು. ನಾನು ಯಾವ ಮಟ್ಟಕ್ಕೆ ಹೋಗಿದ್ದೆ ಅಂದ್ರೆ, ನಮ್ಗೆ ನಮ್ಮೂರಿಗೆ ಎಲೆಕ್ಟ್ರಿಸಿಟಿ ಬಂದ್ಮೇಲೆ ನಮ್ಮ ಮನೆಗೆ ಫಸ್ಟ್ ಟಿವಿ ತಗೊಂಡ್ಬಂದಿತ್ತು. ಟಿವಿ ತಗೊಂಡ್ಬಂದಾಗ ಅಲ್ಲಿ ಊರಿನ ಮಕ್ಕಳೆಲ್ಲ ಟಿವಿ ನೋಡಕ್ ಬರ್ತಿದ್ರು. ಟಿವಿ ನೋಡಕ್ ಬಂದಾಗ ಈ ಸಿನಿಮಾ ನೋಡಕ್ ಬರ್ತಿದ್ರಲ್ಲ, ಸಿನಿಮಾ ನೋಡಕ್ ಅಷ್ಟೊತ್ತಿಗೆ ಒಂದು 2.5 ಗಂಟೆ 3 ಗಂಟೆ ಕುತ್ಕೊಂಡು ಸಿನಿಮಾ ನೋಡ್ಬೇಕು. ಅವ್ರು ಸುಮ್ಮನೆ ಕುತ್ಕೊಂಡು ಸಿನಿಮಾ ನೋಡ್ಕೊಂಡು ಹೋಗ್ತಾರೆ, ದುಡ್ಡು ಕೊಡಂಗಿಲ್ಲ. ಹಂಗಿದ್ರೆ ದುಡ್ಡು ಕೇಳಕ್ಕಾಗಲ್ಲ ಪಾಪ ಮಕ್ಕಳ ಹತ್ರ. ಅದಕ್ಕೆ ನಾನು ಏನ್ ಮಾಡ್ತಿದ್ದೆ, ನಾನು ಸ್ಕೂಲಿಗೆ ಹೋದವನು ಈ ಕಾಟನ್ ತಗೊಂಡ್ಬರ್ತಿದ್ದೆ, ಹತ್ತಿ ಬರುತ್ತಲ್ಲ, ಹತ್ತಿ ತಗೊಂಡ್ಬಂದಿಟ್ಕೊಂಡು ಅವ್ರಿಗೆ 3 ಗಂಟೆ ಸಿನಿಮಾ ಮುಗಿಯೋಷ್ಟೊತ್ತಿಗೆ ಆ ಹುಡುಗರ ಹತ್ರ, ಚಿಕ್ಕ ಹುಡುಗರಲ್ಲ, ಅವ್ರ ಹತ್ರ ಹಿಂಗೆ ಸುಮ್ಮನೆ ಕೈಯಲ್ಲಿ ಇದು ಮಾಡಿ ಬತ್ತಿ ಮಾಡಿಸ್ತಿದ್ದೆ. ಆ ಬತ್ತಿಯನ್ನ ಅಂಗಡಿಯಲ್ಲಿ ಮಾರಾಟ ಮಾಡ್ತಿದ್ದೆ. ಅಂದ್ರೆ ನನಗೆ ಆ ಬಿಸ್ನೆಸ್ ಅನ್ನೋದು ಆ ಪ್ರಾಬ್ಲಿ ಹಾಲ್ ಮಾರಕ್ ಶುರು ಮಾಡಿದ್ರಿಂದ ಅಂತ ಕಾಣುತ್ತೆ, ಬೇಗ ಬಂದ್ಬಿಡ್ತು. ಆಮೇಲೆ ಮನೆಯಲ್ಲಿ ತರಕಾರಿ ಎಕ್ಸ್ಟ್ರಾ ಇದೆ ಅಂದ್ರೆ ನಾನು ಅಮ್ಮಂಗೆ ಹೇಳ್ತೂನೇ ಇಲ್ಲ, ತಗೊಂಡೋಗಿ ಮಾರ್ಬಿಡೋದು. ತರಕಾರಿ ಅಂದ್ರೆ ಎಕ್ಸ್ಟ್ರಾ ಇತ್ತಲ್ಲ, ನಾವು ಬೆಳೆದಿದ್ದಲ್ಲ, ತರಕಾರಿ ಬೆಳಿತಿದ್ವಿ ನಮ್ಮ ಮನೆಯಲ್ಲಿ. ನಿಮ್ಗೆ ಎಲ್ಲಾ ತರಕಾರಿನೂ ಬೆಳಿತಿದ್ವಿ, ಅದನ್ನೆಲ್ಲ ಎಕ್ಸ್ಟ್ರಾ ಇದನ್ನೆಲ್ಲ ತಗೊಂಡೋಗಿ ಮಾರ್ತಿದ್ವಿ. ನಾನು ಅನ್ಕೊಂಡೆ ನೀವು ಟಿವಿ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನೀವು ಟಿಕೆಟ್ ಏನಾದ್ರು ಮಾಡ್ಬಿಟ್ರೆ ಮಕ್ಕಳಿಗೆ ಒಂದು ಸಿನಿಮಾ ನೋಡ್ಬೇಕಾದ್ರೆ ₹1 ಟಿಕೆಟ್ ಬದಲು ನಾನೇನ್ ಮಾಡಿದೆ, ಬಿಸ್ನೆಸ್ ಮಾಡ್ತಿದ್ದೆ, ಅಂದ್ರೆ ಕೆಲಸ ಮಾಡ್ತಿದ್ದೆ. ಆಮೇಲೆ ಬಹಳ ಅಂದ್ರೆ ನನಗೆ ಈ ಎಂಟರ್ಪ್ರೈಸಿಂಗ್ ನೇಚರ್ ಮೊದಲಿಂದ ಬಂದ್ಬಿಡ್ತು. ಸೊ ದಟ್ ವಾಸ್ ಪ್ರಾಬಬ್ಲಿ ನಿಮ್ಮ ತಾಯಿ ಇನ್ಫ್ಲೂಯೆನ್ಸ್ ಅಂತ. ಅಬ್ಸಲ್ಯೂಟ್ಲಿ, ಅವರೇ ನನ್ನ ಮೊದಲ ಗುರು ಬಿಸ್ನೆಸ್ಗೆ. ಓಕೆ ಸೊ ದಟ್ಸ್ ವಂಡರ್ಫುಲ್. ಸೊ ಅದಾದ ನಂತರ ನೀವು ಎಜುಕೇಶನ್ ಮಾಡಿದ್ರಿ, MBA ಮಾಡಿದ್ರಿ ನೀವು ಅಲ್ಲಿ? ನಾನು BBM ಮಾಡಿದೆ. ನಾನೇನು ಮಾಡಿದೆ, ನನ್ನ ಊರಲ್ಲಿ 4ನೇ ಕ್ಲಾಸ್ ತನಕ ಓದಿದೆ. ಅದಾದ್ಮೇಲೆ ನಾನು 7ನೇ ಕ್ಲಾಸ್ ತನಕ ಅಲ್ಲಿ ಹಾರೋಗಳಿಗೆ ಅಂತ ಅಲ್ಲಿಂದ ಒಂದು 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು, ಹೋಗಿ ಬರ್ತಿದ್ದೆ. ಅದಾದ್ಮೇಲೆ ನಾನು ತೀರ್ಥಹಳ್ಳಿ ಸ್ಕೂಲಲ್ಲಿ 8ನೇ ಕ್ಲಾಸಿಗೆ ಇಂಗ್ಲೀಷ್ ಮೀಡಿಯಮಿಗೆ ಜಾಯ್ನ್ ಆದೆ. 7ನೇ ಕ್ಲಾಸ್ ತನಕ ನಾನು ಕನ್ನಡ ಮೀಡಿಯಮು, ನಾನು ಕ್ಲಾಸಲ್ಲಿ ಫಸ್ಟು. 8ನೇ ಕ್ಲಾಸಿಗೆ ಇಂಗ್ಲೀಷ್ ಮೀಡಿಯಂ ಸೇರಿದೆ. ಅಷ್ಟೊತ್ತಿಗೆ ನಂದು ಈ ಹಾಲ್ ಬಿಸ್ನೆಸ್ ದೊಡ್ಡದಾಗಿ ಬೆಳೆದಿತ್ತಲ್ಲ, ಹಾಗಾಗಿ ನನ್ನ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ. ಇಂಗ್ಲೀಷ್ ಮೀಡಿಯಂ ನಮ್ಗೆ ABCD ಕಲಿಸಿದ್ದೆ 5ನೇ ಕ್ಲಾಸ್. 8ನೇ ಕ್ಲಾಸಿಗೆ ಇಂಗ್ಲೀಷ್ ಮೀಡಿಯಮಿಗೆ ಜಾಯ್ನ್ ಆದ್ಮೇಲೆ ನನಗೆ ಇಂಗ್ಲೀಷು ಬಹಳ ದೂರ, ಕಷ್ಟ ಆಗ್ತಿತ್ತು. ನನ್ನ ಫ್ರೆಂಡ್ಸಿಗೆಲ್ಲ 25 ಮಾರ್ಕ್ಸಿಗೆ 25 ಬಂದ್ರೆ ಒಂದೊಂದು ಸಬ್ಜೆಕ್ಟ್ ಅಲ್ಲಿ, ನನಗೆ 6 ಸಬ್ಜೆಕ್ಟ್ ಇಂದ ಒಟ್ಟು 25 ಬರ್ತಿರ್ಲಿಲ್ಲ. ನಾನು ಕೌಂಟ್ ಮಾಡೋದು 2 ಮಾರ್ಕ್ಸು 3 ಮಾರ್ಕ್ಸು ಎಲ್ಲ ಬರ್ತಿತ್ತು. ಅದ್ರ ಜೊತೆಗೆ ನಮ್ಗೆ ಹಿಂದಿನೂ ಕಷ್ಟ. ಹಿಂದಿ ನಮ್ಗೆ 7ನೇ ಕ್ಲಾಸ್ ತನಕ ಇರ್ಲಿಲ್ಲ. 8, 9, 10 ಮಾತ್ರ ಹಿಂದಿ ಇದ್ದಿತ್ತು. 6ನೇ ಕ್ಲಾಸಿಗೆ ಇಲ್ಲ ಇರ್ಲಿಲ್ಲ. 8, 9, 10 ಮಾತ್ರ ಹಿಂದಿ, ಅದು ಕಷ್ಟನೇ. ಹಾಗಾಗಿ ಬಹಳ ಕಷ್ಟ ಆಗ್ಬಿಡ್ತು. ನನ್ಗೆ SLC ಮಾರ್ಕ್ಸ್ ಬರೀ 40.32%. 3 ಸಬ್ಜೆಕ್ಟ್ ಅಲ್ಲಿ 30 ಮಾರ್ಕ್ಸ್ ಬಂದಿದೆ. ಒಂದರಲ್ಲಿ ಏನಾದ್ರು 29 ಬಂದಿದ್ರೆ 3 ಸಬ್ಜೆಕ್ಟ್ ಮತ್ತೊಂದ್ಸರಿ ಬರೀಬೇಕಿತ್ತು. ಯಾವ್ದೋ ಪುಣ್ಯಾತ್ಮ ನಾನು ಪಾಸ್ ಮಾಡಿದ್ರಿಂದ ನಾನು ಇವತ್ತು ಇಲ್ಲಿದ್ದೀನಿ. ಯಾವ ಸಬ್ಜೆಕ್ಟ್ ಅಲ್ಲಿ ತುಂಬಾ ಕಡಿಮೆ ಬಂದದ್ದು? 3 ಸಬ್ಜೆಕ್ಟ್ ಅಲ್ಲಿ, ಸೈನ್ಸ್ ಅಲ್ಲಿ, ಮ್ಯಾಥ್ಸ್ ಅಲ್ಲಿ, ಮತ್ತೊಂದು ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಮತ್ತೆ ಸೋಷಿಯಲ್ ಅಂತ ಕಾಣುತ್ತೆ. ಇಂಗ್ಲಿಷ್ ಅಲ್ಲೂ ಕಡಿಮೆ ಬಂದಿರಬೇಕು, ಇಂಗ್ಲಿಷ್ ಸ್ವಲ್ಪ ಪರವಾಗಿಲ್ಲ. 3 ಸಬ್ಜೆಕ್ಟ್ ಅಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಜಾಸ್ತಿ ರಿಕ್ವೈರ್ಮೆಂಟ್ ಇತ್ತಲ್ಲ, 3ರಲ್ಲಿ 30 ಬಂದಿತ್ತು. 29ರಲ್ಲಿ 1
ಬಂದಿದ್ರು, ಒಂದು ಸಬ್ಜೆಕ್ಟಲ್ಲಿ 29 ಬಂದಿದ್ರು, 3 ಮತ್ತೆ ಹೊಸದಾಗಿ ಬರೀಬೇಕಿತ್ತು. ಅಲ್ಲ, ನಿಮ್ಮದು ಮ್ಯಾಥ್ಸ್ ಈಗ ನನಗೊಂದು ತುಂಬ ಕ್ಯೂರಿಯಸ್ ಪಾಯಿಂಟ್. ಈಗ ನೀವು ಬಿಸ್ನೆಸ್ ಮನ್ನು ಅಥವಾ ನೀವು ಈ ಥರ ಈ ಒಂದು ಬಿಸ್ನೆಸ್ ನ್ಯಾಕ್ ಇದೆ ಅಂದರೆ ನೀವು ಮ್ಯಾಥ್ಸ್ ತುಂಬ ಚೆನ್ನಾಗಿರಬೇಕು ಮುಂಚೆಯಿಂದನೂ ಅಂತ ಅನ್ಕೊಂಡಿರ್ತಾರೆ. ಸೊ ನಿಮ್ಮದು ಮ್ಯಾಥ್ಸ್ ಚೆನ್ನಾಗಿರಲಿಲ್ಲ. ಇನ್ಫ್ಯಾಕ್ಟ್ ನನಗೆ ಅದೇ ಅನ್ಸೋದು, ಈಗಲೂ ಕೂಡ ನನಗೆ ಅರ್ಥ ಆಗಲ್ಲ. ನಮ್ಗೆ ಅವಾಗಲ್ಲಿ ಆಲ್ಜಿಬ್ರಾ, ಜಾಮಿಟ್ರಿ ಅಂತ ಕಲಿಸ್ತಿದ್ರಲ್ಲ, ಅದೆಲ್ಲೂ ರಿಯಲ್ ಲೈಫಲ್ಲಿ ನಮ್ಗೆ ಅರ್ಥ ಆಗ್ತಿಲ್ಲ. ಅರ್ಥಮೆಟಿಕ್ ಇದೆಯಲ್ಲ, ಅದು ನಂಗೆ ಬಹಳ ಈಸಿ ಆಗ್ತಿತ್ತು. ನಾನು PUC ಬಂದಾಗ ನಂಗೆ ಅಕೌಂಟೆನ್ಸಿ ಬಹಳ ಈಸಿ ಆಯ್ತು. ನಾನು ಆಮೇಲೆ ಏನ್ ಮಾಡಿದೆ, SLC ಅಲ್ಲಿ ನಾನು 40% ಬರೋ ತನಕ ನನ್ಗೆ ಇನ್ನೂ ಎಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅನ್ನೋ ಕನ್ಸಿತ್ತು. ಯಾವಾಗ 40% ಬಂತು, ಇದೆಲ್ಲ ಇನ್ನಾಗಲ್ಲ ಅಂತ ಗೊತ್ತಾಯ್ತಲ್ಲ, ಆಮೇಲೆ ಅಪ್ಪಂಗೆ ಹೇಳಿದೆ ಕಾಮರ್ಸಿಗೆ ಸೇರಿಸಿ ಅಂತ. ಯಾಕಂದ್ರೆ ನಾನು ಬಿಸ್ನೆಸ್ ಓದಿದ್ದೆಲ್ಲ ಮಾಡ್ತಿದ್ರಿಂದ ಕಾಮರ್ಸ್ ಸೇರಿಸಿದ್ದೆ. ಅದು ಬೇರೆ ನಾನು ಏನ್ ಮಾಡಿದೆ, ನಾನು SLC ಇರ್ತಾ ಒಂದು ಬ್ರಿಕ್ ಫ್ಯಾಕ್ಟ್ರಿ ಶುರು ಮಾಡಿದೆ, ಇಟ್ಕೆ ಫ್ಯಾಕ್ಟ್ರಿ. ಅದು ಬಹಳ ಚೆನ್ನಾಗಿ ನಡೀತು. ಈ 1 ಲಕ್ಷ ಇಟ್ಕೆನ ಬಿಡಿಸ್ಬಿಟ್ಟು ಮಾರಾಟ ಮಾಡೋದು, ಅದು ಒಳ್ಳೆ ಲಾಭ. ನಮ್ಮ ಮನೇಲಿ ಮಣ್ಣಿತ್ತು, ನೀರಿತ್ತು, ಹಾಗಾಗಿ ನನ್ಗೇನು ಬಹಳ ಕಡಿಮೆ ಖರ್ಚಿಗೆ ಆಗ್ತಿತ್ತು. 80 ಪೈಸೆಗೆ ಒಂದು ಇಟ್ಕೆ ಅವಾಗ ಮಾರ್ತಿದ್ದೆ, ಅದರಿಂದ ದುಡ್ಡು ಬರ್ತಿತ್ತು. ಹಾಗಾಗಿ ನಂದು SLC ಸ್ಕೋರ್ ಕಡಿಮೆ ಆಯ್ತಲ್ಲ. ಆಮೇಲೆ PUC ಕಾಮರ್ಸಿಗೆ ಹೋದ್ಮೇಲೆ ಫಸ್ಟ್ ಇಯರ್ PUCನೂ ನಾನು ಇಟ್ಕೆ ಫ್ಯಾಕ್ಟ್ರಿ ಬಹಳ ಚೆನ್ನಾಗಿ ನಡೀತಿತ್ತು. ಹಾಗಾಗಿ ಎಜುಕೇಶನ್ ಕಡೆ ಕಡಿಮೆನೇ ಗಮನ. ಸೆಕೆಂಡ್ PUCಲಿ ಹೆಂಗೋ ಮಾಡಿ 71% ಮಾಡಿದೆ. 71% ಸ್ಕೋರ್ ಮಾಡಿದ್ಮೇಲೆ ನಮ್ಮಪ್ಪ ನನಗೆ ಶಿವಮೊಗ್ಗದಲ್ಲಿ BBMಗೆ ATNCC ಅನ್ನೋ ಕಾಲೇಜಿಗೆ ಸೇರಿಸ್ತು. ಅದು ನಮ್ಮ ಇನ್ಫ್ಯಾಕ್ಟ್ ಶಿವಮೊಗ್ಗ ಈಗ ಸುತ್ತಮುತ್ತಲಲ್ಲಿ ನಂಬರ್ 1 ಕಾಲೇಜ್ ಕಾಮರ್ಸ್ BBMಗೆ. ಅಲ್ಲಿಗೆ ಸೇರಿಸಿದ ಮೇಲೆ ನಾನೇ ಲಾಸ್ಟ್ ಸ್ಟೂಡೆಂಟ್. ಇನ್ಫ್ಯಾಕ್ಟ್ ನನ್ನ ಸ್ಕೋರು 426 BBM PUCಯಲ್ಲಿ, ಅವ್ರು 430ಕ್ಕೆ ನಿಲ್ಲಿಸ್ಬಿಟ್ಟಿದ್ರು. ಆಮೇಲೆ ನನಗೆ ಎಕ್ಸ್ಟ್ರಾ ಸೀಟ್ ಮಾಡಿ ನಾನು ಸೇರಿಸ್ಕೊಂಡ್ರು. ಆಮೇಲೆ ನಾನು BBM ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಯೂನಿವರ್ಸಿಟಿ ಟಾಪರ್ BBM ಅಲ್ಲಿ. ಅಲ್ಲಿ ಆ 3 ವರ್ಷದಲ್ಲಿ ಒಂದು 3 ಟ್ರಾನ್ಸ್ಫಾರ್ಮೇಶನ್ ಆಯ್ತು ನನ್ನ ಜೀವನದಲ್ಲಿ. ಒಂದೇನಾಯ್ತು, ನಾನು BBMಗೆ ಎಂಟ್ರಿ ಮಾಡೋ ಅಷ್ಟೊತ್ತಿಗೆ ಫಸ್ಟ್ ನಾನು ಊರು ಬಿಟ್ಟು ಮತ್ತೊಂದು ಊರಿಗೆ ಬಂದಲ್ಲ, ನಾನೆಲ್ಲ ಬಿಸ್ನೆಸ್ ವ್ಯವಹಾರ ಎಲ್ಲ ಅಲ್ಲೇ ನಿಂತೋಯ್ತು. ನಾನು ಇಲ್ಲಿ ಫೋಕಸ್ ಮಾಡಿದೆ. ಸೊ ನಾನೇನು ಮಾಡಿದೆ, ಒಂದು ನಾನು ನನ್ನ ಕಮ್ಯುನಿಟಿ ಹಾಸ್ಟೆಲ್ಗೆ ನನ್ನ ಅಪ್ಪ ಅಡ್ಮಿಷನ್ ಮಾಡೋಕೆ ಹೋಗಿದ್ರು. ಅಲ್ಲಿ ಏನು ಹೇಳಿದ್ರು, ಇನ್ನೊಂದು ವಾರ ಆಗುತ್ತೆ ಕಣ್ರಿ ಅಡ್ಮಿಷನ್ಗೆ, ಬೇಕಾದ್ರೆ ಅಲ್ಲಿ ತನಕ ನಿಮ್ಮ ಮಗ ಇಲ್ಲ ಇರಲಿ ಅಂತ ಹೇಳಿದ್ರು. ಹಾಗಾಗಿ ನಾನು ಅಲ್ಲಿ ಉಳ್ಕೊಳಕ್ಕೆ ಶುರು ಮಾಡಿದೆ. ಆ ಹಾಸ್ಟೆಲಲ್ಲಿ 1 ವಾರ ನೋಡಿದ್ನಲ್ಲ, ನಾನು ಇಷ್ಟೋ ತನಕ ಅಪ್ಪನ ಜೊತೆ ಅಮ್ಮನ ಜೊತೆ ಇದ್ದು ನಮಗೆ ಈ ದುರಭ್ಯಾಸಗಳು ಅಥವಾ ಏನೂ ಇರಲಿಲ್ಲ. ಹಾಸ್ಟೆಲಲ್ಲಿ ನಮ್ಮ ಕಮ್ಯುನಿಟಿ ಮಕ್ಕಳು ಬಹಳ ದೊಡ್ಡ ಇದಾಗ್ಬಿಡ್ತು. ಅಂದರೆ ನಮಗಲ್ಲಿ ಮಕ್ಕಳು ಆ ದುಡ್ಡನ್ನು ವೆಚ್ಚ ಮಾಡೋದಿರ್ಬೋದು ಅಥವಾ ಪಾರ್ಟಿ ಮಾಡೋದಿರ್ಬೋದು, ಆ ಏಜಿನ ಹುಡುಗರು ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು ನೋಡಿಬಿಟ್ಟು ನನಗೆ ಭಯ ಆಯ್ತು ಒಂಥರ. ಅಂದರೆ ನಾನು ಮನೇಲಿ ಅಪ್ಪ ಅಮ್ಮನ ಕಷ್ಟ ಎಲ್ಲ ಕೇಳ್ಕೊಂಡು ಬಂದಿದ್ನಲ್ಲ, ಎಲ್ಲಿ ನಾನು ಹಾಳಾಗ್ತೀನೋ ಅಂತ ಭಯ ಇತ್ತು. ಹಾಗಾಗಿ ಏನು ಮಾಡಿದೆ, ಅಪ್ಪಂಗೆ ಅಡ್ಮಿಷನ್ ದಿನ ನನಗೆ, ಅಂದರೆ ಹಾಸ್ಟೆಲ್ ಅಡ್ಮಿಷನ್ಗೆ 1 ವಾರ ಇದ್ದಾಗ ಮೊದಲೇ ಬಂದಿದ್ನಲ್ಲ, ಅಡ್ಮಿಷನ್ ದಿನ ಅಪ್ಪಂಗೆ ಹೇಳಿದೆ, ಅಪ್ಪ ನಾನು ಇಲ್ಲಿರಲ್ಲ ಅಂತ. ಆಮೇಲೆ ನಮ್ದು ಒಬ್ರು ದೂರದ ಸಂಬಂಧಿ ಒಬ್ರು ಮನೆ ಇತ್ತು, ಅವ್ರ ಮನೇಲಿ ಮೇಲ್ಗಡೆ ಒಂದು ಸಣ್ಣ ರೂಮ್ ಇತ್ತು. ಆ ರೂಮ್ಗೆ ನೀವು ಏನು ಊಟ ಕೊಡೋದು ಬೇಡ, ನಾನು ಬರೀ ಇರ್ತೀನಿ ಅಂತ ಹೇಳಿ ಕೇಳ್ಕೊಂಡೆ. ಅವ್ರು ಕೊಟ್ಟರು. ಆಮೇಲೆ ಆ ರೂಮಲ್ಲಿ 3 ವರ್ಷ ಇದ್ದೆ. ಅಲ್ಲಿ ಒಬ್ಬನೇ ಇದ್ನಲ್ಲ ಒಂದು ರೂಮಲ್ಲಿ. ಅವಾಗ ನನಗೆ ಬಹಳಷ್ಟು ಟೈಮ್ ಸಿಕ್ತು, ನನ್ನ ಮೇಲೆ ನನಗೆ ವರ್ಕ್ ಮಾಡೋಕ್ಕಾಯ್ತು. ಎರಡನೇದೇನಾಯ್ತು ಅಂದರೆ, ನಾನು BBM ಅಲ್ಲಿ ಇರ್ತಾ ನನಗೆ 3ನೇ ಸೆಮಿಸ್ಟರ್ ಮುಗಿತಾ ಇದ್ದಂಗೆ ನಮ್ಮ ಅಪ್ಪ ನನಗೆ, ನೀನು IIM ಅಲ್ಲಿ MBA ಮಾಡಬೇಕು ಮಗನೇ ಅಂತೇಳಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಟೈಮ್ ಇನ್ಸ್ಟಿಟ್ಯೂಷನ್ಲಿ ಕೋಚಿಂಗಿಗೆ ಸೇರಿಸಿದ್ರು. ನಾನು ಸೋಮವಾರದಿಂದ ಶುಕ್ರವಾರ ತನಕ ಅಲ್ಲಿ ಕಾಲೇಜ್ ಅಟೆಂಡ್ ಮಾಡ್ತಿದ್ದೆ. ಶುಕ್ರವಾರ ಶನಿವಾರ ಬೆಂಗಳೂರಿಗೆ ಬಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಟೆಂಡ್ ಮಾಡ್ತಿದ್ದೆ. ಈ ಶುಕ್ರವಾರ ಶನಿವಾರ ಭಾನುವಾರ ನಾನು ಇಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಲ್ಲ, ಶನಿವಾರ ಭಾನುವಾರ ಅಟೆಂಡ್ ಮಾಡೋ ಅಷ್ಟು ನಾನು ದುಡ್ಡು ಖರ್ಚು ಮಾಡ್ತಿದ್ದೆ ಟ್ರೈನಿಗೆ ಮತ್ತು ಇಲ್ಲಿ ಕೊಡೋಕ್ಕೆಲ್ಲ. ಹಾಗಾಗಿ ಆ ಮನೆ ಶಿವಮೊಗ್ಗ ಹೋದ್ಮೇಲೆ ನನಗೆ ಅನಿಸ್ತು, ಹೇಗಾದ್ರು ಮಾಡಿ ದುಡ್ಡು ರಿಕವರ್ ಮಾಡ್ಕೋಬೇಕಲ್ಲ. ಅದಕ್ಕೆ ಏನು ಮಾಡಿದೆ, ಅಲ್ಲಿ ಶಿವಮೊಗ್ಗದಲ್ಲಿ ನನ್ನ ಕಾಲೇಜಿಂದ ಸ್ವಲ್ಪ ದೂರದಲ್ಲಿ ಸವಳಂಗ ರೋಡ್ ಅಂತ ಇದೆ, ಅಲ್ಲಿ IIHT ಅಂತ ಒಂದು ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇತ್ತು. ಅವ್ರದ್ದೊಂದು ಕ್ಲಾಸ್ ರೂಮು ಸಂಜೆ 5ರಿಂದ 8 ಫ್ರೀ ಇರ್ತಿತ್ತು. ಅವ್ರಿಗೆ ಹೋಗಿ ಕೇಳ್ಕೊಂಡೆ, ನಿಮ್ಮ ಕ್ಲಾಸ್ ರೂಮ್ ಹೇಗಿದ್ರು ಫ್ರೀ ಇದೆ, ನನಗೆ ಕೊಡ್ತೀರಾ ದಿನ ಸಂಜೆ 5ರಿಂದ 8ಕ್ಕೆ ಅಂತ. 1,000 ರೂಪಾಯಿ ಬಾಡಿಗೆ ಅಂತ ಹೇಳಿ ಮಾತಾಡಿಕೊಂಡು ದಿನ ಸಂಜೆ 5ರಿಂದ 8ಕ್ಕೆ ಬಾಡಿಗೆಗೆ ತಗೊಂಡೆ, ಸೋಮವಾರದಿಂದ ಶುಕ್ರವಾರ ತನಕ. ನಾನೇನು ಮಾಡ್ತಿದ್ದೆ, ನನ್ನ ಕ್ಲಾಸಲ್ಲಿ ಹೋಗ್ಬಿಟ್ಟು ನನ್ನ ಕಾಲೇಜಲ್ಲಿ ಪಕ್ಕದ ಕಾಲೇಜಲ್ಲಿ ಅನೌನ್ಸ್ ಮಾಡಿದೆ, ನಾನು ನಿಮಗೆ ಕ್ಯಾಟ್ ಕೋಚಿಂಗ್ ಕೊಡ್ತೀನಿ, ಬರ್ತೀರಾ ಅಂತ. ನನ್ನ ಕ್ಲಾಸ್ಮೇಟ್ಸಿಗೆ, ನನ್ನ 12 ಜನ ಕ್ಲಾಸ್ಮೇಟ್ಸು ನಾವು ಬರ್ತೀವಿ ಅಂತ ಹೇಳಿದ್ರು. ಅವ್ರ ಹತ್ರ 1,000 ರೂಪಾಯಿ ಚಾರ್ಜ್ ಮಾಡಿದೆ. 12,000 ರೂಪಾಯಿ ದುಡ್ಡು ಬಂತು ಒಂದು ತಿಂಗಳಿಗೆ. ಅದ್ರಲ್ಲಿ 1,000 ಬಾಡಿಗೆ, 11,000 ನಂಗೆ ಲಾಭ. ಈ ತರ ಮಾಡ್ಕೊಂಡು ನನಗೆ ಕಲಿಯಕ್ಕಾಯ್ತು. ಇದು 2ನೇ ಟ್ರಾನ್ಸ್ಫಾರ್ಮೇಶನ್. ಅದು 3ನೇ ಟ್ರಾನ್ಸ್ಫಾರ್ಮೇಶನ್ ಏನಾಯ್ತು ಅಂದ್ರೆ, ನಾನು BBM ಅಲ್ಲಿ ಇರ್ತಾ ಒಂದು ಗ್ರಾಮ್ ವಿಕಾಸ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ಈ ಪ್ರಾಜೆಕ್ಟ್ ಹೆಂಗಾಯ್ತು ಅಂದ್ರೆ, ಎಲ್ಲ ಕಾಂಪಿಟೇಷನ್ಗೆ ಹೋಗೋರು ನಾನು ಮತ್ತೆ ನನ್ನ ಫ್ರೆಂಡ್ ಸುಮಿತ್, ನಾವಿಬ್ರು ಎಲ್ಲಿ ಹೋದ್ರು ಕೂಡ, ಸುಮಿತ್ ಕುಮ್ರಾ ನಾನು ಒಂದು ಕ್ಲಾಸ್ಮೇಟ್. ಅಲ್ಲಿ BBM ಅಲ್ಲಿ ಇರ್ತಾ ನಾವು ಯಾವುದೇ ಕಾಂಪಿಟೇಷನ್ಗೆ ಹೋದ್ರು ಇಬ್ಬರಿಗೂ ಚಾಂಪಿಯನ್ಶಿಪ್. ನಾವು ಆ ಗ್ರಾಮ್ ವಿಕಾಸ್ ಅಂತ ಡೆವಲಪ್ ಮಾಡಿದ್ವಲ್ಲ, ಅದರಿಂದ ಏನಾಯ್ತು ಅಂದ್ರೆ ಬಿಸ್ನೆಸ್ ಬಗ್ಗೆ ಬಹಳ ಅಗಾಧವಾದ ಜ್ಞಾನ ಬೆಳೀತು. ಆಮೇಲೆ ಇನ್ನೂ ಒಂದು ಎಕ್ಸ್ಟ್ರಾ ಇದಾಯ್ತು ಅಂದ್ರೆ,
ನನಗೆ ಲಾಸ್ಟ್ ಸೆಮಿಸ್ಟರ್ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕಿತ್ತು. ಈ ಪ್ರಾಜೆಕ್ಟ್ ರಿಪೋರ್ಟ್ಗೆ ಎಲ್ಲ ನಿಮ್ಗೆ ಗೊತ್ತುಂಟಲ್ಲ, BBM ಎಲ್ಲ ಇದ್ದಾಗ ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ಎಲ್ಲ ಕಾಪಿ ಪೇಸ್ಟ್ ಮಾಡ್ಬಿಡ್ತಾರೆ. ನನಗೆ ಪ್ರಾಜೆಕ್ಟ್ ರಿಪೋರ್ಟ್ ಇದ್ದ ತಕ್ಷಣ ಇಲ್ಲ, ನಾನು ಸುಮ್ಮನೆ ಮಾಡಲ್ಲ, ಏನೋ ಒಂದು ಒಳ್ಳೆ ಸೀರಿಯಸ್ ಸಬ್ಜೆಕ್ಟ್ ಬಗ್ಗೆ ಮಾಡಬೇಕು ಅಂತ. ಅವಾಗ ನನ್ನ ಊರಲ್ಲಿ ನಮ್ಮ ಊರಿನವರೊಬ್ರು ಸಾಫ್ಟ್ ಡ್ರಿಂಕ್ ಕಂಪ್ನಿ ಮಾಡ್ತಿದ್ರು, ಜಮ್ಸಪ್ ಅಂತ. ಭಟ್ರು, ಶೇಷಗಿರಿ ಭಟ್ರು ನಡೆಸ್ತಿರೋ ಜಮ್ಸಪ್ ಅನ್ನ ಇದು ಸಾಫ್ಟ್ ಡ್ರಿಂಕ್ಸು. ಪಾಪ ನಾವೆಲ್ಲ ಹಳ್ಳಿಯಲ್ಲಿ ನಮ್ಮ ಊರಲ್ಲಿದ್ರೆ ಅವ್ರದನ್ನ ಕುಡಿತಿದ್ವಿ. ಟೌನಿಗೆ ಬಂದ್ರು ತೀರ್ಥಹಳ್ಳಿಗೆ, ನಾವು ಪೆಪ್ಸಿ ಕೋಕೋಕೋಲಾ ಕುಡಿತಿದ್ವಿ. ಯಾಕೆ ಹೀಗಾಗ್ತದೆ? ನಮ್ಮೂರೆಲ್ಲ ಯಾಕೆ ಲೋಕಲ್ ಸಾಫ್ಟ್ ಡ್ರಿಂಕ್ಸ್ನ ಸಪೋರ್ಟ್ ಮಾಡ್ತಿಲ್ಲ? ಹಾಗಂದ ತಕ್ಷಣ ನಾವು ಯಾಕೆ ಪೆಪ್ಸಿ ಕೋಕೋಕೋಲಾದವರು ನಮ್ಮ ದೇಶದಲ್ಲಿ ಬರೀ ನೀರು ಸಕ್ಕರೆ ಮಾರಿ 5,000 ಕೋಟಿ ಆಗಿನ ಕಾಲದಲ್ಲಿ ಲಾಭ ಮಾಡ್ಕೊಂಡು, ಹಾಗಾಗಿ ಏನಾದ್ರು ಮಾಡಬೇಕಲ್ಲ ಅಂತೇಳಿ ವಿಷನ್ ಫಾರ್ ಇಂಡಿಯನೈಸೇಷನ್ ಆಫ್ ಇಂಡಿಯನ್ ಸಾಫ್ಟ್ ಡ್ರಿಂಕ್ ಕಂಪನೀಸ್ ಇಂಡಸ್ಟ್ರಿ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಕ್ಕೆ ಒಪ್ಕೊಂಡೆ. ಅದನ್ನ ಮಾಡೋಕ್ಕೆ ಶುರು ಮಾಡಿ ನಮ್ಮ ರಾಜೀವ್ ದೀಕ್ಷಿತ್ ಸರ್ ಅವರು ಬದುಕಿದ್ರು, ಸ್ವದೇಶಿ ಆಂದೋಲನ ಮಾಡ್ತಿದ್ರು. ಅವ್ರ ಜೊತೆಗೆ ಆಮೇಲೆ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ, ಆಮೇಲೆ CFTRI ಸೆಂಟ್ರಲ್ ಫುಡ್ ಅಂಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲೆಲ್ಲ ಸೈಂಟಿಸ್ಟ್ ಜೊತೆಗೆಲ್ಲ ಮಾತಾಡಿ ಅವ್ರ ಹತ್ರ ಇನ್ಫಾರ್ಮೇಶನ್ ಕಲೆ ಹಾಕಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಮಾಡಿದೆ. ಆ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ನನಗೆ ಬಹಳ ದೊಡ್ಡ ಎಕ್ಸ್ಪೋಜರ್ ಕೊಡ್ತು. ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಬೆಂಗಳೂರಿಗೆ ಕೆಲಸಕ್ಕೆ ಬಂದಿದ್ದು. ವಂಡರ್ಫುಲ್. ಅಂದ್ರೆ ನನಗೆ ಒಂದು ಅರ್ಥ ಆಗಿದೆ ಏನಂದ್ರೆ IndianMoney.com ಈಸ್ ನಾಟ್ ಯುವರ್ ಫಸ್ಟ್ ಕಂಪನಿ. ಫಸ್ಟ್ ಕಂಪನಿ ಹಾಲು, ಆಮೇಲೆ ಇಟ್ಟಿಗೆ, ಆಮೇಲೆ ಕೋಚಿಂಗ್ ಇನ್ಸ್ಟಿಟ್ಯೂಟ್. ಸೊ ಇಷ್ಟೆಲ್ಲ ಮಾಡಿ ನೀವು, ದಟ್ಸ್ ವಂಡರ್ಫುಲ್ ಸರ್. ನೀವು ಒಂದು ವಿಚಾರ ನಂಗೆ ಹೇಳಿದ್ರಿ, ಏನಂದ್ರೆ ಯಾರ್ದೋ ಮಾತು ಕೇಳಿ ನಿಮ್ಮ ಅಜ್ಜ ಅಜ್ಜಿಗೆ ತೊಂದರೆ ಆಗಿ ಅವ್ರು ಬೀದಿಗೆ ಬಂದ್ಬಿಟ್ಟಿದ್ರು, ಆ ಥರದೊಂದು ಘಟನೆನೂ ಕೂಡ ಆಗಿತ್ತು ಅಂತೇಳಿ. ಸೊ ಅದು ಈಗ ಲಿಂಕ್ ಆಗೋದು IndianMoney.com ಅಂತ. ಅಂದರೆ ನೀವು ಅಂದರೆ ನನಗೆ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಮತ್ತು ಇನ್ನೊಂದಷ್ಟು ಬೇರೆಯವ್ರಿಗೆ ಆಗಬಾರ್ದು, ಆಟೋ ಡ್ರೈವರ್ ಇರ್ಬೋದು, ಆ ಥರದ ವ್ಯಕ್ತಿಗಳು. ಸೊ ಇಲ್ಲಿಂದ ಜರ್ನಿ ಹೆಂಗೆ ಇಂಡಿಯನ್ ಮನಿಗೆ ಬಂದದ್ದು ಹೆಂಗೆ ನೀವು ಈ ಒಂದು ಇಲ್ಲಿಂದ? ನಾನು ಅದೇ ಹೇಳಿದ್ನಲ್ಲ, ಆಟೋ ಡ್ರೈವರ್ ಎಕ್ಸಾಂಪಲ್ ಸ್ಟೋರಿ ಆದ್ಮೇಲೆ, ಅವತ್ತು ನಾನು ಆಟೋ ಡ್ರೈವರ್ ಭೇಟಿ ಆದ್ಮೇಲೆ ನನಗೆ ಇಮಿಡಿಯೇಟ್ಲಿ ಏನೋ ಮಾಡಬೇಕು ಅಂತ. ಅವಾಗ ನಾನು ಯೋಚನೆ ಮಾಡೋಕೆ ಶುರು ಮಾಡಿದೆ, ಏನು ಮಾಡ್ಬೋದು ನಾವು? ಈ ಎಲ್ಲ ಮಾರಾಟ ಮಾಡೋರು ಇದಾರಲ್ಲ, ಸೇಲ್ಸ್ ಪೀಪಲ್, ಅವ್ರಿಗೆ ಒಳ್ಳೆ ಬುದ್ಧಿ ಹೇಳಿ ನೀವು ತಪ್ಪು ಮಾಡಬೇಡಿ ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ. ಹಾಗಾದ್ರೆ ಏನು ಮಾಡಬೇಕು? ಕೊಳ್ಳೋರು ಇದಾರಲ್ಲ, ಅಂದರೆ ಕಸ್ಟಮರ್ಸಿಗೆ ನೀವು ತಿಳುವಳಿಕೆ ಹೇಳಬೇಕು, ಅವ್ರನ್ನ ಪ್ರಿಪೇರ್ ಮಾಡಬೇಕು. ಅದೇ ಒಂದು ಒಳ್ಳೆದಾಗಿರೋದು. ಹಾಗಾಗಿ ನಾನೇನು ಮಾಡಿದೆ, ಕಸ್ಟಮರ್ಸಿಗೆ ಎಜುಕೇಶನ್ ಕೊಡಬೇಕು ಅಂದರೆ ನನಗೆ ಆ ಮಟ್ಟಿಗೆ ಆ ದಿನದಲ್ಲಿ ನನಗೇನು ತಲೆ ಕೊಡಿದ್ದು ಅಂದ್ರೆ ಒಂದು ಬ್ಲಾಗ್ ಮಾಡೋಣ, ಒಂದು ವೆಬ್ಸೈಟ್, ಸಿಂಪಲ್ ಬ್ಲಾಗ್ ಶುರು ಮಾಡಿ ಸುಮ್ಮನೆ ಆರ್ಟಿಕಲ್ಸ್ ಬರೆಯಕ್ಕೆ ಶುರು ಮಾಡಿದೆ. ಆರ್ಟಿಕಲ್ಸ್ ಬರೆಯಕ್ಕೆ ಶುರು ಮಾಡಿದ ತಕ್ಷಣ ಭಾಳ ಒಳ್ಳೆ ರೆಸ್ಪಾನ್ಸ್ ಬಂತು. ಆಮೇಲೆ ಸೆಪ್ಟೆಂಬರ್ ಅಷ್ಟೊತ್ತಿಗೆ, ಏಪ್ರಿಲಿಗೆ ನಾನು ಆಟೋ ಡ್ರೈವರ್ ಮೀಟ್ ಮಾಡಿದ್ದು, ಸೆಪ್ಟೆಂಬರ್ ಅಷ್ಟೊತ್ತಿಗೆ ಇಲ್ಲ ಇದನ್ನು ಕಂಪನಿ ಮಾಡೋಣ ಅಂತೇಳಿ ಕಂಪನಿಯಾಗಿ ಇನ್ಕಾರ್ಪೊರೇಷನ್ ಶುರು ಮಾಡಿದೆ. ಇನ್ಕಾರ್ಪೊರೇಷನ್ ಮಾಡ್ತಾ ಇದ್ದಂಗೆ ನನ್ನ ಕಂಪ್ನಿಗೆ, ನಾನು ಕೆಲಸ ಮಾಡ್ತಿದ್ದ ಕಂಪ್ನಿಗೆ ರಿಸೈನ್ ಮಾಡಿದೆ. ಅವಾಗ ಅವ್ರು CEO ಹೇಳಿದ್ರು, ನಿನ್ನನ್ನು ನಂಬ್ಕೊಂಡು ನಾನು ಭಾಳ ದುಡ್ಡು ಇನ್ವೆಸ್ಟ್ ಮಾಡಿದ್ದೀನಿ, ನೀನೀಗ ಹೋಗ್ಬಿಟ್ರೆ ನಂಗೆ ಲಾಸ್ ಆಗುತ್ತೆ. ಯಾಕಂದ್ರೆ ನಮಗೆ ಅಕ್ಟೋಬರಿಂದ ಮಾರ್ಚ್ ತನಕ ನಮ್ಮ ಸೀಸನ್ನು ಫಿನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ಗೆ. ಹಾಗಾಗಿ ಮಾರ್ಚ್ ತನಕ ಅಟ್ಲೀಸ್ಟ್ ಕೆಲಸ ಮಾಡಿ ಹೋಗು, ಬೇಕಾದ್ರೆ ನಿನ್ನ ಕೆಲಸನೂ ಜೊತೆಗೆ ಮಾಡ್ಕೊ ಅಂತ ಹೇಳಿದ್ರು. ಆಮೇಲೆ ನಾನು 6 ತಿಂಗಳು ಸರ್ವಿಸ್ ಮಾಡಿದೆ, ನೋಟಿಸ್ ಪೀರಿಯಡ್ ಸರ್ವ್ ಮಾಡಿದೆ. ಯಾಕಂದರೆ ಅದು ನನ್ನ ಎಂಪ್ಲಾಯ್ಮೆಂಟ್ ಅಗ್ರಿಮೆಂಟಲ್ಲಿ ಇರಲಿಲ್ಲ, ಬಟ್ ಬೇರೆಯವ್ರಿಗೆ ತೊಂದರೆ ಕೊಟ್ಟು ನಾನು ಬಂದರೂ ಸರಿಯಾಗಲ್ಲ ಅಂತೇಳಿ ಹಾಗೆ ಮಾಡಿದೆ. ಅದ್ರ ಜೊತೆಗೆ ನನ್ನ IndianMoney.com ಒಂದು ವೆಬ್ಸೈಟ್ನೆಲ್ಲ ರೆಡಿ ಮಾಡಿದೆ. ಅದಾದಮೇಲೆ ಏನಾಯಿತು, ನಂತರ 20 ಲಕ್ಷ ಸೇವಿಂಗ್ಸ್ ಇತ್ತು. ನಾನು ನಂಬರ್ 1 ಸೇಲ್ಸ್ ಪರ್ಸನ್ನು. ನಾನು ಫಸ್ಟ್ ಜಾಬ್ ICC ಪ್ರೊಡೆನ್ಷಿಯಲ್ ಜಾಯ್ನ್ ಆಗಿದ್ದು, ಅಲ್ಲಿಂದನೂ ಅಷ್ಟೇ ನನಗೆ ಸಂಬಳ 20,000 ಇದ್ದಾಗ 1 ಲಕ್ಷ ಇನ್ಸೆಂಟಿವ್ ಮಾಡ್ತಿದ್ದೆ ತಿಂಗಳಿಗೆ. ಹಾಗಾಗಿ ದುಡ್ಡು ಸೇವ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ 20 ಲಕ್ಷ ಇಟ್ಕೊಂಡಿದ್ದೆ. ಆ ಧೈರ್ಯದ ಮೇಲೆ ನಾನು ಆಟೋ ಡ್ರೈವರ್ ಮೀಟ್ ಮಾಡಿದ್ದಕ್ಕೆ ಮಾತ್ರ ಅಲ್ಲ ಇರ್ಬೋದು, ಯಾಕಂದರೆ ನಾನು ಅದಕ್ಕೆ ಅಂದ್ಕೊಳ್ಳೋದು, ನೀವು ತಯಾರಿದ್ದಾಗ ಅವಕಾಶಗಳು ಬಂದರೆ ಅದೇ ಅದೃಷ್ಟ ಅಂತ. ಸುಮ್ಮನೆ ಅದೃಷ್ಟ ಅಂತ ಅನ್ಕೊಳಕ್ಕೆ ಹೋಗಲ್ಲ. ಸೊ ನನಗೆ ಪ್ರಾಬ್ಲಿ ಹಾಲು ಮಾರಿದ್ದು, ಮತ್ತು ಇಟ್ಟಿಗೆ ಫ್ಯಾಕ್ಟ್ರಿ ಮಾಡಿದ್ದು, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮಾಡಿದ್ದೆಲ್ಲ ತಯಾರಿ ಇತ್ತು, 20 ಲಕ್ಷ ರೂಪಾಯಿ ದುಡ್ಡಿತ್ತು. ಇಲ್ಲಿ ಆಟೋ ಡ್ರೈವರ್ ಮೂಲಕ ಒಂದು ಅವಕಾಶ ಕಣ್ಣಿಗೆ ಕಾಣ್ತು. ಇಲ್ಲ ಅಂದಿದ್ರೆ ಆಗಲ್ಲ, ಅಲ್ವಾ? ಇದೆಲ್ಲ ಇರಬೇಕಾಗತ್ತೆ. ನನಗೆ ಆಮೇಲೆ ಆ 20 ಲಕ್ಷ ರೂಪಾಯಿ ಇದ್ರಿಂದ ಶುರು ಮಾಡಿದೆ. ಸೆಪ್ಟೆಂಬರಿಗೆ ಶುರು ಮಾಡಿದೆ, ನಾನು ಮಾರ್ಚ್ ಎಂಡಿಗೆ ಆ ಕೆಲಸ ಬಿಟ್ಟೆ, ಏಪ್ರಿಲಿಗೆ ಫುಲ್ ಟೈಮ್ ಬಂದೆ, ಜುಲೈಗೆ ನನ್ನ ದುಡ್ಡು ಖರ್ಚಾಯಿತು, ಎಲ್ಲ ಮುಗಿದೋಯ್ತು. 20 ಲಕ್ಷ ರೂಪಾಯಿ ಖಾಲಿ. ಆಫೀಸ್ ಬಾಡಿಗೆ, ಎಂಪ್ಲಾಯಿ ಸಂಬಳ, ಸರ್ವರು, ಡೆವಲಪ್ಮೆಂಟು, ಟೆಕ್ನಾಲಜಿ ರೆಡಿ ಮಾಡ್ತಿದ್ನಲ್ಲ, ಖರ್ಚಾಗಿ. ಎಷ್ಟು ತಿಂಗಳಲ್ಲಿ ಇದು ಹಿಂಗೆ ಖರ್ಚಾಗಿದ್ದು ನಮಗೆ? ಒಂದು 9 ತಿಂಗಳಲ್ಲಿ ದುಡ್ಡು 20 ಲಕ್ಷ ರೂಪಾಯಿ ಖರ್ಚಾಯ್ತು. ಆಮೇಲೆ ನಾನು ನನ್ನ ಸ್ನೇಹಿತ ಒಬ್ಬ US ಇಂದ ಬಂದಿದ್ದ, ಅಂದರೆ ಕಂಪ್ಯೂಟರ್ಸ್ ಎಲ್ಲ ಕೊಂಡ್ಕೊಂಡಿದ್ನಲ್ಲ, ನಾನೆಲ್ಲ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅವನು ನನಗೆ 5 ಲಕ್ಷ ರೂಪಾಯಿ ಕೊಟ್ಟ. ಅವನು ಕೊಟ್ಟ ಮೇಲೆ ನಾನು ಹೆಂಗಾರು ಮಾಡಿ ಈಗ ಬದುಕಲೇಬೇಕಲ್ಲ, ಇನ್ನು ಬೇರೆ ಯಾರ ಹತ್ರ ಕೇಳಕ್ಕೆ ಹೋಗಲಿ. ಅವನ್ನ ಕೊಟ್ಟ ಮೇಲೆ ನಾನು ರೆವಿನ್ಯೂನ ಸ್ವಲ್ಪ ಇನ್ಕ್ರೀಸ್ ಮಾಡೋಕ್ಕೆ ಶುರು ಮಾಡಿದೆ. ಬಿಸ್ನೆಸ್ ತಕ್ಕ ಮಟ್ಟಿಗೆ ಬೆಳೆಯೋಕ್ಕೆ ಶುರು ಆಯಿತು. ಬಿಸ್ನೆಸ್ ಶುರು ಆದ ತಕ್ಷಣ ನಾನು ಇಲ್ಲಿ ತನಕ ಜನರಿಗೆ ಅಡ್ವೈಸ್ ಕೊಡ್ತಾ ಇರೋದೆಲ್ಲ ಇಂಗ್ಲೀಷಲ್ಲಿ. ಬಟ್ ಎಷ್ಟು ಜನ ಇಂಗ್ಲೀಷ್ ಓದ್ತಾರೆ? ನಾವು ಬೇರೆ ಬೇರೆ ಭಾಷೆಯಲ್ಲಿ ಮಾಡಬೇಕು ಅಂತ ಇತ್ತು. ಮತ್ತು ಎಲ್ಲ ಇಂಟರ್ನೆಟ್ಟಲ್ಲಿದೆ. ಇಂಟರ್ನೆಟ್ಟಲ್ಲಿ ಎಷ್ಟು ಜನ ಯೂಸ್ ಮಾಡ್ತಾರೆ? ನಾವು
ಆಫ್ಲೈನಲ್ಲೂ ಹೋಗಬೇಕು ಅಂತ ಹೇಳಿ ಜನರಿಗೆ ಸಾಮಾನ್ಯವಾಗಿ ನ್ಯೂಸ್ ಪೇಪರಲ್ಲೋ ಇದರಲ್ಲೆಲ್ಲ ಕೊಡಬೇಕು ಅಂತ. ಆಮೇಲೆ ನಂಗೆ ಆ ಟೈಮಲ್ಲಿ ನನಗೇನು ಹೆಸರು ಇರಲಿಲ್ಲ, ಜನಕ್ಕೆ ನನಗೆ ಗೊತ್ತಿರಲಿಲ್ಲ. ನ್ಯೂಸ್ ಪೇಪರಲ್ಲಿ ನಾನು ಕಾಲಮ್ ಬರಿತೀನಿ ಅಂದರೆ ಯಾರೂ ಕೊಡ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡಿದೆ, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಲೈಸೆನ್ಸ್ ತೊಗೊಂಡು ಒಂದು ನ್ಯೂಸ್ ಪೇಪರ್ ಶುರು ಮಾಡಿದೆ, IndianMoney.com ಜರ್ನಲ್ ಅಂತ. ಆ ನ್ಯೂಸ್ ಪೇಪರ್ ಶುರು ಮಾಡಿದ್ಮೇಲೆ ಅದರಲ್ಲಿ ಜನರಿಗೆ ತಲುಪುವ ಹಾಗೆ ಹಣಕಾಸಿನ ಬಗ್ಗೆ ಬರೆಯೋಕ್ಕೆ ಶುರು ಮಾಡಿದೆ. ಚೆನ್ನಾಗಿ ನಡೀತು. ಆದರೆ ಅಲ್ಲಿ ಇನ್ಕಮ್ ಬಂದಿಲ್ಲ, ಅಡ್ವರ್ಟೈಸ್ಮೆಂಟು ಬಂದಿಲ್ಲ, ಸಬ್ಸ್ಕ್ರಿಪ್ಷನ್ ಮನಿ ಎಲ್ಲೂ ಸಾಕಾಗ್ತಿಲ್ಲ. ಹಾಗಾಗಿ ಅದೊಂಥರ ವೈಟ್ ಎಲಿಫೆಂಟು. ಪ್ರತಿ ವಾರ ಪ್ರಿಂಟ್ ಮಾಡೋದು ದುಡ್ಡು ಖರ್ಚಾಗೋದು. ನನಗೆ ಈ ಬೇರೆ ಬಿಸ್ನೆಸ್ ಅಲ್ಲಿ ಆಗೋ ದುಡ್ಡು ಪೂರ್ತಿ ಅಲ್ಲಿ ಖರ್ಚಾಗ್ತಿತ್ತು. ನನ್ನ ಮೇನ್ ಬಿಸ್ನೆಸ್ ಅವಾಗ ಇದ್ದಿದ್ದು ಈ ಸ್ಟಾಕ್ ಟಿಪ್ಸ್ ಕೊಡ್ತಿದ್ವಿ ಜನರಿಗೆ, ಅದರಿಂದ ಇನ್ಕಮ್ ಬರ್ತಿತ್ತು. ಅದ್ರ ಜೊತೆಗೆ ಮನಿ ಸ್ಕೂಲ್ ಅಂತ ಹೇಳಿ, ಅಂದರೆ ಕಾಲೇಜಿನ ಮಕ್ಕಳಿಗೆ ಎಜುಕೇಷನ್ ಕೊಡೋದಕ್ಕೆ ನಾವು ಮನಿ ಸ್ಕೂಲ್ ಅಂತ ಶುರು ಮಾಡಿ ಸ್ಕೂಲಲ್ಲಿ ಕಾಲೇಜಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡೋಕೆ ಶುರು ಮಾಡಿದ್ವಿ. 4ನೇ ವರ್ಟಿಕಲ್ ನಮ್ದೇನು ಅಂದರೆ ಈ ಆನ್ ಕಾಲ್ ಫಿನಾನ್ಷಿಯಲ್ ಅಡ್ವೈಸ್, ಅಂದರೆ ಜನರಿಗೆ ಟೆಲಿಫೋನ್ ಮೂಲಕ ಅಡ್ವೈಸ್ ಕೊಡೋದು. ಈ 4ನ್ನು ಮಾಡ್ತಾ ಬಂದೆ. ಆದರೆ ಬಿಸ್ನೆಸ್ಸು ಸಡನ್ನಾಗಿ ಕಡಿಮೆ ಆಗೋಕ್ಕೆ ಶುರು ಆಯಿತು. ಯಾಕೆ, ನನ್ನ ಈ ನ್ಯೂಸ್ ಪೇಪರಿಗೆ ಎಲ್ಲ ದುಡ್ಡು ಹೋಗ್ತಾ ಇತ್ತು. ಅದಕ್ಕೆ ಸರಿಯಾಗಿ 2010 ಮಾರ್ಚ್ ಅಷ್ಟೊತ್ತಿಗೆ ನನ್ನ ತಂಗಿ ಮದುವೆ. ಮಾರ್ಚ್ 30ಕ್ಕೆ ತಂಗಿ ಮದುವೆ ಅಪ್ಪ ಫಿಕ್ಸ್ ಮಾಡ್ಯಾರೆ. ಅಪ್ಪ ಎಲ್ಲ ಮಾಡಿದ್ದಾರೆ, ಬಟ್ ನಾನು ಅಣ್ಣಾಗಿ ಏನಾದ್ರು ಮಾಡಬೇಕಲ್ಲ. ನನ್ನ ಹತ್ರ ಏನೂ ಇಲ್ಲ ಅಂದರೆ ಏನೂ ಇಲ್ಲ. ನನ್ನ ಕ್ರೆಡಿಟ್ ಕಾರ್ಡು ಎಲ್ಲ ಮತ್ತೆ ಬ್ಲಾಕ್ ಆಗಿಬಿಟ್ಟಿದೆ. ನಾನೇನು ಮಾಡಿದೆ, 2008ರಲ್ಲಿ ಕೆಲಸ ಮಾಡುವಾಗ ನಾನು ಕಂಪ್ನಿ ಶುರು ಮಾಡ್ತೀನಿ ಅಂತ ಗೊತ್ತಾದ ತಕ್ಷಣ ನನಗೆ ಕ್ರೆಡಿಟ್ ರೆಕಾರ್ಡ್ ಎಲ್ಲ ಚೆನ್ನಾಗಿತ್ತಲ್ಲ, ಯಾಕಂದರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ, ಸಂಬಳ, ಬ್ಯಾಂಕ್ ಸ್ಟೇಟ್ಮೆಂಟ್ ಚೆನ್ನಾಗಿತ್ತಲ್ಲ. ಯಾರ್ಯಾರು ಸಾಲ ಕೊಡ್ತಾರೆ ಎಲ್ಲರದ್ದು ತೊಗೊಂಡ್ಬಿಟ್ಟೆ, ಎಲ್ಲ ಬ್ಯಾಂಕಲ್ಲೂ ಎಲ್ಲ ಕ್ರೆಡಿಟ್ ಕಾರ್ಡು ತೊಗೊಂಡೆ. ಯಾವಾಗ ಎಂಪ್ಲಾಯೀಸಿಗೆ ಸಂಬಳ ಕೊಡೋಕೆ ದುಡ್ಡು ಇರಲಿಲ್ಲ, ಆವಾಗ ಕ್ರೆಡಿಟ್ ಕಾರ್ಡ್ನ ಪೆಟ್ರೋಲ್ ಬಂಕಲ್ಲೆಲ್ಲ ಸ್ವೈಪ್ ಮಾಡಿ ಆ ದುಡ್ಡನ್ನು ತೆಗೆದು ಸಂಬಳ ಕೊಟ್ಟೆ. ಆಮೇಲೆ ಈಗ ನನಗೆ ಯಾವುದನ್ನು ವಾಪಸ್ ಕೊಟ್ಟೋಕ್ಕಾಗಿಲ್ಲ. ನನ್ನ ಕ್ರೆಡಿಟ್ ಸ್ಕೋರು ಎಲ್ಲ ಹಾಳಾಗೋಯ್ತು. ಮತ್ತು ಎಲ್ಲ ಬ್ಯಾಂಕ್ನವರು ನನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ರು. ನನಗೆ ಯಾವುದು ಸಾಲ ಕೊಡ್ತಿರ್ಲಿಲ್ಲ. ನಾನು ಜನರಿಗೆ ಫಿನಾನ್ಷಿಯಲ್ ಅಡ್ವೈಸ್ ಮಾಡೋದಕ್ಕೆ ಹೋಗಿ ನನ್ನ ಫಿನಾನ್ಷಿಯಲ್ ಹಿಸ್ಟ್ರಿ ಹಾಳಾಗೋಯ್ತು. ಅದಾದಮೇಲೆ ನಾನೇನು ಮಾಡಿದೆ, ನನ್ನ ಫ್ರೆಂಡ್ ಹತ್ರ 2 ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ಅವನ ಕ್ರೆಡಿಟ್ ಕಾರ್ಡಲ್ಲಿ ನನ್ನ ತಂಗಿಗೆ ಗೋಲ್ಡ್ ಕೊಡಿಸ್ದೆ. ಆಮೇಲೆ ತಂಗಿ ಮದುವೆ ಆಯಿತು. ಜೊತೆಗೆ ನೋಡಿ ಇದು ಹೇಗಿದೆ ಅಂದರೆ ವಿಚಿತ್ರ. ನಾನು 18 ವರ್ಷ ಇದ್ದಾಗ ನಾನು ಪ್ಲ್ಯಾನ್ ಮಾಡಿದ್ದೆ, ನಾನು 24 ವರ್ಷ ಇದ್ದಾಗ ಮದುವೆ ಆಗಬೇಕು ಅಂತ. ಒಂದು ಪ್ಲ್ಯಾನ್ ನನ್ನ ಜೀವನದಲ್ಲಿ ಹೀಗೆ ಇರಬೇಕು ಅಂತ. ಆಮೇಲೆ ಏನಾಯಿತು, ನನಗೆ 24 ವರ್ಷ 2010ಕ್ಕೆ. ಆವಾಗ ನನ್ನ ತಂಗಿ ಮದುವೆ ಆಗ್ತಿದ್ದಂಗೆ ನಮ್ಮ ಅಪ್ಪಂಗೆ ಹೇಳಿದೆ, ನನಗೂ ಒಂದು ಹುಡುಕಿಯಪ್ಪ, ನಾನು ಮದುವೆ ಆಗ್ಬಿಡ್ತೀನಿ ಅಂತ. ಬೇರೆ ಬೇರೆ ಕಾರಣ ಇತ್ತು ಅದಕ್ಕೆ. ಆಮೇಲೆ ನಾನು ಹೇಳ್ತಾ ಇದ್ದಂಗೆ ನಮ್ಮಪ್ಪ ನೋಡೇ ಬಿಟ್ಟರು ಹುಡುಗಿ. ನನಗೆ ಏಪ್ರಿಲಲ್ಲಿ ಹೋಗಿ ಹುಡುಗಿ ನೋಡಾಯಿತು, ಜೂನ್ 7ಕ್ಕೆ ಮದುವೆ. 2010ಕ್ಕೆ ನಂಗೆ 24 ವರ್ಷ. ಬಿಸ್ನೆಸ್ಸು ಭಾಳ ಕಷ್ಟದಲ್ಲಿದೆ. ಯಾವ ಕಷ್ಟದಲ್ಲಿದೆ ಅಂದರೆ ನನಗೆ ಜೀವನ ಮಾಡೋಕ್ಕಾಗ್ತಿಲ್ಲ. 1 ಬೆಡ್ರೂಮ್ ಮನೆ ಇತ್ತು, ಅದನ್ನು ಕೂಡ ನಾನು ಬಾಡಿಗೆ ಕೊಡೋಕ್ಕಾಗಲ್ಲ ಅಂತೇಳಿ ನನ್ನ ಫ್ರೆಂಡ್ಸ್ನೆಲ್ಲ ಇಟ್ಕೊಂಡು ಅವ್ರ ಹತ್ರ ಕೊಡಿಸ್ತಿದ್ದೆ. ಈಗ ಮದುವೆ ಫಿಕ್ಸ್ ಆಯಿತು, ಜೀವನ ಹೆಂಗೆ ಮಾಡೋದೀಗ ಅಂತ ಚಿಂತೆ ಶುರು ಆಯಿತು. ಅದಕ್ಕೇನು ಮಾಡಿದೆ, ನಾನು ಈ 1 ಬೆಡ್ರೂಮ್ ಮನೆಯನ್ನು ಬಿಟ್ಟು 3 ಬೆಡ್ರೂಮ್ ಮನೆ ಮಾಡಿದೆ. 3 ಬೆಡ್ರೂಮ್ ಮನೆ ಮಾಡಿ ನನ್ನ ಕಸಿನ್ಸ್ ಎಲ್ಲ ಬೇರೆ ಬೇರೆ ಕಡೆ ಇದ್ದರು. ಅವ್ರಿಗೆ ಹೇಳಿದೆ, ನೀವೆಲ್ಲ ಯಾಕೆ ಅಲ್ಲಿದ್ದೀರಿ, ನನ್ನ ಮನೆಯಲ್ಲೇ ಬಂದಿರಿ, ನಮಗೆ ಬೇಜಾರಾಗತ್ತೆ ಅಂತ ಹೇಳಿ ಅವ್ರನ್ನ ಕರೆದು ಅವ್ರಿಗೆ ಹೇಳಿದೆ, ನೀವೆಲ್ಲ 4-4 ಸಾವಿರ ಕೊಡಿಯಪ್ಪ ಅಂತ. ಅವ್ರು 4 ಜನದ ಹತ್ರ 4-4 ಸಾವಿರ 16 ಸಾವಿರ ತೊಗೊಂಡು ನನಗೆ 3 ಬೆಡ್ರೂಮಲ್ಲಿ 2 ಬೆಡ್ರೂಮ್ ಅವ್ರು ಯೂಸ್ ಮಾಡ್ತಿದ್ರು, 1 ಬೆಡ್ರೂಮ್ ನನಗಾಯಿತು. ಸೊ ನನ್ನ ವೈಫು, ನಾನು ಹುಡುಗಿ ನೋಡೋಕ್ಕೆ ಹೋದಾಗನೇ ಆ್ಯಕ್ಚುಲಿ ಏನು ಮಾಡಿದೆ ಅಂದರೆ ಒಂದು ಭಾಳ ಇಂಪಾರ್ಟೆಂಟ್ ಕೆಲಸ ಮಾಡಿದೆ ನೋಡಿ. ಸಂಬಂಧಗಳಲ್ಲಿ ಟ್ರಾನ್ಸ್ಪರೆನ್ಸಿ ಎಷ್ಟು ಮುಖ್ಯ ಅಂತ. ನಾನು ಹುಡುಗಿ ನೋಡೋಕ್ಕೆ ಹೋದಾಗ ನಾನು ಕಷ್ಟದಲ್ಲಿದ್ದನಲ್ಲ, ನಾನು ಕಂಪ್ನಿ CEO ಅಂತೆಲ್ಲ ಹೇಳ್ಕೊಂಡು ಪ್ರಾಬ್ಲಿ ಸುಳ್ಳು ಹೇಳಿ ಮದುವೆ ಆಗಿದ್ದರೆ ಇಷ್ಟು ದಿನ ನಮ್ಮ ಸಂಬಂಧ ಉಳಿತಿರ್ಲಿಲ್ಲ. ನಾನೇನು ಮಾಡಿದೆ, ನನ್ನ ಹತ್ರ 1,000 ರೂಪಾಯಿ ಮೊಬೈಲ್ ಇತ್ತು ಸಣ್ಣದು, ಅದನ್ನು ತೋರಿಸಿ ಹೇಳಿದೆ, ನೋಡಮ್ಮ ಒಂದು ಕಂಪ್ನಿ ನಡೆಸ್ತಾನೆ CEO ಅಂತ ಭಾಳ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬರ್ಬೇಡ, ನಾನು ಭಾಳ ಕಷ್ಟದಲ್ಲಿದ್ದೀನಿ, ವೀಕೆಂಡ್ ಔಟಿಂಗು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ ಅಂತ ಹೇಳಿದೆ. ಅವಳು ಅದಕ್ಕೆ ಅವಳಿಗೆ ಇಷ್ಟ ಆಗಿಲ್ಲ. ನಾನು ಅವ್ರ ಅಪ್ಪನ ಹತ್ರ ಹೋಗಿ ಹೇಳಿದ್ನಂತೆ, ಇಲ್ಲ ಇದು ಯಾಕೋ ಬೇಡ ಅಂತ ಹೇಳಿ. ಅವರಪ್ಪ ನಾನೆಲ್ಲ ಸತ್ಯ ಹೇಳಿದ್ನಲ್ಲ, ಅದಕ್ಕಾಗಿ ಅವ್ರು ಪ್ರಾಬ್ಲಿ ಬೇರೆ ಯಾರು ಹುಡುಗರು ಈ ಥರ ಹೇಳಲ್ಲ ಅಂತ ಹೇಳಿ ಅವನ್ನೇ ಮದುವೆ ಆಗಿ ನೀನು ಅಂದ್ರಂತೆ. ಆಮೇಲೆ ಮದುವೆನೂ ಫಿಕ್ಸ್ ಆಯಿತು. ಈಗ CEO ಮದುವೆ ಆಗಿ ಬೆಂಗಳೂರಿಗೆ ಬಂದ ಹುಡುಗಿ ಈ 4 ಜನ ಹುಡುಗರಿಗೆ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಮದುವೆ ಆಯಿತು. ಅವು ಹೆಂಗೋ 13 ಸಾವಿರ ಬಾಡಿಗೆ ಕೊಡ್ತಿದ್ದೆ, ಇವರಿಂದ 16 ಸಾವಿರ ಬರ್ತಿತ್ತು. ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲ ಕಟ್ತಿದ್ವಿ, ಅಪ್ಪ ಅಕ್ಕಿ ಕಳಿಸ್ತಿದ್ರು, ಹೆಂಗೋ ಜೀವನ ಆಗೋಕ್ಕೆ ಶುರು ಆಯಿತು. ಬಟ್ ಆದರೆ ಆಫೀಸಲ್ಲಿ ಇನ್ನೂ ಕಷ್ಟ ಹಾಗೆ ಇತ್ತು. ಮದುವೆ ಆದ ಮಾರನೇ ತಿಂಗಳು ಎಂಪ್ಲಾಯೀಸಿಗೆ ಸಂಬಳ ಕೂಡ ದುಡ್ಡಿಲ್ಲ. ನನ್ನ ಹತ್ರ ಕಾರ್ ಇತ್ತು, ಆ ಕಾರ್ ಮಾರಿದೆ. ಹೇಗಿದ್ರು ಮದುವೆ ಆಯ್ತಲ್ಲ, ಇನ್ನು ಕಾರ್ ಬೇಡ ಅಂತ ಹೇಳಿ ಕಾರ್ ಮಾರಿದೆ. ಕಾರ್ ಮಾರಿ ನೆಕ್ಸ್ಟ್ ಮಂತಿಂದ ಮತ್ತೆ ಎಂಪ್ಲಾಯೀಸಿಗೆ ಸಂಬಳ ಕೂಡ ದುಡ್ಡಿಲ್ಲ. ಬಿಸ್ನೆಸ್ ಭಾಳ ಕಷ್ಟ ಆಗಿತ್ತು. ಭಾಳ ಅಂದರೆ ನನಗೆ ನಾವು
ನೋಡಿ ಈಗ ಏನಾಗುತ್ತೆ ಅಂದರೆ ಎಷ್ಟೋ ಸಾರಿ ಬಿಸ್ನೆಸ್ ಮಾಡೋಕೆ ಹೊರಟಾಗ ನಾವು ಆದರ್ಶ ಪ್ಯಾಷನ್ ಇಟ್ಕೊಂಡು ಹೋಗ್ತೀವಿ, ಬಿಸ್ನೆಸ್ ನೋಡೋಕೆ ಹೋಗಲ್ಲ. ಬಿಸ್ನೆಸ್ ಸರ್ವೈವ್ ಆಗಬೇಕು ಅಂದರೆ ನಮ್ಗಲ್ಲಿ ಕಮರ್ಷಿಯಲ್ಸ್ ವರ್ಕ್ ಆಗಬೇಕು, ಇಲ್ಲ ಅಂದ್ರೆ ಸಸ್ಟೈನ್ ಆಗಲ್ಲ. ನೀವು ಕಾಡಿ ಬೇಡಿ ಜನರ ಹತ್ರ ಬೇಡಿ ದುಡ್ಡನ್ನ ಎಷ್ಟು ದಿನ ಅಂತ ಬಿಸ್ನೆಸ್ ನಡೆಸೋಕ್ಕಾಗತ್ತೆ? ನನ್ನ ಬಿಸ್ನೆಸ್ ಅದೇ ಪ್ರಾಬ್ಲಮ್ ಆಗಿತ್ತು. ನನಗೆ ಜನರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಈ ಬಿಸ್ನೆಸ್ನ ಹೆಂಗೆ ಕಟ್ಟಬೇಕು ಅನ್ನೋದ್ರಲ್ಲಿ ನಾನು ಸ್ವಲ್ಪ ಹಿಂದೆ ಬಿಟ್ಟಿದ್ದೆ. ಆಮೇಲೆ ಏನಾಯಿತು, ವೈಫ್ದೆಲ್ಲ ಗೋಲ್ಡ್ ಇಡಕ್ಕೆ ಶುರು ಮಾಡಿದೆ. ಇದು ಒಂದು ಗೋಲ್ಡ್ ಇದರಲ್ಲಿ ಲೋನ್ ಕಂಪ್ನಿಯಲ್ಲಿ ಇಡಕ್ಕೆ ಶುರು ಮಾಡಿದೆ. ಗೋಲ್ಡ್ ಲೋನ್ ಕಂಪ್ನಿಯಲ್ಲಿ ಇಟ್ಟು ಗೋಲ್ಡ್ನೆಲ್ಲ ಇದು ಸಾಲ ತೊಗೊಂಡು ನಮ್ಮ ಎಂಪ್ಲಾಯೀಸಿಗೆ ಸಂಬಳ ಕೊಡೋಕ್ಕೆ ಶುರು ಮಾಡಿದೆ. ಡಿಸೆಂಬರ್ ತಿಂಗಳಲ್ಲಿ, ಡಿಸೆಂಬರ್ ಫಸ್ಟ್ ವೀಕಲ್ಲಿ ನವೆಂಬರ್ ಸ್ಯಾಲ್ರಿ ಕೊಡಬೇಕಿತ್ತು. ನನ್ನ ಹತ್ರ ಏನೂ ದುಡಿಲಿಲ್ಲ. ನನ್ನ ವೈಫಿಂದು ಎಲ್ಲ ಗೋಲ್ಡು, ಅವಳದೊಂದು ಮಂಗಲಸೂತ್ರ ಮತ್ತು ಇಯರಿಂಗ್ ಬಿಟ್ಟು ಬೇರೆ ಎಲ್ಲ ಅಡ ಇಟ್ಟು 36 ಜನ ಎಂಪ್ಲಾಯೀಸ್ ಇದ್ದರು. ಬೇರೆ ಆಫೀಸ್ ದುಡ್ಡನ್ನೆಲ್ಲ ಅಡ್ಜಸ್ಟ್ ಮಾಡಿ ಸಂಬಳ ಕೊಟ್ಟೆ. ನನಗೆ ನಾನೊಂಥರ ತ್ಯಾಗ ಮಾಡಿದ್ದೀನಿ, ನನ್ನ ಎಂಪ್ಲಾಯೀಸ್ ನನ್ನ ಅರ್ಥ ಮಾಡ್ಕೋತಾರೆ ಅಂತ. ಬೆಳಿಗ್ಗೆ ಆಫೀಸಿಗೆ ಬರ್ತೀನಿ, 36 ಜನದಲ್ಲಿ 20 ಜನ ಹೊಡೋಗಿದ್ರು. ಬರೀ 11 ಜನ ಉಳಿದಿದ್ದು. 25 ಜನ ಬೇರೆ ಬೇರೆ ಕಾರಣ ಕೊಟ್ಟು ಕೆಲಸ ಬಿಟ್ಟು ಹೋಗಿದ್ರು. ಆಮೇಲೆ ನನಗನ್ನಿಸ್ತು, ಇನ್ನು ಮುಂದೆ ಹೇಗಿದ್ರು ಕಡಿಮೆ ಜನ ಇದ್ದಾರೆ, ಹೇಗಾದ್ರು ಮಾಡಿ ಬದುಕಲೇಬೇಕು, ಇನ್ಯಾರ ಹತ್ರನೂ ಸಾಲ ಕೇಳೋಕ್ಕಿಲ್ಲ ಅಂತ. ಈ ಮಧ್ಯದಲ್ಲಿ ಏನಾಯಿತು, ನಮ್ಮ ಅಪ್ಪ ಮತ್ತು ನನ್ನ ಮಾವ, ನನ್ನ ವೈಫ್ ತಂದೆ ಬೆಂಗಳೂರಿಗೆ 3 ಸರಿ ಬಂದಿದ್ದರು. ನಿನ್ಗೆ ಎಲ್ಲೆಲ್ಲಿ ಸಾಲ ಇದೆ ಹೇಳು ಮಾರಾಯ, ಎಲ್ಲ ತೀರಿಸ್ತೀವಿ, ನೀನು ಇದನ್ನು ಕ್ಲೋಸ್ ಮಾಡಿ ನೀ ಬೇಕಾದ್ರೆ MBA ಮಾಡೋಕ್ಕೆ ಹೋಗ್ತೀಯ, MBAಗೆ ಹೋಗು. ನಾನು ಯೂನಿವರ್ಸಿಟಿ ಫಸ್ಟ್ ರ್ಯಾಂಕು BBM ಅಲ್ಲಿ. ಬಟ್ MBA ಮಾಡಬೇಕು ಅಂತ ಬೆಂಗಳೂರಿಗೆ ಬಂದವನು ಕೆಲಸ ತೊಗೊಂಡು ಈ ಥರ ಶುರು ಮಾಡಿಬಿಟ್ನಲ್ಲ, ಅವ್ರಿಗೆ ಅದೊಂದು ಬೇಜಾರಿತ್ತು. ನೀ MBAಗೆ ಹೋಗ್ತೀಯ, ಓದಿಸ್ತೀವಿ ನಾವು, ಅಥವಾ ನೀ ಕೆಲಸ ಮಾಡು ಬೇರೆ. ಹೇಗಿದ್ರು ಮೊದಲು ಒಳ್ಳೆ ಸ್ಯಾಲ್ರಿ ಇತ್ತು, ಚೆನ್ನಾಗಿತ್ತು. ಹಾಗಾಗಿ ಹಾಗೆ ಹೇಳಿದ ತಕ್ಷಣ ನಾನು ನಾನು ಇದನ್ನು ಶುರು ಮಾಡಿದ್ದೀನಿ, ಇದನ್ನು ಬೆಳೆಸ್ತೀನಿ, ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಾನು ಬಿಡಲ್ಲ ಅಂತೇಳಿ ಭಾಳ ಅಂದರೆ ಭಾಳ ಕಷ್ಟದಲ್ಲಿದ್ವಿ. ನನ್ನ ವೈಫ್ ದಿನ ಫೋನ್ ಮಾಡ್ಕೊಂಡು ಅಪ್ಪ ಅಮ್ಮನ ಹತ್ರ ಅಳೋದು ಎಲ್ಲ ಆಗ್ತಿತ್ತು. ಆಮೇಲೆ ನಾನೇನು ಮಾಡಿದೆ, ಬಿಡೋದು ಬೇಡ ಅಂತೇಳಿ ಹೇಗೋ ಮಾಡ್ತೀನಿ ಅಂತ ಒಂದು ಛಲದಲ್ಲಿ ಒಪ್ಕೊಂಡೆ. ಮತ್ತು ನಾನು ಅವ್ರ ಹತ್ರ ದುಡ್ಡು ಕೇಳಿಲ್ಲ. ಆದರೆ ಅವ್ರಿಗೆ ಏನಂತ ಗೊತ್ತಿಲ್ಲ, ನನ್ನ ಅಕೌಂಟಿಗೆ ನಮ್ಮ ಮಾವ 10 ಲಕ್ಷ ರೂಪಾಯಿ ಹಾಕಿದ್ರು. 10 ಲಕ್ಷ ರೂಪಾಯಿ ಹಾಕಿದ ಮೇಲೆ ಏನು ಅವತ್ತು ನಾನು ಡಿಸೈಡ್ ಮಾಡಿದೆ, ಇನ್ನಂತೂ ಯಾರ ಹತ್ರನೂ ಕೇಳೋಕ್ಕಾಗಲ್ಲ, ಇದ್ದಿದ್ರಲ್ಲಿ ಹೇಗೋ ಮ್ಯಾನೇಜ್ ಮಾಡಬೇಕು ಅಂತ ಶುರು ಮಾಡಿದ್ವಿ. ಪುಣ್ಯಕ್ಕೆ ಈಗ 25 ಜನನು ಬಿಟ್ಟೋಗಿದ್ರಲ್ಲ, ಸ್ಯಾಲ್ರಿ ಎಲ್ಲ ಕಡಿಮೆ ಆಗಿತ್ತು, ಬಿಸ್ನೆಸ್ ಒಂದು ಮಟ್ಟಕ್ಕೆ ಬಂತು. ಫೆಬ್ರವರಿ ಅಷ್ಟೊತ್ತಿಗೆ ನಾನು ಅಲ್ಲಿಂದಲ್ಲಿಗೆ ಆಗೋಕ್ಕೆ ಶುರು ಆಯಿತು. ಆಮೇಲೆ ಏನು ಮಾಡಿದೆ, ಫೆಬ್ರವರಿ ಎಂಡಿಗೆ ಎಕನಾಮಿಕ್ ಟೈಮ್ಸಲ್ಲಿ ಒಬ್ಬ ಇನ್ವೆಸ್ಟರ್ ಬಗ್ಗೆ ಓದಿದೆ. ಆಮೇಲೆ ಅವ್ರನ್ನ ಲಿಂಕ್ಡ್ಇನಲ್ಲಿ ರೀಚ್ ಮಾಡಿ ಅವ್ರಿಗೆ ಕೇಳಿದೆ, ನಾನು ನಿಮಗೆ ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ದೀನಿ, ಇನ್ವೆಸ್ಟ್ ಮಾಡಬೇಕು ಅಂತ, ಮೀಟ್ ಮಾಡ್ಬೋದು ಅಂತ ಕೇಳಿದೆ. ಬಂದು ಮೀಟ್ ಮಾಡೋ ಅಂದರು. ಹೋಗಿ ಮೀಟ್ ಮಾಡಿದೆ, ರವೀಂದ್ರ ಕೃಷ್ಣಪ್ಪ ಅಂತ ಹೇಳಿ. ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಅವರು ಫಸ್ಟ್ ಮೀಟಿಂಗಲ್ಲೇ ನಾನು ಇನ್ವೆಸ್ಟ್ ಮಾಡ್ತೀನಪ್ಪ ನಿನ್ನ ಬಿಸ್ನೆಸ್ಸಿಗೆ ಅಂತ ಕನ್ಫರ್ಮ್ ಮಾಡಿದ್ರು. 2ನೇ ಮೀಟಿಂಗಲ್ಲಿ ಮತ್ತೊಬ್ಬರು ಶೇಖರ್ ಕಿರಾಣಿ ಅಂತ ಇನ್ನೊಬ್ರು ಇನ್ವೆಸ್ಟರ್ನ ಕರ್ಕೊಂಬಂದರು. 3ನೇ ಮೀಟಿಂಗಲ್ಲಿ ಟರ್ಮ್ ಶೀಟ್ ಸೈನ್ ಆಯಿತು. ನನಗೆ ಏಪ್ರಿಲ್ ಎಂಡಿಗೆ ದುಡ್ಡು ಬಂತು 2011ಕ್ಕೆ. ಆಮೇಲಿಂದ ತಿರುಗಿ ನೋಡಿದ್ದಿಲ್ಲ. ಅಲ್ಲಿ ತನಕ ನಾನು ಸಂಬಳ ತಗೊಂಡಿರಲಿಲ್ಲ. 2008 ನಾನು ಕಂಪ್ನಿ ಶುರು ಮಾಡಿದೆ ಸೆಪ್ಟೆಂಬರಲ್ಲಿ. 2009 ಏಪ್ರಿಲಿಗೆ ನಾನು ಕಂಪ್ನಿಗೆ ಫುಲ್ ಟೈಮ್ ಬಂದೆ. 2011 ಏಪ್ರಿಲ್ ನಾನು ಫಸ್ಟ್ ಸಂಬಳ ತೊಗೊಂಡಿದ್ದೆ, ಅಂದರೆ 2 ವರ್ಷ ಆದಮೇಲೆ. ಅಲ್ಲಿ ತನಕ ನಾನು ₹1 ಸಂಬಳ ಕೂಡ ತೊಗೊಂಡಿರಲಿಲ್ಲ. ಆಮೇಲಿಂದ ತಿರುಗಿ ನೋಡಿಲ್ಲ. ಇವತ್ತು ಭಾಳ ದೂರ ಬಂದಿದ್ದೀವಿ. ವೆರಿ ನೈಸ್, ದಿಟ್ಸ್ ವಂಡರ್ಫುಲ್. ನಾನು ಒಂದೀಗ ಮುಂದೆ ಅಂದರೆ ಈಗ ಅಲ್ಲಿಂದ 2011ರಿಂದ ಇಲ್ಲಿಗೆ ಬಂದಿರೋದ್ರ ಬಗ್ಗೆ ಮತ್ತು ಮುಂದಿನ ಹಾದಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ. ಸಂಕ್ಷಿಪ್ತವಾಗಿ ನನಗೇನು ಹೇಳಿ ಅಂದರೆ, ನೀವು ಈಗ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕೂಡ ಏರಿಳಿತಗಳು ಇದ್ದೇ ಇರ್ತವೆ ಮತ್ತು ಒಂದಷ್ಟು ಪಾಠಗಳು ಕಲಿಯೋದು ಇದ್ದೇ ಇರುತ್ತೆ. ಬಟ್ ನೀವು ಅಷ್ಟೊಂದೆಲ್ಲ ಅನುಭವ ಇದ್ದು ಕೂಡ ನೀವು ಅಂದರೆ 2008ರಿಂದ 2011ವರೆಗೆ ಏನು ಕಷ್ಟ ಅನುಭವಿಸಿದ್ರಲ್ಲ, ಅದಕ್ಕೆ ನೀವು ಮಾಡಿರಬಹುದಾದ ತಪ್ಪುಗಳೇನು? ವಾಟ್ ವರ್ ದ ಮಿಸ್ಟೇಕ್ಸ್ ದಟ್ ಯು ನನಗೆ ನಾನು ಯಾವಾಗಲೂ ಕೇಳ್ಕೊತೀನಿ. ನಾನು ಇವತ್ತು ಯಾಕಂದರೆ 2008ರಲ್ಲಿ 2010ರಲ್ಲಿ ಶುರು ಮಾಡಿದ ಕಂಪ್ನಿಗಳೆಲ್ಲ ಇವತ್ತು 10,000 ಕೋಟಿ 5,000 ಕೋಟಿ ಅಂತಾರೆ. ಆ ಮಟ್ಟಿಗೆ ನೋಡಿದ್ರೆ ನನ್ನ ಗ್ರೋತ್ ನನಗೇನು ಹೆಮ್ಮೆ ಅನ್ಸಲ್ಲ. ಆದರೆ ನಾನು ಕೇಳ್ಕೊತೀನಿ, ನಾನು ಒಬ್ಬ ವ್ಯಕ್ತಿ ಸೋಲೋಕೆ ಏನು ಕಾರಣ, ಅಥವಾ ಒಬ್ಬ ವ್ಯಕ್ತಿ ತಕ್ಕ ಮಟ್ಟಿಗೆ ಆಗದೆ ಇರೋಕೆ ಏನು ಕಾರಣ, ಅನ್ಕೊಂಡಾಗ ಆಗದೆ ಇರೋಕ್ಕೆ 4 ಕಾರಣಗಳು. ಒಂದು, ನಮಗೆ ಓವರ್ ಕಾನ್ಫಿಡೆನ್ಸ್. ಓಕೆ, ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡ್ತೀನಿ. 2ನೇ ತಪ್ಪು, ನನಗೆ ಸರಿಯಾದ ಗುರಿಗಳಿಲ್ಲ. ಒಂದೇ ಬಹಳ ಓವರ್ ಆಂಬಿಷಿಯಸ್ ಗುರಿಗಳು ಅಥವಾ ಸರಿಯಾದ ಗುರಿಗಳಿಲ್ಲ. 3ನೇದು ಸೋಂಬೇರಿತನ. ಈ ಸೋಂಬೇರಿತನದಲ್ಲಿ 2 ಥರ ಇದೆ. ಒಂದು, ನನಗೆ ಫಿಸಿಕಲ್ ಸೋಂಬೇರಿತನ, ಅಂದರೆ ನನಗೆ ಎದ್ದೇಳಕ್ಕೆ ಕಷ್ಟ. ಇನ್ನೊಂದು ಮೆಂಟಲ್ ಲೇಸಿನೆಸ್, ಅಂದರೆ ಮೈಂಡಲ್ಲಿ ಯೋಚನೆ ಮಾಡೋಕ್ಕೆ, ಥಿಂಕ್ ಮಾಡಿ ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಒಂದು ನಿರ್ಧಾರ ತಗೊಳೋಕೆ ಬದಲು ಯೋಚನೆ ಮಾಡಬೇಕಲ್ಲ, ಮಾಡಲ್ಲ. ಈ 4ನೇ ತಪ್ಪೇನೆಂದರೆ, ನನಗೆ ಕೇಪಬಿಲಿಟಿ ಇಲ್ಲ. ಕೇಪಬಿಲಿಟಿ ಅಂದರೆ ನನಗೆ ಸಾಮರ್ಥ್ಯ ಇಲ್ಲ, ಬೇರೆ ಬೇರೆ ಥರದ ಸಾಮರ್ಥ್ಯ. ನನ್ನ ಕತೆ ಏನಾಯಿತು ಅಂದರೆ, ನನಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಈ ಊರಿಂದ ಬಂದಲ್ಲ, ನಾನು ಎಲ್ಲ ಗೊತ್ತಿತ್ತು ಅಂತ ಹೇಳಿ ನನಗೆ ಆ ಓವರ್ ಕಾನ್ಫಿಡೆನ್ಸ್ ಇನಿಷಿಯಲಿ ಜಾಸ್ತಿ ಆಗ್ಬಿಡ್ತು. ನನಗೆಲ್ಲ ಗೊತ್ತು ಅಂತ. ನಾನು ತಪ್ಪು ಮಾಡಿದ್ದಲ್ಲಿ ಫಸ್ಟು.
ಎರಡನೇ ತಪ್ಪು ಏನು ಅಂದರೆ ನನ್ನ ಕೇಪಬಿಲಿಟಿನ ನಾನು ಡೆವಲಪ್ ಮಾಡ್ಕೊಳಕ್ಕೆ ಶುರು ಮಾಡಿಲ್ಲ. ಯಾವಾಗ ಸರಿಯಾಗಿ ಪೆಟ್ಟು ಬಿತ್ತಲ್ಲ 2010ರಲ್ಲಿ ಅಂದರೆ ಕಾಡಿ ಬೇಡಕ್ಕೆ ಶುರು ಮಾಡಿದ್ನಲ್ಲ, ಆವಾಗ ನನಗೆ ನಿಜವಾದ ಅರ್ಥ ಆಯಿತು. ಅಂದರೆ ನನಗೆ ಏನು ನನ್ನ ಹತ್ರ ಇದೆ ಅದನ್ನ ನಿಜವಾದ ಆಸ್ತಿ ಅಲ್ಲ, ಎಲ್ಲ ಕಳ್ಕೊಂಡ್ರೆ ಏನು ಸಂಪಾದನೆ ಮಾಡೋಕ್ಕೆ ತಾಕತ್ತಿದೆಯಲ್ಲ ಅದು ನಿಜವಾದ ಆಸ್ತಿ. ಆ ಆಸ್ತಿಯನ್ನು ಸಂಪಾದನೆ ಮಾಡಬೇಕು, ಬೇರೆಲ್ಲ ಆಟೋಮೆಟಿಕಲಿ ಬರುತ್ತೆ ಅಂತ ಶುರು ಮಾಡಿದೆ. ಆವಾಗಿಂದ ನಾನು ಒಂದು ಕಮಿಟ್ಮೆಂಟ್ ಮಾಡಿದ್ದೇನೆ ಅಂದರೆ ಪ್ರತಿ ವೀಕ್ ಒಂದು ಹೊಸ ಬುಕ್ ಓದಬೇಕು, ಈ ಥರ. ಮತ್ತು ಬೇರೆ ಬಿಸ್ನೆಸ್ ಮೆನ್ಗಳನ್ನ ಮೀಟ್ ಮಾಡಬೇಕು, ಅವ್ರ ಬಗ್ಗೆ ತಿಳ್ಕೊಬೇಕು, ಅವರ ಇಂಟರ್ವ್ಯೂಗಳನ್ನ ವಾಚ್ ಮಾಡಬೇಕು. ಹೀಗೆ ಭಾಳಷ್ಟು ಪ್ರಿಪ್ರೇಷನ್ ಶುರು ಮಾಡಿದೆ. ಇವತ್ತು ನನ್ನನ್ನು ಮುಂದೆ ನಡ್ಸ್ಕೊಂಡು ಹೋಗ್ತಾ ಇರೋದು ಅದು. ವೆರಿ ನೈಸ್ ಸರ್. ಅಪ್ಡೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ 2011ರಿಂದ 2020 ಅಂದರೆ 2008ರಿಂದ 2020 12 ವರ್ಷ. ಸೊ 11ರಿಂದ 20 ಅಂದರೆ 9 ವರ್ಷಗಳ ಕಾಲ ಸಕ್ಸಸ್ಫುಲ್ ಆಗಿ ನಡೆದು ಈಗ ಇನ್ನೊಂದು ಹಂತಕ್ಕೆ ರೀಚ್ ಆಗಿದೆ. ಬಟ್ ಇನ್ನೂ ಪೊಟೆನ್ಷಿಯಲ್ ತುಂಬ ಇದೆ ನೀವು ಹೇಳೋ ಪ್ರಕಾರ. ಸೊ ಈ 11ರಿಂದ ಈವರೆಗಿನ ಜರ್ನಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಮೈಲ್ ಸ್ಟೋನ್ಸ್ ಅಂತ ಕರಿತೀವಲ್ಲ, ಆ ಥರದ್ದು ಏನೆಲ್ಲ ಆಗಿದೆ? ಸೊ 2011 ನಾವು ಫಸ್ಟ್ ಇನ್ವೆಸ್ಟ್ಮೆಂಟ್ ಆಯಿತು. ಅದಾದ್ಮೇಲೆ ನನಗೆ ಮೇನ್ ಸಮಸ್ಯೆ ಏನಂದರೆ ನಾನು ಫಿನಾನ್ಷಿಯಲ್ ಅಡ್ವೈಸಿಂಗ್ ಪ್ರತಿಯೊಬ್ಬರಿಗೂ ಕೊಡಬೇಕು. ಹೆಂಗೆ ಕೊಡೋದು? ನಾನು 4 ಬಿಸ್ನೆಸ್ ವರ್ಟಿಕಲ್ಸ್ ಇತ್ತು. ಒಂದು ನ್ಯೂಸ್ ಪೇಪರ್ ಮಾಡ್ತಿದ್ವಿ, ಇನ್ನೊಂದು ಮನಿ ಸ್ಕೂಲ್ ಅಂತ ಕಾಲೇಜ್ ಮಕ್ಕಳಿಗೆ ಎಜುಕೇಶನ್ ಮಾಡ್ತಿದ್ವಿ, ಇನ್ನೊಂದು ಸ್ಟಾಕ್ ಟಿಪ್ಸ್ ಮಾಡ್ತಿದ್ವಿ, ಮತ್ತೆ ಈ ಫೋನಲ್ಲಿ ಅಡ್ವೈಸ್ ಮಾಡ್ತಿದ್ವಿ. ನಾವು ಇನ್ವೆಸ್ಟ್ಮೆಂಟ್ ಆಗ್ತಿದ್ದಂಗೆ ತಗೊಂಡಿದ್ದ ಫಸ್ಟ್ ಡಿಸಿಷನ್ ಏನಂದರೆ ಈ 80% ರೆವಿನ್ಯೂ ಬರ್ತಿತ್ತಲ್ಲ, ನ್ಯೂಸ್ ಪೇಪರು, ಸ್ಟಾಕ್ ಟಿಪ್ಸು, ಮನಿ ಸ್ಕೂಲ್, ಆ 3 ಕ್ಲೋಸ್ ಮಾಡೋಣ ಅಂತ ಕ್ಲೋಸ್ ಮಾಡಿದ್ವಿ. ಅದು ಭಾಳ ದೊಡ್ಡ ನಿರ್ಧಾರ. ಅದನ್ನು ಇದ್ದಿದ್ರೆ ನಾವು ಇಷ್ಟು ದೂರ ಬರ್ತಿರ್ಲಿಲ್ಲ. ಯಾಕಂದರೆ ಅದೇ ಹೇಳ್ತಾರಲ್ಲ, ಜಾಕ್ ಆಫ್ ಆಲ್ ಟ್ರೇಡ್ ಇಸ್ ಮಾಸ್ಟರ್ ಆಫ್ ನನ್ ಅಂತ. ಹಾಗಾಗಿ ನಾವೇನಾಗಿದ್ವಿ, ಒಂದರಲ್ಲಿ ನಾವು ಎಕ್ಸ್ಪರ್ಟ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಾಗಾಗಿ ಆನ್ ಕಾಲ್ ಫಿನಾನ್ಷಿಯಲ್ ಇಶ್ಯೂ ಮಾಡ್ತೀವಿ. ಬಟ್ ಆದರೆ ಆನ್ ಕಾಲ್ ಫಿನಾನ್ಷಿಯಲ್ ಅಡ್ವೈಸ್ ಅಂದರೆ ದೇಶದ ಬೇರೆ ಬೇರೆ ಮೂಲೆಗಳಿಂದ ಜನ ನಮ್ಗೆ ಅಡ್ವೈಸಿಂಗಿಗೆ ಫೋನ್ ಮಾಡ್ತಾರೆ. ಆದರೆ ಅವ್ರು ಮಾಡಿದಾಗ ಅವರ ಭಾಷೆಯಲ್ಲಿ ಅವರ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ನಾನು ಆನ್ಸರ್ ಮಾಡಬೇಕು. ನನ್ನ ಎಂಪ್ಲಾಯೀಸಿಗೆ ನಾನು 3 ತಿಂಗಳು ಟ್ರೈನಿಂಗ್ ಕೊಡಬೇಕಿತ್ತು. ಇಲ್ಲಾಂದ್ರೆ ಅವ್ರ ಹತ್ರ ಆಗಲ್ಲ. ಈ 3 ತಿಂಗಳು ಟ್ರೈನಿಂಗ್ ಕೊಡೋದನ್ನ 1 ವಾರಕ್ಕೆ ತರಿಸ್ಬೇಕು. ಇಲ್ಲಾಂದ್ರೆ ನಾವು ಬಿಸ್ನೆಸ್ನ ಬೆಳ್ಸೋಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡೋದು? ಅದಕ್ಕೋಸ್ಕರ ಟೆಕ್ನಾಲಜಿ ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿದ್ವಿ. ಇವತ್ತು ಈ ಅಡ್ವೈಸಿಂಗ್ ಹೆಂಗಾಗುತ್ತೆ ಅಂದರೆ, ನೀವು ಒಬ್ಬ ಫ್ರೆಶ್ ಗ್ರ್ಯಾಜುಯೇಟ್ನ ನಂಗೆ ಕೊಟ್ಟರೆ 1 ವಾರದಲ್ಲಿ ನೀವು ಎಂಥದ್ದೇ ಕ್ವಶನ್ ಕೇಳಿದ್ರೆ ಅವ್ನು ಆನ್ಸರ್ ಹೇಳ್ತಾನೆ. ಹೇಗೆ ನಮ್ಮ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಮಾಡುತ್ತೆ. ಅವ್ರ ಕೆಲಸ ಏನಂದ್ರೆ, ನಾವು ಒಂದು ವೆಲ್ತ್ ಪೀಡಿಯಾ ಅಂತ ರೆಡಿ ಮಾಡಿದ್ದೀವಿ. ನಿಮಗೆ ವಿಕಿಪೀಡಿಯಾ ಇದ್ದಂಗೆ ವೆಲ್ತ್ ಪೀಡಿಯಾ ಅಂತ. ಈ ವೆಲ್ತ್ ಪೀಡಿಯಾ ಏನು ಮಾಡುತ್ತೆ ಅಂದರೆ, ಈ ಮನಿ ಡಾಕ್ಟರ್ಸ್ ಅಂತೀವಿ ನಾವು, ಇವ್ರನ್ನ ಮನಿ ಅಡ್ವೈಸ್ ಮಾಡ್ತಾರಲ್ಲ ಅವರಿಗೆ, ಅವ್ರು ಏನು ಮಾಡ್ತಾರೆ, ವೆಲ್ತ್ ಪೀಡಿಯಾ ಮತ್ತು ಮನಿ ಡಾಕ್ಟರ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಅದನ್ನು ಯೂಸ್ ಮಾಡಿಕೊಂಡು ಜನರು ಕಾಲ್ ಮಾಡಿ ಅಡ್ವೈಸ್ ಕೇಳ್ತಿದ್ದಂಗೆ ಅವ್ರಿಗೆ ಬೇಕಾದ ಅಡ್ವೈಸ್ನ ಕೊಡ್ತಾರೆ. ನಾವಿವತ್ತು 11 ಭಾಷೆಯಲ್ಲಿ ದಿನಕ್ಕೆ 35,000 ಜನಕ್ಕೆ ಅಡ್ವೈಸ್ ಮಾಡ್ತೀವಿ. ಸೊ ಅದು ಫಸ್ಟ್ ಮೈಲ್ ಸ್ಟೋನ್, ಟೆಕ್ನಾಲಜಿ ಬಿಲ್ಡ್ ಮಾಡಿದ್ದು. ಈ ಟೆಕ್ನಾಲಜಿ ಬಿಲ್ಡ್ ಮಾಡಿದ್ರಿಂದ ನನಗೆ ಎರಡನೇದೊಂದು ದೊಡ್ಡ ಹೆಲ್ಪ್ ಆಯಿತು. ಏನಂದರೆ 2014ಕ್ಕೆ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದಂಗೆ ಅವರು ಜನ್ಧನ್ ಯೋಜನಾ ಅಂತ ಅನೌನ್ಸ್ ಮಾಡಿದ್ರು. ನಾವು ಜನ್ಧನ್ ಯೋಜನಾ ಅನೌನ್ಸ್ ಮಾಡ್ತಿದ್ದಂಗೆ ನಾನು ಅನಂತಕುಮಾರ್ ಸರ್ ಅವರ ಆಫೀಸಿಗೆ ಹೋಗಿ ಭೇಟಿ ಮಾಡಿದ್ವಿ. ಸರ್, ಹೀಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ಶುರು ಮಾಡಿದ್ದೀರಲ್ಲ, ಭಾಳ ಒಳ್ಳೆಯ ಕಾರ್ಯಕ್ರಮ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಬ್ಯಾಂಕ್ ಅಕೌಂಟ್ ಬೇಕಿತ್ತು. ಆದರೆ ಆ ಟೈಮಲ್ಲಿ ಒಂದು 20 ಕೋಟಿ ಜನ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದರು. ಬ್ಯಾಂಕ್ ಅಕೌಂಟೇ ಇರಲಿಲ್ಲಲ್ಲ 20 ಕೋಟಿ ಜನಕ್ಕೆ. ಅವ್ರಿಗೆ ಹಣಕಾಸಿನ ನಿರ್ವಹಣೆ ಬಗ್ಗೆ ಎಷ್ಟು ಗೊತ್ತುಂಟು? ಬರೀ ಬ್ಯಾಂಕ್ ಅಕೌಂಟ್ ಕೊಟ್ಟರು ಸಾಕಾ? ಎಜುಕೇಷನ್ ಕೊಡಬೇಕಲ್ಲ ಅಂತ ಹೇಳಿದ್ವಿ. ಪುಣ್ಯಾತ್ಮ ಏನು ಮಾಡಿದ್ರು ಗೊತ್ತಾ? ನಮ್ಮ ಎದುರುಗಡೆನೇ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಫೋನ್ ಮಾಡಿ ಅಲ್ಲಿ ಅನುರಾಗ್ ಜೈನ್ ಅಂತ ಹೇಳಿ ಈ ಜನ್ಧನ್ ಯೋಜನೆಯ ರೂವಾರಿ, ಅವ್ರ ಹತ್ರ ಹೇಳಿದ್ರು, ನಾನೊಬ್ಬ ಹುಡುಗನ ಕಳಿಸ್ತೀನಿ, ಇವರು ಅವ್ರನ್ನ ಭೇಟಿ ಮಾಡ್ಬೇಕು ನೀವು ಅಂತ ಹೇಳಿದ್ರು. ಅವ್ರು ಅನುರಾಗ್ ಜೈನು ನಮಗೆ 10 ನಿಮಿಷ ಕೊಡ್ತೀನಿ ರೀ ಅಂತ ಹೇಳಿ ಮೀಟ್ ಮಾಡಿದ್ರು ಫಸ್ಟು. ಆಮೇಲೆ 1.5 ಗಂಟೆಗೆ ನಮ್ಮ ಕತೆ ಕೇಳಿದ್ರು, ನಮ್ಮ ಟೆಕ್ನಾಲಜಿಯನ್ನು ನೋಡಿದ್ರು. ಆಮೇಲೆ ಫಿನಾನ್ಸ್ ಮಿನಿಸ್ಟ್ರಿಗೆ ಹೇಳಿ ನಮಗೊಂದು ಪೈಲಟ್ ಪ್ರಾಜೆಕ್ಟ್ ಕೊಟ್ಬಿಟ್ರು. ಆಮೇಲೆ ನಾವು ಜನ್ಧನ್ ಅಕೌಂಟ್ ಹೋಲ್ಡರ್ಸ್ಗೆ ಫಿನಾನ್ಷಿಯಲ್ ಅಡ್ವೈಸಿಂಗ್ ಕೊಡೋಕ್ಕೆ ಶುರು ಮಾಡಿದ್ವಿ. ನಮ್ಮ ಕನ್ನಡ ವೆಟ್ರನ್ ಆ್ಯಕ್ಟರ್ ರವಿಚಂದ್ರನ್ ಸರು ನಮಗೆ, ನನಗೆ ದುಡ್ಡೇನು ಬೇಡ ಮಾರಾಯ, ದೇಶಕ್ಕೆ ಒಳ್ಳೇದಾಗತ್ತಲ್ಲ ಅಂತೇಳಿ ಕೈ ಜೋಡಿಸಿದ್ರು. ಹಲೋ, ನಾನು ನಿಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮಾತಾಡ್ತಿರೋದು. ನಮ್ಮನ್ನೇ ನಂಬ್ಕೊಂಡಿರೋ ಫ್ಯಾಮಿಲಿ ನಾವು ಇರೋವಾಗ್ಲೂ ಚೆನ್ನಾಗಿರ್ಬೇಕು, ನಾವು ಇಲ್ದಿದ್ರು ಚೆನ್ನಾಗಿರ್ಬೇಕು. ಜೀವನ ಅನ್ನೋದು ಒಂದು ಹುಚ್ಚು ಕುದುರೆ ಇದ್ದಂತೆ. ವಿಧಿ ಆಡೋ ಹುಡುಗಾಟದ ಮಧ್ಯೆ ನಾವು ಹುಷಾರಾಗಿರ್ಬೇಕಲ್ವಾ? ಜೀವನಕ್ಕೆ ಒಂದು ಪಾಲಿಸಿ ಇರಬೇಕು, ಈ ಜೀವಕ್ಕೂ ಒಂದು ಪಾಲಿಸಿ ಇರಬೇಕು. ನಿಮ್ಗೊಂದು ಟರ್ಮ್ ಇನ್ಶೂರೆನ್ಸ್ ಇದ್ರೆ ನಿಮ್ಮ ಫ್ಯಾಮಿಲಿ ಯಾವಾಗಲೂ ಸೇಫ್ ಆಗಿರುತ್ತೆ. ಯಾವ ರೀತಿ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಂತ IndianMoney.com ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಕಾಲ್ ಕಟ್ ಆಗೋ ಅಷ್ಟರಲ್ಲಿ ಒಂದನ್ನೇ ಒತ್ತಿ.
ನಾವು ಈ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿ ಧಾರವಾಡದಲ್ಲಿದೆ, ಅವ್ರ ಜೊತೆ ಸೇರಿಬಿಟ್ಟು ಈ ಜನ್ಧನ್ ಅಕೌಂಟ್ ಹೋಲ್ಡರ್ಗೆ ಫಿನಾನ್ಷಿಯಲ್ ಅಡ್ವೈಸಿಂಗ್ ಕೊಡೋಕೆ ಶುರು ಮಾಡಿದ್ವಿ. ಅದು ನಮ್ಮ ಟೆಕ್ನಾಲಜಿಗೆ ಸಿಕ್ಕ ಬಹಳ ದೊಡ್ಡ ಗೌರವ. ಆಮೇಲೆ ಏನಾಯಿತು, ಫಿನಾನ್ಷಿಯಲ್ ಅಡ್ವೈಸಿಂಗ್ ಶುರು ಮಾಡ್ತಾ ಇದ್ವಿ. ಇದೆಲ್ಲ ಆಗ್ತಿದ್ದಂಗೆ ನನ್ನ ಕೆಲಸವನ್ನು ಜನ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ನವರು ನೀವು ಮನಿ ಗೈಡ್ ಅಂತ ಒಂದು ಕಾಲಮ್ ಬರೀರಿ ಅಂದರು. ಅರ್ಧ ಪೇಜಿನ ಒಂದು ಪ್ರತಿ ಸೋಮವಾರ ಬರ್ತಿತ್ತು. ಈಗ ವಿಜಯವಾಣಿಯವರು ಮನಿ ಮಾತು ಅಂತ ಒಂದು ಕಾಲಮ್ನ ಸುಮಾರು 2 ವರ್ಷಕ್ಕಿಂತ ಜಾಸ್ತಿಯಿಂದ ಬರ್ತಿದ್ದಾರೆ. ಆಮೇಲೆ ನಮ್ಮ ನ್ಯೂಸ್ 18 ಚಾನಲ್ನವರು ಮನಿ ಡಾಕ್ಟರ್ ಶೋ ಅಂತ ಮಾಡೋಕ್ಕೆ ಹೇಳಿದ್ರು. ಟೈಮ್ಸ್ ನೌ ಚಾನಲ್ನವರು ಮನಿ ಡಾಕ್ಟರ್ ಶೋ ಮಾಡೋಕ್ಕೆ ಹೇಳಿದ್ರು. ಆಮೇಲೆ ಈಗ 2 ವರ್ಷದಿಂದ CNN ಮನಿ ಡಾಕ್ಟರ್ ಶೋ ಮಾಡ್ತಾ ಇದ್ದೀನಿ. There is no shortcut to become rich, but I will tell you a secret to become rich. What? The Money Doctor Show. Monday to Friday at 7:25 a.m. only on CNN News 18. ಅದು ಭಾಳ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಇದಲ್ಲದೆ ಒಂದು ಸರಿ ನನಗೆ RBI ಇಂದ ಒಂದು ಇನ್ವಿಟೇಷನ್ ಬಂತು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ. ಒಂದು ಪ್ರೋಗ್ರಾಮ್ ಇದೆ, ನೀವು ಸ್ಪೀಕರಾಗಿ ಬರಬೇಕು ಅಂತ. ನಾನು ಅಂದ್ಕೊಂಡೆ ಏನೋ ಅವ್ರ ಅಫಿಷಿಯಲ್ಸಿಗೆಲ್ಲ ಇರಬೇಕು ಒಂದು ಡಿಸ್ಕಷನ್ಗೆ ಅಂತ ಕರೆದಿದ್ದಾರೆ ಅಂದ್ಕೊಂಡೆ. ಹೋದೆ. ಬಾಂಬೆಯಲ್ಲಿ ತಾಜಲ್ಲಿತ್ತು. ಹೋಗಿ ನೋಡ್ತೀನಿ, ಅಲ್ಲಿಯ ಪಾರ್ಟಿಸಿಪೆಂಟ್ಸ್ ಯಾರಂದ್ರೆ ಎಲ್ಲ ಬ್ಯಾಂಕಿನ ಚೇರ್ಮನ್ಸು, CEOಸು. ಅವರಿಗೆ ಫಿನಾನ್ಷಿಯಲ್ ಎಜುಕೇಷನ್ ಬಗ್ಗೆ ಪಾಠ ಮಾಡೋದಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ರು. ಜೊತೆಗೆ ನನ್ನ ಜೊತೆಗಿದ್ದ ಇನ್ನೊಬ್ಬ ಸ್ಪೀಕರು RBIನ ಅವಾಗಿನ ಡೆಪ್ಟಿ ಗವರ್ನರ್ ಆದ SS ಮುಂಡ್ರಾ ಸರ್, ಅವ್ರ ಜೊತೆಗೆ ನನ್ನನ್ನು ಕೂಡ ಕರೆದಿದ್ರು. ಭಾಳ ದೊಡ್ಡ ರೆಕಗ್ನಿಷನ್ ಅದು. ಆಮೇಲೆ ವರ್ಲ್ಡ್ ಬ್ಯಾಂಕ್ನವರು ನಾವು ಮಾಡಿರೋ ಕೆಲಸವನ್ನು ರೆಕಗ್ನೈಸ್ ಮಾಡಿ ನನ್ನನ್ನು ವರ್ಲ್ಡ್ ಬ್ಯಾಂಕ್ನ ಫಿನ್ಟೆಕ್ CEO ಸಮ್ಮಿಟ್ಗೆ ಭಾರತದ ರೆಪ್ರೆಸೆಂಟೇಟಿವ್ ಆಗಿ ಇನ್ವೈಟ್ ಮಾಡಿದರು. ಸೊ ಇದೆಲ್ಲ ಈ ಲಾಸ್ಟು 9 ವರ್ಷದಲ್ಲಿ 2011ರಿಂದ ಆದ ಒಂದಷ್ಟು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ಸು. ಮತ್ತು ನಾನು ಹಳ್ಳಿಯಿಂದ ಬಂದಲ್ಲ, ನಮಗೆ ಅಪ್ಪ ಅಮ್ಮನ ಬಿಟ್ಟು ಬಂದಿದ್ನಲ್ಲ, ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದು ನೋವು ನಾವು ಎಷ್ಟೇ ಬೆಳೆದರೂ ಕೂಡ ಅಲ್ಲಿ ಅಪ್ಪ ಅಮ್ಮನ ಬಿಟ್ಟು ಬಂದು ನೋವಿದೆ. ಮತ್ತು ಅಪ್ಪ ಅಮ್ಮ ಊರು ಜಮೀನು ಬಿಟ್ಟು ಬರೋಕ್ಕೆ ರೆಡಿ ಇಲ್ಲ ಅವರು. ಹಾಗಾಗಿ ನಾನು ಕಂಪ್ನಿಯನ್ನು ಬೆಳೆಸಬೇಕು, ಕೆಲಸ ಜಾಸ್ತಿ ಅಂದರೆ ಜನ ಜಾಸ್ತಿ ಬೇಕು ಅಂದ ತಕ್ಷಣ ಯಾಕೆ ನಾವು ಎಲ್ಲರನ್ನೂ ಬೆಂಗಳೂರಿಗೆ ಕರ್ಕೊಂಬರ್ಬೇಕು, ಅದ್ರ ಬದಲು ಅವ್ರ ಊರಲ್ಲಿ ಹೋಗಿ ಕೆಲಸ ಸೃಷ್ಟಿ ಮಾಡ್ಬೋದಲ್ಲ ಅಂತ ಹೇಳಿ, ಈಗ ನೀವು ನೋಡಿದರೆ ಚಿಕ್ಕಮಗಳೂರಲ್ಲಿ, ತೀರ್ಥಹಳ್ಳಿಯಲ್ಲಿ, ಹುಬ್ಳಿಯಲ್ಲಿ, ಶಿವಮೊಗ್ಗದಲ್ಲಿ, ನಿಮಗೆ ಮಧ್ಯಪ್ರದೇಶದಲ್ಲಿ ಸಾಗರ್ ಅಂತೇಳಿ, ಅಲ್ಲಿ ಮೊಹಾಲಿ, ಜೇಮ್ಶೆಡ್ಪುರಿಗೆ ಬೇರೆ ಬೇರೆ ಸಣ್ಣ ಸಣ್ಣ ಊರುಗಳಲ್ಲಿ ನಾವು ಕೆಲಸ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಲ್ಲಿ ನಮ್ಮ ಸಣ್ಣ ಸಣ್ಣ ಆಫೀಸ್ಗಳನ್ನ ಸೆಟಪ್ ಮಾಡಿ ಅಲ್ಲಿ ಜನರಿಗೆ ಕೆಲಸ ಕೊಡೋಕ್ಕೆ ಶುರು ಮಾಡಿದ್ವಿ. ವೆರಿ ನೈಸ್ ಸುಧೀರ್, ದಿಸ್ ಇಸ್ ಅನ್ ಅಮೇಝಿಂಗ್ ಜರ್ನಿ ಅಂತ ನನಗನ್ಸುತ್ತೆ. ಸೊ ಇದು ಈ ಎಲ್ಲದರ ಏನು ಒಂದು ಜರ್ನಿನ ಮೈಲ್ ಸ್ಟೋನ್ಗಳನ್ನ ಕೇಳ್ತಾ ಇದ್ದರೆ ನಿಮ್ಮ ಇಡೀ ಲೈಫ್ನ ಒಂದು ಕಣ್ಣೆದುರುಗಡೆ ಹಿಂಗೆ ಬಂದು ಹೋಯಿತು. ಈ ಸುಧೀರ್ ಅದರ ನಮಗೆ ಒಬ್ಬ ಫಿನಾನ್ಷಿಯಲ್ ಅಡ್ವೈಸರ್, ಬಿಸ್ನೆಸ್ ಮ್ಯಾನ್ ಈ ಥರ ಗೊತ್ತಿದೆ. ಒಂದು ಸ್ವಲ್ಪ ಲೈಟ್ ಹಾರ್ಟೆಡ್ ಆಗಿ ನಾನು ಬೇರೆ ಥರದ್ದು ಯೋಚನೆ ಮಾಡ್ತಾ ಇದ್ದೆ. ಒಬ್ಬ ವ್ಯಕ್ತಿಯಾಗಿ ಯಾವ ಥರ ಸುಧೀರ್ ಅಂತ, ಯಾವ ಥರ ಸಿನಿಮಾಗಳು ನೋಡ್ತೀರಿ, ಯಾವ ಥರ ಹಾಡುಗಳನ್ನ ಕೇಳ್ತೀರಿ? ನನಗೆ ಇನ್ಫ್ಯಾಕ್ಟ್ ಕನ್ನಡ ನಿಮ್ಗೆ ಬೇರೆ ಅಂದರೆ ನೀವು ಮಾತಾಡ್ತಾ ಇರಬೇಕಾದ್ರೆ ನಿಮಗೆ ಈ ಜಗತ್ತು ಬಿಟ್ಟು ನೀವು ಬೇರೆ ಕಡೆ ನೋಡ್ತಿರಲ್ಲ ಅನ್ನೋ ಡೌಟ್ ನನಗೆ. ಇಲ್ಲ, ನಾನು ಬುಕ್ಸನ್ನು ಭಾಳ ಓದ್ತೀನಿ. ಅಂದರೆ ಎವ್ರಿ ವೀಕ್ ಒಂದು ಬುಕ್ ಓದ್ತೀನಿ. ಆಮೇಲೆ ಕನ್ನಡ ಸಿನಿಮಾ ಕೂಡ ನೋಡ್ತೀನಿ. ಭಾಳಷ್ಟು ಕನ್ನಡ ಸಿನಿಮಾಗಳು ನೋಡಿದ್ದೀನಿ. ಯಾವಾಗಲೂ ನನಗೆ ಪುರ್ಸೊತ್ತಾದಾಗೆಲ್ಲ ಕನ್ನಡ ಸಿನಿಮಾಗಳನ್ನ ನೋಡ್ತೀನಿ. ಆಮೇಲೆ ಅದ್ರ ಜೊತೆಗೆ ನನಗೇನು ಅಂದರೆ, ಸರ್ ನಮ್ಗೆ ಹಳ್ಳಿಯಿಂದ ಬಂದ್ವಲ್ಲ, ನನಗೆ ನನ್ನ ಅದೃಷ್ಟನೇ ನಾವು ತೀರ್ಥಹಳ್ಳಿಯಲ್ಲಿ ಹುಟ್ಟಿದ್ದು. ಯಾಕಂದರೆ ತೀರ್ಥಹಳ್ಳಿ ಇದೆಯಲ್ಲ, ಭಾಳ ದೊಡ್ಡ ದೊಡ್ಡ ಸಾಧಕರ ನಾಡು. ಕುವೆಂಪು ಅವ್ರು ಇರ್ಬೋದು, ಕಡಿದಾಳ್ ಮಂಜಪ್ಪ, ಶಾಂತವೇರಿ ಗೋಪಾಲ್ಗೌಡ, ಹೀಗೆ ಭಾಳ ದೊಡ್ಡ ದೊಡ್ಡ ಸಾಧಕರು ಇರೋದು. ಇಲ್ಲಿ ಬೆಂಗಳೂರಲ್ಲಿ ನಾವು ಓಡಾಡಿದಾಗ ಬೇರೆ ಬೇರೆ ರೋಡಿಗೆ ಕಡಿದಾಳ್ ಮಂಜಪ್ಪ ರಸ್ತೆ ಅಥವಾ ಶಾಂತವೇರಿ ಗೋಪಾಲ್ಗೌಡ ರೋಡು ಹೀಗೆಲ್ಲ ಇಟ್ಟಿದ್ದಾರೆ. ಕುವೆಂಪು ರೋಡು, ಕುವೆಂಪು ರಂಗಮಂದಿರ, ಕುವೆಂಪು ನಗರ, ಇದನ್ನೆಲ್ಲ ಕೇಳಿದ ತಕ್ಷಣ ಆ ಊರಿಂದ ಬಂದು ನಾಳೆ ನಮ್ಮ ಹೆಸರು ಹೀಗಿರುತ್ತಾ ಅಂತ ನಾನು ಕೇಳ್ಕೊತೀನಿ. ಅದಕ್ಕೆ ನನಗನ್ಸೋದು ಇಷ್ಟೇ, ನಾವು ನೋಡಿ ಜೀವನವನ್ನು 2 ಥರ ಮಾಡ್ಬೋದು. ಒಂದು ಬರೀ ನೆನಪುಗಳಿಗೋಸ್ಕರ, ಇನ್ನೊಂದು ನಮ್ಮ ನೆನಪುಗಳು ಮತ್ತೊಬ್ಬರಿಗೆ ಚರಿತ್ರೆಯಾಗಿ ಉಳಿಯುತ್ತೆ. ಅಂದರೆ ಆ ಚರಿತ್ರೆ ಸೃಷ್ಟಿಯಾಗುತ್ತೆ. ನಾವು ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೇನೋ ಒಂದು ಒಳ್ಳೆ ಕೆಲಸ ಮಾಡಿದರೆ ಅದು ಭಾಳ ದೊಡ್ಡ ಸಾಧನೆ ಆಗುತ್ತೆ. ನಾಳೆ 4 ಜನ ಓದ್ತಾರೆ, ಹಾಗಾಗಬೇಕು ಅಂತೇಳಿ. ನಿಮ್ಮ ಲೈಫ್ನ ಈ ಜರ್ನಿನ ಹಿಂತಿರುಗಿ ನೋಡಿದರೆ ನಿಮಗೆ ಒಂದಷ್ಟು ಹೈಸ್, ಒಂದಷ್ಟು ಲೋಸ್ ಖಂಡಿತ ನೆನಪು ಬರುತ್ತೆ, ಒಂದಷ್ಟು ವ್ಯಕ್ತಿಗಳು ನೆನಪು ಬರ್ತಾರೆ. ಸೊ ಆ ಥರದನ್ನು ನೆನೆಸ್ಕೊಂಡ್ರೆ ಸುಮ್ಮನೆ ಕೇಳ್ತಾ ಇರೋದು ನಾನು, ಒಂದು 3 ಜನ ವ್ಯಕ್ತಿಗಳು, ಅಂದರೆ 3 ಜನ ಅಂತಿರ್ಬೋದು, ಜಾಸ್ತಿನೇ ಇರ್ಬೋದು, ಈ ವ್ಯಕ್ತಿಗಳು ಇಲ್ಲದೆ ಇದ್ದಿದ್ರೆ ಇದನ್ನು ಮಾಡೋಕ್ಕಾಗ್ತಿರಲಿಲ್ಲ ಅಂತಂದರೆ ಯಾರ ಹೆಸರುಗಳನ್ನ ನೀವು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಿ? ಒಂದು ಅಫ್ಕೋರ್ಸ್ ನಮ್ಮ ಅಪ್ಪ ಅಮ್ಮ, ಈಗ ಮೇಯ್ನ್ ಅವರು ನನಗೆ ಕೊಟ್ಟ ಆ ಬೇಸಿಕ್ ಸಪೋರ್ಟಿಂಗ್ ಇರ್ಬೋದು. ಯಾಕಂದರೆ ನಮ್ಮಮ್ಮ ನಂಗೆ ಬಿಸ್ನೆಸ್ಸಿಗೆ ಇದು ಮಾಡಿದ್ದು, ನಮ್ಮಪ್ಪ ಇಂಗ್ಲೀಷ್ ಲಿಟ್ರೇಚರಲ್ಲಿ ಗ್ರ್ಯಾಜುಯೇಷನ್ ಮಾಡಿದ್ದು. ಹಾಗಾಗಿ ಅವರು ಮೇಯ್ನು ಭಾಳ ಒಳ್ಳೆ ಕತೆ ಹೇಳೋರು. ನಾನು ಚಿಕ್ಕವನಿರ್ತಾ ನಾನು ಹೇಳ್ದೆ ನಿಮಗೆ 25ಕ್ಕೆ 2 ಮಾರ್ಕ್ಸು 3 ಮಾರ್ಕ್ಸು ಬಂದರೂ ಕೂಡ ನಾನು ಯಾವತ್ತೂ ಕದ್ದು ಮುಚ್ಚಿ ಸಿಗ್ನೇಚರ್ ಹಾಕ್ಸ್ಕೊಂಡು ಹೋಗೋ ಅವಶ್ಯಕತೆ ಇರಲಿಲ್ಲ. ಮಾರ್ಕ್ಸ್ ಕಾರ್ಡಿಗೆ ನಮ್ಮಪ್ಪ ಸಿಗ್ನೇಚರ್ ಹಾಕ್ತಿದ್ರು. ನನಗೆ ಯಾವತ್ತೂ ಬೈದಿಲ್ಲ, ಹೊಡೆದಿಲ್ಲ. ಆದರೆ ಕತೆ ಹೇಳೋರು, ಬೇರೆಯವ್ರು ಸಾಧನೆ ಮಾಡಿದವ್ರ ಬಗ್ಗೆ ಎಲ್ಲ ಕತೆ ಹೇಳಿದರು. ಮತ್ತು ಅಮ್ಮ ನನಗೆ ಜೀವನದ ಬಗ್ಗೆ, ದುಡ್ಡಿನ ಬಗ್ಗೆ ಇದೆಲ್ಲ. ಇದು ಒಂದು. ಎರಡನೇದು, ನಾನು 3ನೇ ಕ್ಲಾಸಲ್ಲಿ ಇರ್ತಾ
ನನಗೆ ನಮ್ಮ ಸ್ಕೂಲಲ್ಲಿ ಗಾಂಧಿ ಜಯಂತಿ ನಡೀತಾ ಇತ್ತು. ಈ ಗಾಂಧಿ ಜಯಂತಿ ನಡೆಯುವಾಗ ಎಲ್ಲರೂ ಹಾಡು ಹೇಳೋದಕ್ಕೆ ಡ್ಯಾನ್ಸ್ ಮಾಡೋದಕ್ಕೆ ಪ್ರಿಪೇರ್ ಆಗ್ತಿದ್ರು. ನಮ್ಮ ಟೀಚರ್ ಅಶೋಕ್ ಸರ್ ಅಂತ ಇದ್ದರು. ಅವರು ನನಗೆ ನೀನು ಯಾಕೋ ಡ್ಯಾನ್ಸ್ ಮಾಡ್ತೀಯಾ, ನೀನು ಯಾಕೋ ಹಾಡು ಹೇಳ್ತೀಯಾ, ನೀನು ಅಪ್ಪನ ಹತ್ರ ಒಂದು ಸ್ಪೀಚ್ ಬರ್ಸ್ಕೊಂಡು ಬಂದು ಸ್ಪೀಚ್ ಮಾಡು ಅಂತ ಹೇಳಿದ್ರು. ಹಾಗಂದ ತಕ್ಷಣ ನಮ್ಮ ಅಪ್ಪನ ಹತ್ರ ಹೇಳಿದೆ, ಅಪ್ಪ ಸ್ಪೀಚ್ ಬರ್ಕೊಟ್ರು. ಆಮೇಲೆ ನಾನು ಸ್ಪೀಚ್ ಮಾಡೋಕ್ಕೆ ಶುರು ಮಾಡಿದೆ. ಆ ಸ್ಪೀಚ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಂಗೆ ಆವತ್ತು ನಾನು ಫಸ್ಟ್ ಮಾಡಿದೆ. ಆಮೇಲೆ ಪ್ರತಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಚಿಲ್ಡ್ರನ್ಸ್ ಡೇ ಪ್ರತಿಯೊಂದಕ್ಕೂ ಅಪ್ಪ ಸ್ಪೀಚ್ ಬರ್ಕೊಡ್ತಿದ್ರು. ಆಮೇಲೆ ಅಪ್ಪ ಬರ್ಕೊಡೋದು ನಿಲ್ಲಿಸಿದ್ರು, ನಾನೇ ಬರ್ಕೊಳೋಕೆ ಶುರು ಮಾಡಿದೆ. ಆಮೇಲೆ ನಾನು ಸ್ಪೀಚ್ ಬರ್ಕೊಳೋದು ಬಿಟ್ಟೆ, ಬಟ್ ಮಾಡೋಕ್ಕೆ ಶುರು ಮಾಡಿದೆ. ಇವತ್ತು ನಾನೇನು ಟಿ ವಿ ಪ್ರೋಗ್ರಾಮು ಮತ್ತೊಂದು ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ಲು ಕರ್ನಾಟಕದಲ್ಲಿ ನಂಬರ್ 1 ಪರ್ಸನಲ್ ಫಿನಾನ್ಸ್ ಚಾನಲ್ಲು, ಇವನ್ ಭಾರತದಲ್ಲಿ 6 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸುಮಾರು ಈಗ ಟಿ ವಿ ಪ್ರೋಗ್ರಾಮ್ ಇರ್ಬೋದು, ಪ್ರತಿಯೊಂದಕ್ಕೂ ಕಾರಣ ಅವತ್ತು ನನಗೆ ಅವರು ಆ ಸ್ಪೀಚ್ ಮಾಡೋದಕ್ಕೆ ಇಂಟ್ರಡ್ಯೂಸ್ ಮಾಡಿದ್ದಿರ್ಬೋದು. ಆಮೇಲೆ 3ನೇ ವ್ಯಕ್ತಿ, ನಮ್ಮ ಹಳ್ಳಿಯಲ್ಲಿ ನಾನು ಹಾಲು ಮಾರ್ತಿದ್ದೆ ಅಂದಲ್ಲ, ನಾನು ಹಾಲು ಕೊಡ್ತಿದ್ದು ವೆಂಕಟೇಶಣ್ಣ ಅಂತ ಅವ್ರ ಅಂಗಡಿ. ಈ ವೆಂಕಟೇಶಣ್ಣ ಎಷ್ಟು ಒಳ್ಳೆಯ ವ್ಯಕ್ತಿ ಅಂದರೆ, ನಮಗೆ ನಮ್ಮ ಊರಿಗೆಲ್ಲ ಇನ್ಫ್ಯಾಕ್ಟ್ ಎಲ್ಲ ಹಳ್ಳಿಯಲ್ಲೂ ಕೂಡ ಅಂಥ ವ್ಯಕ್ತಿಗಳಿದ್ಬಿಟ್ರೆ ಹಳ್ಳಿಯಲ್ಲಿ ಯುವಕರು ಭಾಳ ಚೆನ್ನಾಗಿ ಬೆಳೀತಾರೆ. ಅವ್ರು ನನಗೆ ಬಿಸ್ನೆಸ್ಸನ್ನು ನಮ್ಮ ಅಮ್ಮ ಇಂಟ್ರಡ್ಯೂಸ್ ಮಾಡಿದ್ದು, ಬಟ್ ನನಗೆ ನಿಜವಾಗ್ಲೂ ಬಿಸ್ನೆಸ್ ಹೇಳ್ಕೊಟ್ಟಿದ್ದು ಅವರು. ಈ ಹತ್ತಿ ಐಡಿಯಾಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ವೆಂಕಟೇಶಣ್ಣ ಹೇಳ್ಕೊಟ್ಟಿದ್ದು ಆ ವ್ಯಕ್ತಿ. ಯಾಕಂದರೆ ಇದೆಲ್ಲ ನಾನು ಆಮೇಲೆ ಬಂದಲ್ಲ, ಆಮೇಲೆ ಈ ಎಲ್ಲ ಸಣ್ಣ ಪುಟ್ಟ ಸಾಮರ್ಥ್ಯಗಳು ನನ್ನಲ್ಲಿ ಇದ್ದಿದ್ದಕ್ಕೆ ಜನ ಗುರುತಿಸಿ ನನ್ನನ್ನು ಬೆಳೆಸಿದ್ರು. ಬಟ್ ಅದನ್ನು ಬೆಳೆಸಿದವ್ರು ಇವರು. ಆ ಸಾಮರ್ಥ್ಯವನ್ನು ಫಸ್ಟ್ ಹೇಳ್ಕೊಟ್ಟರು ಈ 3 ಜನ, ನಮ್ಮ ಅಪ್ಪ, ಅಮ್ಮ, ಅಶೋಕ್ ಸರು ಮತ್ತು ವೆಂಕಟೇಶಣ್ಣ. ವೆರಿ ನೈಸ್, ಬ್ಯೂಟಿಫುಲ್. ಸುಧೀರ್, ಒಂದು ಹಿಂದೆ ಒಂದು ಮೆಲುಕು ಹಾಕಿದಾಗ ಇಷ್ಟೊಂದೆಲ್ಲ ವಿಚಾರಗಳಿದೆ ನಿಮ್ಮ ಹತ್ರ, ಇಷ್ಟೊಂದೆಲ್ಲ ಘಟನೆಗಳಿದೆ, ಇಷ್ಟೊಂದೆಲ್ಲ ಜರ್ನಿ ಇದೆ. ಖಂಡಿತ ನಿಮ್ಮ ಮೊಮ್ಮಕ್ಕಳಿಗೆ ಹೇಳಕ್ಕೆ ತುಂಬ ಕಥೆಗಳಿದೆ. ಸೊ ಈಗ ಬಹುಶಃ ನನಗನ್ಸುತ್ತೆ ನಿಮ್ಮ ಜರ್ನಿ ಯಾಕೆ ಸ್ಪೆಷಲ್ ಆಗುತ್ತೆ ಅಂತಂದರೆ, ನಮ್ಮ ಹತ್ರ ಸ್ಟಾರ್ಟಪ್ ಕಲ್ಚರು ಅಥವಾ ಸ್ಟ್ಯಾಂಡಪ್ ಕಲ್ಚರು ಈಗ ಮೋದಿ ಬಂದಮೇಲೆ 2014 ಆದಮೇಲೆ ಇತ್ತೀಚಿನ ಒಂದು 10 ವರ್ಷಗಳಲ್ಲಿ ತುಂಬ ಇದು ಆಗಿದೆ. ಬಟ್ ನಿಮ್ಮ ಜರ್ನಿ ತುಂಬ ಹಿಂದೆ ಶುರು ಆಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಬಟ್ ಈಗ ತುಂಬ ಜನ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾರೆ, ಉದ್ದಿಮೆ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಅಂಥ ವ್ಯಕ್ತಿಗಳಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಿ ನೀವು? ಐ ಥಿಂಕ್ ಒಂದೇನೆಂದರೆ, ಇವತ್ತು ಎಷ್ಟೋ ಜನ ಯೂತ್ಸು ನಾನು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಯಾರು ಆಫೀಸಿಗೆ ಬೆಳಗ್ಗೆ ಬೇಗ ಹೋಗಬೇಕು, ಅಟೆಂಡೆನ್ಸ್ ಹಾಕಬೇಕು, ನನಗೆ ಕಷ್ಟ ಆಗತ್ತದು, ಅದಕ್ಕೋಸ್ಕರ ಈಸಿ ಇರಲಿ ಅಂತ ಬಿಸ್ನೆಸ್ ಶುರು ಮಾಡ್ತಾರೆ. ಅದಲ್ಲ ಬಿಸ್ನೆಸ್ಸು. ನೀವು ಬಿಸ್ನೆಸ್ ಶುರು ಮಾಡೋದಕ್ಕೆ ಹೆಂಗೆ ಅಂದರೆ, ನೀವು ಬಿಸ್ನೆಸ್ ಶುರು ಮಾಡಿದ್ರೆ ಅದರ 3 ಪಟ್ಟು ಎಕ್ಸ್ಟ್ರಾ ಕೆಲಸ ಮಾಡೋಂಗಿರ್ಬೇಕು. ಕರೆಕ್ಟ್. ನಾನು ಆಫೀಸಿಗೆ ಹೋದುವಾಗ ಅಲ್ಲಿ ಆದಷ್ಟು ಮಾಡ್ತೀನಿ, ನಂಗೆ ಬೇಕಾದಾಗ ಬ್ರೇಕ್ ತಗೋತೀನಿ, ಅದಾಗತ್ತೆ. ನೀವು ಸ್ವಂತ ಮಾಡುವಾಗ ನಿಮಗೆ 3 ಪಟ್ಟು ಮಾಡಬೇಕು. ಒಂದು. ಎರಡನೇದು, ಬಿಸ್ನೆಸ್ ಶುರು ಮಾಡೋದು ದುಡ್ಡಿಗಲ್ಲ, ಲಾಭ ಪ್ರಾಫಿಟಿಗೋಸ್ಕರ ಯಾರು ಬಿಸ್ನೆಸ್ ಮಾಡಿರಲ್ಲ ಅವರು ನನ್ನ ಪ್ರಕಾರ ಅವ್ರು ಬಿಸ್ನೆಸ್ ಮ್ಯಾನ್ ಅಂತೀವಿ, ಎಂಟ್ರಪ್ರಿನರ್ ಅನ್ನಲ್ಲ. ಒಬ್ಬ ಎಂಟ್ರಪ್ರಿನರ್ ಏನಕ್ಕೆ ಮಾಡ್ತಾನೆ ಅಂದರೆ, ಅವ್ರು ಮಾಡೋ ಕೆಲಸ ಏನಂದರೆ, ನಾನು ಸಮಾಜದ ಯಾವುದೋ ಒಂದು ಪ್ರಾಬ್ಲಮ್ನ ಹೋಗ್ಲಾಡಿಸ್ಬೇಕು, ಅದನ್ನು ಫಿಕ್ಸ್ ಮಾಡಬೇಕು, ಸಮಾಜದಲ್ಲಿ ನಡೀತಿರೋ ಯಾವುದೋ ಒಂದು ಕೆಟ್ಟ ಕೆಲಸವನ್ನು ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾರೆ. ಎಲ್ಲರೂ ಕೂಡ ಅದೇ ಥರನೇ. ಈಗ ಯಾರ್ಯಾರು ಭಾಳ ದೊಡ್ಡ ಬಿಸ್ನೆಸ್ಗಳನ್ನ ಕಟ್ಟಿದ್ದಾರೆ, ಸಮಾಜವನ್ನು ಒಂದು ಮಟ್ಟಕ್ಕೆ ಎತ್ತಬೇಕು ಅಂತ ಮಾಡಿದ್ರೆ ಹೊರತು ನಾನು ಲಾಭ ಮಾಡಬೇಕು ಅಂತ ಅಲ್ಲ. ಸೊ ಪ್ರಾಬ್ಲಿ ಇವತ್ತು ಯೂತ್ಸು ದೊಡ್ಡ ಬಿಸ್ನೆಸ್ನ ಕಟ್ಟಬೇಕು ಅಂದರೆ ಅವ್ರು ಮಾಡಬೇಕಾಗಿದ್ದಷ್ಟೇ, ನಾನು ಯಾವ ಪ್ರಾಬ್ಲಮ್ನ ಫಿಕ್ಸ್ ಮಾಡ್ತೀನಿ, ಮತ್ತೊಬ್ರು ನೋಡಿ ಕಾಪಿ ಮಾಡಿ ಮಾಡೋದಿಲ್ಲ, ಅದು ಭಾಳ ದಿನ ನಡೆಯಲ್ಲ. ಕರೆಕ್ಟ್. ಸೊ ಯು ವಾಂಟ್ ಟು ಸೇ ದಿಸ್ ಟು ಬಡ್ಡಿಂಗ್ ಆಂಟ್ರಪ್ರಿನರ್ಸ್. ಈಗ ಇನ್ನೊಂದು ನನಗೆ ಯೋಚನೆ ಬರ್ತಾ ಇತ್ತು, ನಿಮಗೆ ಆ ಆಟೋ ಡ್ರೈವರ್ ಈಗೇನಾದರೂ ಸಿಕ್ಕರೆ ನೀವೇನು ಹೇಳ್ತೀರಾ ಅವ್ರಿಗೆ? ಓಕೆ, ನನಗೆ ಇನ್ಫ್ಯಾಕ್ಟ್ ನಾನು ಕೂಡ ಆ ಒಂದು ಕ್ಯೂರಿಯಾಸಿಟಿ ಇತ್ತು, ಸಿಗ್ತಾರಾ ಅಂತ. ಆ ಟೈಮಲ್ಲಿ ನನಗೆ ಅವ್ರನ್ನ ಅಷ್ಟು ನನಗಂತ ಅನಿಸಿಲ್ಲ, ಅಂದರೆ ನಾನು ರೆಕಾರ್ಡ್ ಮಾಡ್ಕೋಬೇಕು ಅಂತೆಲ್ಲ ಅನಿಸಿಲ್ಲ. ಬಟ್ ಈಗ ಅನ್ಸುತ್ತೆ ಪ್ರಾಬ್ಲಿ ಅವ್ರನ್ನ ಮೀಟ್ ಮಾಡಬೇಕು, ಒಂದ್ಸರಿ ಮೀಟ್ ಮಾಡಿ ಮಾತಾಡಬೇಕು ಅಂತ. ಬಟ್ ಆದರೆ ಅಂಥವ್ರಿಗೆ, ಬರೀ ಆಟೋ ಡ್ರೈವರ್ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ನಾನು ಹೇಳೋದೇನೆಂದರೆ, ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು, ಅಥವಾ ಯಾರೋ ಸಣ್ಣ ಪುಟ್ಟವ್ರು ಇರ್ಬೋದು, ಏನಂದರೆ ಜೀವನ ಹೇಗೆ ಅಂದರೆ, ನಾವು ಜೀವನವನ್ನು 2 ಥರದಲ್ಲಿ ತಗೊಂಡು ಹೋಗ್ತೀವಿ. ಒಂದು, ಜೀವನ ನಮ್ಮನ್ನು ಕರ್ಕೊಂಡು ಹೋದಲ್ಲಿಗೆ. ಇನ್ನೊಂದು, ನಾನು ಅನ್ಕೊಂಡಂಗೆ ಕಟ್ಟಬೇಕು. ನೀವು ನಾನು ಅನ್ಕೊಂಡಂಗೆ ಕಟ್ಟಬೇಕು ಅಂದರೆ ಫಸ್ಟ್ ನೀವು ಕಲಿಬೇಕಾಗಿದ್ದು, ನೀವೇನು ಕಲಿತಿರಲ್ಲ ನಂಗೆ ಗೊತ್ತಿಲ್ಲ. ಹೇಗಿದ್ರು ನೀವು ಆಟೋ ಡ್ರೈವರ್ ಅಂದರೆ ಆಟೋ ಓಡಿಸೋದು ಕಲಿತಿರ್ತೀರಿ, ಟ್ಯಾಕ್ಸಿ ಡ್ರೈವರ್ ಅಂದರೆ ಟ್ಯಾಕ್ಸಿ ಓಡಿಸೋದು ಕಲಿತಿರ್ತೀರಿ. ಅದರ ಜೊತೆಗೆ ನೀವು ಕಲಿಯಲೇಬೇಕಾಗಿರೋ ಸ್ಕಿಲ್ಲು ಹಣಕಾಸಿನ ನಿರ್ವಹಣೆ. ನಿಮ್ಮ ದುಡ್ಡನ್ನು ಮತ್ತೊಬ್ಬ ನೀವು ಮ್ಯಾನೇಜ್ ಮಾಡ್ತಾನೆ ಅಂದರೆ ಅವನ ಕನಸುಗಳನ್ನ ನಿಮ್ಮ ದುಡ್ಡಲ್ಲಿ ಕಟ್ಕೋತಾನೆ ಹೊರತು ನಿಮ್ಮ ಕನಸನ್ನಂತೂ ಕಟ್ಟಲ್ಲ. ಹಣಕಾಸಿನ ವಿಚಾರ ಬಂದಾಗ ನಾವು indianmoney.com ಅಲ್ಲಿ ಯಾರ ದುಡ್ಡನ್ನು ತಗೊಂಡು ನಾವು ಮ್ಯಾನೇಜ್ ಮಾಡಲ್ಲ. ನಿಮ್ಮ ದುಡ್ಡು ನೀವೇ ಮ್ಯಾನೇಜ್ ಮಾಡಬೇಕು. ನಿಮ್ಮ ದುಡ್ಡನ್ನ ನಿಮ್ಮಷ್ಟು ಕಾಳಜಿ ವಹಿಸಿ ಬೇರೆ ಯಾರು ಮ್ಯಾನೇಜ್ ಮಾಡಲ್ಲ.
ನನ್ನ ಕೆಲಸ ಕಲಿಸೋದಷ್ಟೇ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಎಷ್ಟೋ ಜನಕ್ಕೆ ಆಸೆಯಿಂದನೋ ದುರಾಸೆಯಿಂದನೋ ಯಾರೋ ದುಡ್ಡು ಡಬಲ್ ಮಾಡ್ಕೊಡ್ತಾರೆ, ಕೊಟ್ಬಿಡೋದು. ಕರೆಕ್ಟ್. ಯಾರೋ ದುಡ್ಡನ್ನ ಜಾಸ್ತಿ ಬಡ್ಡಿ ಕೊಡ್ತೀನಿ ಕೊಟ್ಬಿಡ್ತಾನೆ, ಅಥವಾ ಸಾಲ ಕೊಡ್ತಾರೆ ಅಂದ ತಕ್ಷಣ ಅವ್ರಿಗೆ ಇವ್ರು ದುಡ್ಡು ಕೊಡ್ತವ್ರು. ಈ ತರ ಮಾಡಕ್ ಹೋಗ್ಬೇಡಿ. ನಿಮ್ ನಿಜವಾಗ್ಲೂ ನೀವು ಶ್ರೀಮಂತರಾಗಬೇಕು ಅಥವಾ ನೀವು ತಕ್ಕ ಮಟ್ಟಿಗೆ ಇರಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಹಣಕಾಸಿನ ನಿರ್ವಹಣೆ ನೀವು ಕಲಿಬೇಕು. ಹಣಕಾಸಿನ ನಿರ್ವಹಣೆ ಈ ಪ್ರಶ್ನೆ ತುಂಬ ತುಂಬ ಒಳ್ಳೆ ಮಾತು ಹೇಳಿದ್ರಿ ನೀವು. ಈ ಹಣಕಾಸಿನ ನಿರ್ವಹಣೆ ಕಲಿಬೇಕು ಅಂತಂದರೆ ಒಂದು ನಿಮ್ಮ ಅಡ್ವೈಸ್ ತೊಗೊಳ್ಳೋದು ಒಂದು ಅಂತಂದರೆ, ನನಗೇನೋ ಒಂದು ಪ್ರಾಬ್ಲಮ್ ಇದೆ, ನಾನು ನಿಮಗೆ ಫೋನ್ ಮಾಡ್ತೀನಿ. ಅದ್ರ ಜೊತೆಗೆ ನಾನೇ ಕಲಿಬೇಕು ಅಂತಂದರೆ ನಿಮ್ಮ ಸಹಾಯ ಜೊತೆಗೆ ನಾನು ಪರಿಶ್ರಮ ಪಡಬೇಕು. ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ಅವನು ಪರಿಶ್ರಮ ಪಡಬೇಕಾಗತ್ತಲ್ವಾ? ಸೊ ಅದು ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ಅಂದರೆ ನಾವೆಲ್ಲ ನೋಡಿ, ಇವತ್ತು ನಾವು ಶಾಪಿಂಗ್ ಮಾಡೋಕ್ಕಿರ್ಬೋದು, ಅಥವಾ ನಾವು ಒಂದು ಹೇರ್ ಕಟ್ ಮಾಡ್ಸೋಕ್ಕಿರ್ಬೋದು, ಅಥವಾ ನಾವೊಂದು ಊಟ ಮಾಡೋದ್ರ ಬಗ್ಗೆ ಇರ್ಬೋದು, ಪ್ರತಿಯೊಂದಕ್ಕೂ ಎಷ್ಟು ಟೈಮನ್ನು ಖರ್ಚು ಮಾಡ್ತೀವಿ. ಆದರೆ ನನಗೆ ಇದಕ್ಕೆಲ್ಲ ದುಡ್ಡು ಕೊಡೋದಿದೆಯಲ್ಲ, ಆ ದುಡ್ಡನ್ನು ಮ್ಯಾನೇಜ್ ಮಾಡೋಕ್ಕೆ ನಾವು ಕಲಿತಿಲ್ಲ. ಅಂದರೆ ನಾನು ಅದೇ ಬೇಜಾರು ಮಾಡ್ತಿದ್ದೆ. ಇವತ್ತು ನಮ್ಮ ಜನ, ನಾನು ಪ್ರಾಬ್ಲಿ ಯಾರು ತಪ್ಪು ತಿಳ್ಕೊಬಾರ್ದು, ಸೀರಿಯಲ್ ನೋಡ್ತಾರೆ, ಟಿ ವಿ ಸೀರಿಯಲ್ ಆದಮೇಲೆ ಟಿ ವಿ ಸೀರಿಯಲ್ದು ಸಂತೆ ಅಂತ ಮಾಡ್ತಾರಂತೆ, ಅದನ್ನು ನೋಡ್ತಾರೆ. ಅದಾದಮೇಲೆ ಆ ಟಿ ವಿ ಸೀರಿಯಲ್ ಆರ್ಟಿಸ್ಟ್ದು ಮದುವೆ, ಅವ್ರಿಗೆ ಮಕ್ಕಳು ಹುಟ್ಟಿದ್ದು, ಅದನ್ನು ನೋಡ್ತಾರೆ. ಆದರೆ ಇವ್ರ ಜೀವನ ಕಟ್ಕೊಳ್ಳೋಕೆ ಏನು ಬೇಕಲ್ಲ, ಅದನ್ನು ಮಾಡಲ್ಲ. ನಾನು ಹೇಳೋದು ನಮ್ಮ ಓದೋ ಅಭ್ಯಾಸಗಳು, ಅಂದರೆ ನಾವು ಏನನ್ನು ಓದ್ತೀವಿ, ಏನನ್ನು ನೋಡ್ತೀವಿ. ಈಗ ನ್ಯೂಸ್ ನೋಡಬೇಕು, ಯಾರೂ ನೋಡಲ್ಲ. ಅಥವಾ ಯಾವುದೋ ಒಂದು ಫಿನಾನ್ಷಿಯಲ್ ನ್ಯೂಸ್ ಪೇಪರ್ಸು, ಅದನ್ನು ನೋಡಬೇಕು, ಅದನ್ನು ನೋಡಲ್ಲ. ನಾನು ಹೇಳೋದು ನಮಗೆ ಕ್ಯೂರಿಯಾಸಿಟಿ ಇರಬೇಕು. ಬೇರೆಯವ್ರ ಜೀವನದ ಮೇಲೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ, ನಮ್ಮ ಮೇಲೆ ಇರಬೇಕು. ನನ್ನ ಜೀವನ ನಾಳೆ ಆಗಿರುತ್ತೆ. ನಾವು ಒಂದು ವೇಳೆ ಅದನ್ನು ಮಾಡಿಲ್ಲ ಅಂದರೆ ನಾಳೆ ಭಾಳ ಕಷ್ಟ ಉಂಟು. ದುಡ್ಡನ್ನು ನೋಡಿ, ದುಡ್ಡನ್ನು ದುಡಿತೀವಿ, ಖರ್ಚು ಮಾಡ್ತೀವಿ, ಉಳಿತಾಯ ಮಾಡ್ತೀವಿ, ಹೂಡಿಕೆ ಮಾಡ್ತೀವಿ, ಸಾಲ ತಗೋತೀವಿ. ಆದರೆ ಈ 5 ಬಗ್ಗೆ ಜನರಿಗೆ ಎಷ್ಟು ಗೊತ್ತುಂಟು? ಇವತ್ತೇನು ಗೊತ್ತಿಲ್ಲ. ಇವತ್ತು ಅವ್ರು ಕೆಲಸ ಮಾಡಿದ್ರೆ ಅವ್ರಿಗೆ ದುಡಿಮೆ, ಕೆಲಸ ಮಾಡೋದು ನಿಂತ್ರಂತೂ ದುಡಿಮೆ ಇಲ್ಲ. ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಕು, ಅಥವಾ ಇನ್ಯಾರೋ ಮೇಲೆ ಡಿಪೆಂಡ್ ಆಗಬೇಕು. ಉಳಿತಾಯ ಮಾಡೋದು ಗೊತ್ತೇ ಇಲ್ಲ ಜನರಿಗೆ. ಉಳಿತಾಯ ಯಾವಾಗಂದರೆ ಎಲ್ಲ ಖರ್ಚಾಗಿ ಉಳಿದ್ರೆ ಉಳಿತಾಯ ಮಾಡ್ತೀನಿ ಅಂತ, ಹಾಗೆ ಮಾಡಿದ್ರೆ ಉಳಿತಾಯ ಆಗಲ್ಲ. ಸೊ ಹಾಗಾಗಿ ನಾನು ಹೇಳೋದು, ಹಣಕಾಸಿನ ನಿರ್ವಹಣೆನ ಕಲ್ತಿಲ್ಲ ಅಂದರೆ ನನಗೆ ಅವರ ಜೀವನ ಹಾಳಾಗುತ್ತೆ, ಜೊತೆಗೆ ನಮ್ಮ ಸಮಾಜಕ್ಕೂ ಕೂಡ ಕಷ್ಟ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ ಏನಂದರೆ, ಈಗ ನಮಗೆ ಕನಸುಗಳು, ಆಸೆಗಳು ಬೆಳೀತಾನೆ ಇರುತ್ತೆ, ಕಡಿಮೆ ಆಗಲ್ಲ. ವ್ಯಕ್ತಿಗಳಿಗೆ, ನಮಗೆ ಪ್ರತಿಯೊಬ್ಬರಿಗೂ ನಾವು ಸಮಾಜದಲ್ಲಿ ಬೇರೆಯವ್ರು ಚೆನ್ನಾಗಿರೋದು ನೋಡ್ತೀವಿ. ಯಾರೋ ಒಬ್ಬ ಒಳ್ಳೆ ಲಕ್ಸುರಿ ಕಾರ್ ಓಡಿಸ್ತೀನಿ ಅಂದರೆ ನನಗೂ ಬೇಕು ಅನಿಸುತ್ತೆ. ಹಾಗಾಗಿ ನನ್ನ ಆಸೆಗಳು ಬೆಳೀತಾ ಇರುತ್ತೆ. ಆ ಆಸೆಗೆ ತಕ್ಕಂತೆ ನನ್ನ ಸಾಮರ್ಥ್ಯ ಬೆಳೆದಿಲ್ಲ ಅಂದರೆ, ಇದು ಆಸೆ, ಇದು ಸಾಮರ್ಥ್ಯ, ಈ ಮಧ್ಯದಲ್ಲಿದೆಯಲ್ಲ, ಇದು ಫ್ರಸ್ಟ್ರೇಷನ್ ಆಗುತ್ತೆ. ಫ್ರಸ್ಟ್ರೇಷನ್ ಆದಾಗ ಒಂದೇ ನಾವು ಸೂಸೈಡ್ ಮಾಡ್ಕೋತೀವಿ, ಅಥವಾ ಜೀವನನೇ ಬೇಡ ಅನಿಸುತ್ತೆ. ಇನ್ನೊಂದು, ಸಮಾಜಕ್ಕೆ ಕಂಟಕ ಆಗ್ತೀವಿ, ನಾವು ಮಾರ್ಕ್ ಆಗ್ತೀವಿ. ಅಂದರೆ ಇನ್ಯಾವುದೋ ಕೆಟ್ಟ ಕೆಲಸ ಮಾಡಿಯಾರು ನಂಗೆ ಬೇಕಾಗಿದ್ದನ್ನ ಪಡಿಬೇಕು ಅಂತ ಬರ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವ್ರ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಸಾಮರ್ಥ್ಯ ಬೆಳೆಸ್ಕೊಳಕ್ಕೆ ಯಾವ್ದು ಬೇಕೋ ಅದು ಇಂಪಾರ್ಟೆಂಟು. ಮೊನ್ನೆ ಮುಖೇಶ್ ಅಂಬಾನಿ ಒಬ್ಬ ಬಿಸ್ನೆಸ್ ಮ್ಯಾನ್, ಅವ್ರು ಪಾಪ ಅವರು ತಪ್ಪು ಹೇಳಿಲ್ಲ. ಅವ್ರು ಏನು ಹೇಳ್ತಿದ್ರು, ನಮ್ಮ ಗೇಮಿಂಗ್ ಇಂಡಸ್ಟ್ರಿ $multi-billion ಬಿಸ್ನೆಸ್ ಇಂಡಸ್ಟ್ರಿ ಅಂತ ಹೇಳ್ತಿದ್ರು. ಅಂದರೆ ಗೇಮ್, ಮೊಬೈಲಲ್ಲಿ ಎಲ್ಲ ಅಡಲ್ಟ್ಸ್ ಕೂಡ, ನಮ್ಮ ದೇಶದ ಅಡಲ್ಟ್ಸು ದಿನ 1 ಗಂಟೆ ಮೊಬೈಲಲ್ಲಿ ಆಟ ಆಡೋಕ್ಕೆ ಖರ್ಚು ಮಾಡ್ತಾರಂತೆ. ಏನೂ ಮಾಡಲ್ಲ, ಯಾವುದೋ ಒಂದು ಬಲೂನ್ ಹೊಡಿಯೋದು, ಈ ಥರದ್ದೆಲ್ಲ ಗೇಮ್ಸ್ಗಳನ್ನ ಆಡ್ತಾರೆ. ಅದಕ್ಕೆ 1 ಗಂಟೆ ಖರ್ಚು ಮಾಡೋ ಬದಲು ನೀವು ಅದೇ 1 ಗಂಟೆ ಯಾವುದೋ ಹಣಕಾಸಿನ ಬಗ್ಗೆನೋ ವಿಡಿಯೋ ನೋಡಿ. ಇವತ್ತಂತೂ ಬಹಳ ಖುಷಿಯಾಗೋದಂದರೆ ಯೂಟ್ಯೂಬ್ ಇದೆಲ್ಲ ಬರೋಕ್ಕೆ ಹೋಗಿ ಎಲ್ಲ ಭಾಷೆಯಲ್ಲಿ ನಿಮಗೆ ಹಣಕಾಸಿನ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದನ್ನು ಕಲೀರಿ, ಅವಾಗ ಆಟೋಮೆಟಿಕಲಿ ನಿಮ್ಮ ಜೀವನ ಇಂಪ್ರೂವ್ ಆಗುತ್ತೆ. ಅವೇರ್ನೆಸ್. ಈಗ ನೀವು ನಿಮ್ಮ IndianMoney.comನ ಈ ಒಂದು 12 ವರ್ಷಗಳ ಜರ್ನಿ ಇದು ಯಾವ ಹಂತದಲ್ಲಿದೆ ನಿಮ್ಮ ಪ್ರಕಾರ? ಅಂದರೆ ಎಷ್ಟು % ಗ್ರೋತ್ ಆಗಿದೆ ಅನ್ಸುತ್ತೆ ನಿಮ್ಮ ಪ್ರಕಾರ ಇದು? ನಾವು ಪ್ರತಿ ವರ್ಷ, ನಮ್ದು ಈಗ ಲಾಸ್ಟು 2011ರಿಂದ ಇಲ್ಲಿ ತನಕ ತಗೊಂಡ್ರೆ ವಿ ಹ್ಯಾವ್ ಗ್ರೋನ್ ಬೈ 71%. ಪ್ರತಿ ವರ್ಷ 71% ರೆವಿನ್ಯೂ ಗ್ರೋತ್ ಆಗಿದೆ. ಕಾಂಪೌಂಡೆಡ್ CAGR 71% ಗ್ರೋತ್ ಆಗಿದೆ. ಈಗ ಒಂದು ಮಟ್ಟಕ್ಕೆ ಹೋಗ್ತಿದ್ದೀವಿ. ನನ್ನ ಪ್ಲಾನ್ ಏನಂದರೆ, ನಾನು ಇನ್ಫ್ಯಾಕ್ಟ್ ನನ್ನ ಟಾರ್ಗೆಟ್ ಮಾಡಿದ್ದು 2022ಕ್ಕೆ IPO ಮಾಡಬೇಕು ಅಂತ. ಪ್ರಾಬ್ಲಿ 2023 ಅಷ್ಟೊತ್ತಿಗೆ IPO ಮಾಡಬೇಕು, ಕಂಪ್ನಿಯನ್ನು ಲಿಸ್ಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಅನ್ನೋದು ನನ್ನ ಉದ್ದೇಶ. ಅಲ್ಲಿಗೆ ನಮಗೆ ಒಂದು ಟರ್ನ್ ಓವರು ಕೂಡ ದೊಡ್ಡದಾಗಿರುತ್ತೆ, ಮತ್ತೆ ಲಿಸ್ಟ್ ಮಾಡಿದರೆ ಇನ್ನೂ ಟ್ರಾನ್ಸ್ಪರೆನ್ಸಿ ಬರುತ್ತೆ ಕಂಪ್ನಿಯನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋಕ್ಕಾಗತ್ತೆ ಅನ್ನೋದು ನನ್ನ ಆಸೆ. ಸೊ ಅದು ನಿಮ್ಮ ಫ್ಯೂಚರ್. ಓಕೆ. ಸೊ IndianMoney.com ಸಂಬಂಧಪಟ್ಟಂತೆ ನೀವು ಫ್ಯೂಚರ್ ಹೇಳಿದ್ರಿ. ಬೇರೆ ಏನಾದರೂ ಇದೆಯಾ ಕನಸು? ಇದು ನಿಮ್ಮ ವೈಯಕ್ತಿಕ ಕನಸುಗಳಿರ್ಬೋದು, ಅಥವಾ ಇನ್ನೊಂದು ಏನಾದರೂ ಬೇರೆ ವೆಂಚರ್ ಶುರು ಮಾಡೋದು, ಆ ಥರದ್ದು ಏನೋ ಪ್ಲಾನ್ ಮಾಡ್ಕೊಂಡಿದ್ರೆ ಸುದೀಪ್?
ಈಗ ನನಗೆ ಫಿನಾನ್ಷಿಯಲ್ ಅಡ್ವೈಸಿಂಗು ಫಿನಾನ್ಷಿಯಲ್ ಎಜುಕೇಶನ್ ಅಂತ ಬಂದಾಗ ಬಹಳ ದೊಡ್ಡ ಅವಕಾಶ ಕಾಣ್ತಿದೆ. ಹಾಗಾಗಿ ಇದನ್ನ ಬಿಟ್ಟು ಬೇರೆ ಏನು ಮಾಡಬೇಕು ಅಂತ ಅನ್ಸಲ್ಲ. ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತೀನಿ, ಗಾಂಧೀಜಿ ಅಂತ ಬಂದ ತಕ್ಷಣ ಫ್ರೀಡಮ್ ಫೈಟರ್ ಅಂತ ಹೇಳ್ತೀವಿ ಹೊರತು ಸೌತ್ ಆಫ್ರಿಕಾದಲ್ಲಿ ಅಡ್ವೊಕೇಟ್ ಅಂತ ಯಾರು ಹೇಳಲ್ಲ. ಹಾಗೇನೆ ನನಗೂ ಕೂಡ ನನ್ನ ಮೊಮ್ಮಕ್ಕಳು ನಾಳೆ ನಮ್ಮ ಅಜ್ಜ ಇಂಥದ್ದು ಮಾಡಿದ್ರು ಅಥವಾ ಇಂಥ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಒಂದು ದೊಡ್ಡ ಕೆಲಸ ಮಾಡಬೇಕು ಅಂತ. ಸೊ ನನಗೆ ಪ್ರಾಬ್ಲಿ ಯಾವಾಗ ನನ್ನ ಕೆಲಸ ಮುಗೀತು ಅಂದರೆ, ರೈತರು ಯಾರು ಹಣಕಾಸಿನ ಸಮಸ್ಯೆ ಅಂತ ಸೂಸೈಡ್ ಮಾಡ್ಕೋಬಾರ್ದು. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ, ಡಾಕ್ಟರ್ಸ್ಗಳು, ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಹಣಕಾಸಿನ ಸಮಸ್ಯೆ ಸೂಸೈಡ್ ಮಾಡ್ಕೋತಾರೆ. ಪ್ರತಿಯೊಂದಕ್ಕೂ ದಾರಿ ಇದೆ. ನಿಮ್ಗೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಇದೆ. ವರ್ಸ್ಟ್ ಕೇಸ್ ಬ್ಯಾಂಕ್ರಪ್ಸಿ ಫೈಲ್ ಮಾಡ್ಬೋದು. ಸೂಸೈಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಜನರಿಗೆ ಅದನ್ನ ತಿಳಿಸ್ಬೇಕು, ಅವರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಯಾವಾಗ ಸುಧೀರ್ ನಿಮ್ ಕೆಲಸ ಆಯ್ತು ಅಂತ ನೀವು ಕೇಳಿದ್ರೆ, ಪ್ರಾಬ್ಲಿ ಯಾವತ್ತು ಯಾರೂ ಕೂಡ ಸೂಸೈಡ್ ಮಾಡ್ಕೊಂಡೇ ಇದ್ರೆ, ಹಣಕಾಸಿನ ಸಮಸ್ಯೆಯಿಂದ ಸೂಸೈಡ್ ಮಾಡ್ಕೊಂಡಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂದ್ರೆ ಅವತ್ತು ನನ್ನ ಕೆಲಸ ಮುಗೀತು ಅಂತ. ಸೊ ಅಂದ್ರೆ ಬಹಳ ದೂರ ಇದೆ ಅಂತ ಅರ್ಥ. ವಂಡರ್ಫುಲ್ ಸುಧೀರ್. ಸೊ ಸುಧೀರ್, ನಿಮ್ಮ ಲೈಫ್ನ ಜರ್ನಿ ಅದು ಭಾಳಷ್ಟು ಜನರಿಗೆ ಪಾಠ ಅಂತ ಅನಿಸುತ್ತೆ, ನನಗೆ ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ. ಸೊ ನಿಮ್ಮ ಅಪ್ಪ ಅಮ್ಮ ತುಂಬ ಹ್ಯಾಪಿ ಆಗಿರ್ಬೋದು ಅಂತ ಅನ್ಕೋತೀನಿ. ಬಹಳ ಖುಷಿಯಾಗಿದೆ. ಹ್ಯಾಪಿ. ನನಗೆ ನಾನು ಏನೇ ಮಾಡಿದ್ರು ಅಪ್ಪ ಅಮ್ಮಂಗೆ ಆ ಮನ್ಸಲ್ಲಿ ಹೆಮ್ಮೆ ಆಗತ್ತಲ್ಲ, ಅದು ಖುಷಿ. ನನಗೆ ಮೊನ್ನೆ ತೀರ್ಥಹಳ್ಳಿಯಲ್ಲಿ ನಾನೊಂದು ವರ್ಕ್ಶಾಪ್ ಮಾಡಿದ್ದೆ, ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್. ಅವತ್ತು ನಮ್ಮ ಅಪ್ಪ ಅಮ್ಮ ಬಂದಿದ್ರು, ಅಪ್ಪ ಅಮ್ಮ ಅಟೆಂಡ್ ಮಾಡಿದ್ರು. ಆಮೇಲೆ ಅಪ್ಪ ನನ್ನ ಫೀಡ್ಬ್ಯಾಕ್ ಫಾರ್ಮ್ ಫಿಲ್ಅಪ್ ಮಾಡಿದ್ರು. ನನಗೆ ಗೊತ್ತಾಗಿಲ್ಲ ಅವತ್ತು ಅಪ್ಪ ಏನು ಬರೆದ್ರು ಅಂತ. ಬೆಂಗಳೂರು ಬಂದ್ಮೇಲೆ ನನ್ನ ಸ್ಟಾಫ್ ನನಗೆ ಆ ಫೀಡ್ಬ್ಯಾಕ್ ಫಾರ್ಮನ್ನು ಕಳಿಸಿದ್ರು. ಅಪ್ಪ ಬರೆದಿದ್ರು, ಅಂದರೆ ಇವತ್ತು ನನ್ನ ಮಗನ ಅನುಭವದ ಮುಂದೆ, ಹಣಕಾಸಿನ ಅನುಭವದ ಮುಂದೆ ನನ್ನ ಅನುಭವ ಝೀರೋ ಅನ್ಸುತ್ತೆ. ನಾನು ನನ್ನ ಮಗ ಹೇಳಿದ ಪ್ರತಿಯೊಂದನ್ನು ಫಾಲೋ ಮಾಡ್ತೀನಿ, ನೀವೆಲ್ಲ ಮಾಡಿ ಅಂತ ಹೇಳಿ ಅಪ್ಪ ಫೀಡ್ಬ್ಯಾಕ್ ಫಾರ್ಮಲ್ಲಿ ಬರ್ತಿದ್ರು. ಅವತ್ತು ಬಹಳ ಖುಷಿ ಆಯಿತು. ಯಾಕಂದರೆ ನಮ್ಮ ಅಪ್ಪ ನನ್ನನ್ನು ಯಾವಾಗಲೂ ಕೂಡ ಅಪ್ಪ ಹೇಳೋದಷ್ಟೇ, ಮಗನೇ ನಾವು 4 ಜನ ನಮ್ಮಿಂದ ಏನು ಬೆನಿಫಿಟ್ ತಗೊಂಡ್ರು, ನಾವು ಬದುಕಿದ್ರಿಂದ ಅವ್ರಿಗೇನು ಸಿಕ್ತು ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ, ಎಲ್ಲರೂ ದುಡ್ಡು ಮಾಡ್ತಾರೆ, ಆದರೆ ಅದ್ರ ಜೊತೆಗೆ ಸಮಾಜವನ್ನು ಕಟ್ಕೊಳ್ತಾ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಹಾಗಾಗಿ ಅಪ್ಪ ಅಮ್ಮಂಗೆ ಅದು ಹೆಮ್ಮೆ ಇದೆ. ವೆರಿ ನೈಸ್ ಸರ್. ಸೊ ತುಂಬ ಥ್ಯಾಂಕ್ಸ್ ಸುಧೀರ್, ನಮ್ಮ ಜೊತೆ ಇಷ್ಟೊತ್ತು ಸ್ಪೆಂಡ್ ಮಾಡಿದ್ದಕ್ಕೆ. ನಾನು ಹೇಳ್ದಂಗೆ ನಿಮ್ಮ ಜರ್ನಿ, ನಿಮ್ಮ ಲೈಫು ತುಂಬ ಜನರಿಗೆ ಒಂದು ಇನ್ಸ್ಪಿರೇಷನ್, ಒಂದು ಪಾಠ ಅಂತ ಅನ್ಕೋತೀನಿ. ಸೊ ಅಂದರೆ ಬರೀ ಒಂದು ಬಿಸ್ನೆಸ್ ಅಲ್ಲ, ಬಿಸ್ನೆಸ್ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ಒಂದು ಕೊಡುಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಾ. ಸೊ ಈ ಜರ್ನಿ ತುಂಬ ಫ್ರೂಟ್ಫುಲ್ ಆಗಿ ಮುಂದುವರಿಲಿ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಬ್ರ್ಯಾಂಡ್ ಕರ್ನಾಟಕ ಕಾರ್ಯಕ್ರಮದ ಸರಣಿಯಲ್ಲಿ ನಾವು ಮಾಡ್ತಿರುವಂಥ ಕಾರ್ಯಕ್ರಮ ಸುಧೀರ್ CS ಅವರೊಂದಿಗಿನ ಸಂದರ್ಶನ. ಸುಧೀರ್ ಅವರು IndianMoney.com ಮೂಲಕ ಸಾಕಷ್ಟು ಜನರ ಬದುಕನ್ನು ಬದಲಾಯಿಸ್ತಾರೆ. ಸೊ ಜೊತೆಗೆ ಅವ್ರ ಕನಸುಗಳು, ನನಗೆ ಕೊನೆಯದಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರೂ ಕೂಡ, ವಿಶೇಷವಾಗಿ ರೈತರು ಯಾರು ಸಾಲದ ಸುಳಿಯಲ್ಲಿ ಸಿಕ್ಕು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದಿದೆಯಲ್ಲ, ತುಂಬ ಡಿಸ್ಟ್ರೆಸ್ಸಿಂಗ್ ನ್ಯೂಸ್ ಅದು. ಆ ಥರದ ಸುದ್ದಿಗಳು ನಮಗೆ ಬರದೇ ಇರಲಿ, ಅಲ್ಲಿ ತನಕ ನನ್ನ ಕೆಲಸ ಇರುತ್ತೆ ಅನ್ನೋ ಮಾತನ್ನು ಹೇಳಿದರೆ ನನಗೆ ತುಂಬ ಖುಷಿ ಮತ್ತು ಹೆಮ್ಮೆ ಆಯಿತು. ಸೊ ಆ ಥರ ದಿನಗಳು ಬೇಗ ಬರಲಿ, ಅವರೆಲ್ಲ ಕನಸುಗಳು ನನಸಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದ್ರ ಮುಖ್ಯ ಉದ್ದೇಶನೇ ಏನು ಅಂತಂದರೆ, ಒಂದು ಆಂಟ್ರಪ್ರನರ್ಶಿಪ್, ಉದ್ಯಮಶೀಲತೆ ಕನ್ನಡಿಗರಲ್ಲಿ ಬೆಳೆಸೋದು ಮತ್ತು ಆ ಥರ ಬೆಳೆದಿರುವಂಥ ವ್ಯಕ್ತಿಗಳನ್ನು ಪರಿಚಯಿಸೋದ್ರ ಮೂಲಕ ಸ್ಫೂರ್ತಿ ತುಂಬುವಂಥ ಕೆಲಸ ಆಗಲಿ ಅನ್ನೋದು ಇದರ ಉದ್ದೇಶ. ಸೊ ಸ್ನೇಹಿತರೆ, ಈ ಕಾರ್ಯಕ್ರಮನ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.